ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಲ್ಪನಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರ ಆಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರ ಆಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಆತ್ಮದರ್ಶನಂ ದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಈ ಸಾರಿ ವಿವೇಕ ಚೂಡಾಮಣಿಯ 45ನೇ ದಿನದ ರಿವಿಷನ್. ನಾನು ನೋಟ್ಸ್ ಮಾಡ್ಕೊಂಡೆ, ಕ್ವಶನ್ಸ್ ಹಂಗ್ ಪ್ರಿಪೇರ್ ಮಾಡ್ಕೊಂಡಿಲ್ಲ. ಹಂಗಂಗೆ ಹೆಂಗ್ ಬರುತ್ತೋ ಹಂಗೆ ಕೇಳ್ತೀನಿ ಅನ್ಕೊತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಚಾಪ್ಟರ್, ತುಂಬಾ ಚೆನ್ನಾಗಿದೆ. ಮೊದಲನೇ ಪ್ರಶ್ನೆ, ಕಲ್ಯಾಣಿ ಮೇಡಮ್ ಹೇಳ್ಬಿಡಿ. ವಿವೇಕ ಅಂದ್ರೆ ಏನು? ಈಗ ಲಾಸ್ಟ್ ಇದ್ರಲ್ಲಿ ನನ್ಗೆ ಕಾತ್ಯಾನಿ ಮೇಡಮ್ ಕೇಳಿದ್ರು, ಗುರುಗಳ 2 ಪಾದಗಳು ಏನನ್ನ ಹೇಳ್ತವೆ ಅಂತ ಹೇಳಿ. ಇಟ್ ರೆಪ್ರೆಸೆಂಟ್ಸ್ ವಾಟ್ ಅಂತ, ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಅದೇ ರೀತಿ ಅದನ್ನ ಹೇಳ್ಬಿಟ್ಟು ನಂತರ ವಿವೇಕ ಅಂದ್ರೆ ಏನು, ವಿವೇಚನೆ ಅಂದ್ರೆ ಏನು ಅಂತ ಗುರುಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನ ಹೇಳಿ ದಯವಿಟ್ಟು. ಯಾರು ಕಲ್ಪನಾ? ನಾನಾ? ಕಾತ್ಯಾನಿ ಮೇಡಮ್, ಹೌದು. ಕಲ್ಯಾಣಿ ಮೇಡಮ್, ಹೌದು ನೀವು. ನಾನಾ? ಹೌದು. ವಿವೇಕ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋದೇ, ನಿರ್ಧಾರ ಮಾಡೋ ಶಕ್ತಿನೇ ವಿವೇಕ. ಇದು ಈ ಬುದ್ಧಿಗೆ ಈ ವಿವೇಚನ ಇರುತ್ತೆ. ಈ ವಿವೇಚನ ಸರಿಯಾಗಿ ಇಲ್ಲ ಅಂದ್ರೆ ಜೀವನ ತಪ್ಪುದಾರಿ ಹೋಗುತ್ತೆ, ಅಡ್ಡದಾರಿಗೆ ಹೋಗುತ್ತೆ. ಯಾವ್ದ್ ಬೇಕು ಯಾವ್ದ್ ಬೇಡ, ಏನ್ ತಿನ್ಬಾರ್ದು ಏನ್ ತಿನ್ಬೇಕು, ಯಾವ್ದ್ ಮಾಡ್ಬಾರ್ದು ಯಾವ್ದು ಮಾಡ್ಬೇಕು, ಇದೆಲ್ಲ ಇರ್ಬೇಕು ಮನುಷ್ಯನಿಗೆ. ಈಗ ಕೇಳ್ಬಾರ್ದನ್ ಕೇಳಿದ್ರೆ ಬುದ್ಧಿ ಹಾಳಾಗ್ ಬರುತ್ತೆ, ಮನಸ್ಸು ಹಾಳಾಗುತ್ತೆ. ಅದರಿಂದ ನಮ್ಗೆ ವಿವೇಕ ಇರ್ಬೇಕು. ತಪ್ಪು ಒಪ್ಪುಗಳ ಬಗ್ಗೆ ನಮ್ಗೆ ಅರಿವು ಅನ್ನೋದು ಇರ್ಬೇಕು. ಈ ಅರಿವಿಗೆನೆ ವಿವೇಕ ಅಂತ ಹೇಳ್ತಾರೆ. ನಮ್ ಜೀವನದಲ್ಲಿ ನಮ್ಗೆ ಒಂದು ವಿವೇಕ ಕಡಿಮೆ ಆಗಿದೆ. ನಾನು ಯಾರು, ನಾನು ಬ್ರಹ್ಮಸ್ವರೂಪಿ ಅನ್ನೋ ವಿವೇಕ ನಮ್ಮಲ್ಲಿ ಅದು ಕಡಿಮೆ ಆಗಿದೆ. ಈ ವಿವೇಕ ಇಲ್ಲದಿದ್ದರೆ ಜೀವನದಲ್ಲಿ ದುಃಖವನ್ನು ನಾವು ಅನ್ಬೋದು. ನಾನು ಈಗ ಅರ್ಸ್ತಾ ಇದ್ದೀನಿ, ಸರಿ ಇದೆ. ಅದೇ ನೀವ್ ಹೇಳ್ದಂಗೆ ಎಲ್ಲ ಬಾಹ್ಯ ಪ್ರಪಂಚದ ವ್ಯವಹಾರಿಕ ಪ್ರಪಂಚಕ್ಕೆ ನಮ್ಗೆ ಏನೇನ್ ಬೇಕು ಏನ್ ಬೇಡ ಅಂದ್ರೆ, ನಾವು ಬಾಹ್ಯಮುಖಿಯಾಗಿ ಏನು ವ್ಯವಹಾರ ನಡೆಸ್ತೀವಿ ಅದೆಲ್ಲ ಗೊತ್ತಿದೆ. ಅಂತರ್ಮುಖಿಯಾಗಿ ಅಂದ್ರೆ ನಿಜವಾದ ನಾನು ಯಾರು ಅನ್ನುವ ವಿವೇಕ ಮಾತ್ರ ನಮಗ್ ಖಂಡಿತ ಗೊತ್ತಿಲ್ಲದೆ ಇರೋದ್ರಿಂದನೇ ನಾವು ಆಗಿರೋದು. ಸೊ ಹಾಗಾಗಿ ವಿವೇಕ, ನಿಜವಾದ ವಿವೇಕ ನಮ್ ಜೀವನದಲ್ಲಿ ಯಾವ ಮುಖ್ಯವಾದ ವಿವೇಕ ಬೇಕು ಅಂದ್ರೆ ಆತ್ಮಜ್ಞಾನ, ನಾನು ಸ್ವರೂಪಿ ಎನ್ನುವ ವಿವೇಕ ಬೇಕು ಅಂತ. ಸರಿ, ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಅದನ್ನು ಹೇಳಿ ಕಲ್ಯಾಣಿ ಮೇಡಮ್. ನೀವು ಡಾಕ್ಟರ್ ಹತ್ರ ಹೋದಾಗ ಒಂದು ಗುರುಗಳು ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂದ್ರೆ ಈ ಯಾವ ವಿವೇಕ ನಮ್ ಜೀವನದಲ್ಲಿ ಮುಖ್ಯ, ಅದ್ ಹೇಗ್ ಬರುತ್ತೆ? ಈ ವಿವೇಕ ಬೇಕು, ಆತ್ಮಜ್ಞಾನ ಬೇಕು ಅಂತ ಹೇಳಿದ್ವಿ, ಅದ್ ಹೇಗ್ ಬರುತ್ತೆ ನಮ್ಗೆ ಅಂತ.
ಅದು ಈ ವಿವೇಕ ನಾವು ಕಲ್ತ್ಕೊಂಡ್ಬಿಟ್ಟಿದ್ರೆ ನಾವು ದುಃಖನೇ ಅನುಭವಿಸ್ತೀವಿ ನಮ್ಮ ಜೀವನದಲ್ಲಿ. ನಾನು ಯಾರು ಅಂತ ಈ ವಿವೇಕ ಇಲ್ಲದೆ ಇದ್ರೆ ಅದನ್ನು ಸಂಸಾರ ಅಂತ ಹೇಳ್ತಾರೆ. ಅದು ದುಃಖಕ್ಕೆ ಕಾರಣ ಆಗುತ್ತೆ. ಈ ವಿವೇಕವನ್ನು ನಾವು ಜೀವನದಲ್ಲಿ ಬಳಸ್ಕೋಬೇಕು. ಒಂದು ಪೇಷಂಟ್ ಔಷಧಿ ಕೊಡಕ್ಕೆ ಡಾಕ್ಟರ್ಗೆ ವಿವೇಕ ಬೇಕು. ಆ ವಿವೇಕ ಅವರಲ್ಲಿ ಬರ್ಬೇಕು ಅಂದ್ರೆ ಅವ್ರು 5 ವರ್ಷ ಕಷ್ಟಪಟ್ಟಿದ್ರೆ ಅವ್ರಿಗೆ ಆ ವಿವೇಕ ಬರುತ್ತೆ. ಅದೇ ರೀತಿ ನಮ್ಗೆ ಆತ್ಮಜ್ಞಾನನ ತಿಳ್ಕೊಳಕ್ಕೆ ವಿವೇಕ ಬೇಕು. ನಾನು ಯಾರು ಅಂತ ವಿವೇಕ, ಆತ್ಮ ಅನಾತ್ಮ ವಿವೇಕ ನಮ್ಮಲ್ಲಿ ಬರಬೇಕು. ಇದು ಇದ್ರೆ ಮನುಷ್ಯನ್ಗೆ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ, ಜೀವನನೂ ಸರಿಯಾಗಿರುತ್ತೆ. ಇದಕ್ಕೆ ಭಗವದ್ಗೀತೆ ಗುರುಜಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ದೇಹ ಅನ್ನೋದು ರಥ, ಕುದುರೆಗಳು ಇಂದ್ರಿಯಗಳು, ಮನಸ್ಸು ಅನ್ನೋದು ಲಗಾಮ, ಬುದ್ಧಿ ಅನ್ನೋದು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದ್ದಾರೆ. ಕುದುರೆಗಳು ಅಂದ್ರೆ ಇಂದ್ರಿಯಗಳು, ಅವು ಎಲ್ಲೆಲ್ಲೋ ಹೋಗುತ್ತೆ. ಅದಕ್ಕೆ ಮನಸ್ಸು ಸರಿಯಾಗಿರ್ಬೇಕು, ಮನಸ್ಸಿಗೆ ಬುದ್ಧಿ ಸರಿಯಾಗಿರ್ಬೇಕು. ಈ ಬುದ್ಧಿ ಇದನ್ನು ನಿರ್ಧಾರ ಮಾಡ್ಬೇಕು. ನಾನು ಯಾರು ಅಂತ ತಿಳ್ಕೊಬೇಕು, ಆತ್ಮ ಅನಾತ್ಮದ ಬಗ್ಗೆ ತಿಳ್ಕೋಬೇಕು, ಧರ್ಮ ಅಧರ್ಮದ ಬಗ್ಗೆ ತಿಳ್ಕೋಬೇಕು. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಅಂತ. ಈ ತಿಳುವಳಿಕೆನೆ ವಿವೇಕ ಚೂಡಾಮಣಿ ಅಂತ. ಸರಿ. ಆ ಭಗವದ್ಗೀತೆಯ ಒಂದು ನಾವು ಯಾವಾಗ್ಲೂ ಮುಂಚೆಗೆ ಅಂದ್ರೆ ಈ ಅಧ್ಯಾತ್ಮದ ಈ ಹಾದಿ ಗುರುಗಳ ಪರಿಚಯ, ಗುರುಗಳ ಕೃಪೆ ನಮ್ ಬೀಳೋ ತನಕನೂ ಈ ಎಲ್ಲಾದ್ರೂ ಹೋದಾಗ ಶ್ರೀಕೃಷ್ಣ ರಥ ಹಿಂಗೆ ಓಡಿಸ್ತಾ ಇರೋದು, ಮಧ್ಯದಲ್ಲಿ ಅರ್ಜುನ ಇದ್ದಾನೆ, ಶ್ರೀಕೃಷ್ಣ ರಥ ಓಡಿಸ್ತಾ ಇರೋದು, ಅದು ಒಂದು ಫೋಟೋ ತಗೊಂಬರೋದೇ ಆಗ್ಲಿ, ಕೆತ್ತನೆ ಮಾಡಿರೋದು ತಗೊಂಬರೋದೇ ಆಗ್ಲಿ, ಒಂದ್ ಯಾವ್ದೋ ಒಂದು ಸ್ಟ್ಯಾಚ್ಯೂ, ಅಂದ್ರೆ ಒಂದು ಅಲಂಕಾರಿಕ ವಸ್ತು ಅನ್ನೋ ತರ ನಾವು ನೋಡಿ ಅದನ್ನ ತಗೊಂಡ್ಬರ್ತಾ ಇದ್ವಿ. ನಾನಂತೂ ಅಂದ್ರೆ ಆ ತಲೆಯಲ್ಲಿ ಅದಿರ್ತಿತ್ತು. ಅದರ ವಿಚಾರ ಅದು ನಿಜವಾಗ್ಲೂ ಅದಿಷ್ಟೊಂದು ರಿಪ್ರೆಸೆಂಟ್ ಮಾಡುತ್ತೆ ಇಡೀ ನಮ್ ಜೀವನನ. ನಾವು ಹೆಂಗೆ ಒಂದ್ ಅಜ್ಞಾನಿ ಹೇಗ್ ಜೀವನ ಮಾಡ್ತಾ ಇದ್ದಾನೆ, ನಿಜವಾಗ್ಲೂ ಯಾರು ಅಲ್ಲಿ ಹಿಡ್ಕೊಂಡಿರೋರು ಯಾರು, ಹಿಡ್ಕೋಬೇಕಾದವ್ರು ಯಾರು, ಯಾರ ಕೈಗೆ ನಾವ್ ಲಗಾಮ್ ಕೊಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ಫಸ್ಟ್ ಭಗವದ್ಗೀತೆಗಳು ಆವಾಗ ಆನ್ಲೈನ್ ಕ್ಲಾಸಸ್ ಲೈವ್ ಮಾಡುವಾಗ ಒಂಥರ ಮೈ ರೋಮಾಂಚನ ಆಗೋಯ್ತು ನನ್ಗೆ. ಎಷ್ಟು ಚೆನ್ನಾಗಿದ್ಯಾ ಇದು, ಹಿಂಗ ಈ ಪಂಚೇಂದ್ರಿಯ ಹಿಂಗ್ ಓಡ್ತಾ ಇದಾವೆ, ಇದನ್ ಲಗಾಮ್ ಹಾಕಿ ಹಿಡ್ಕೊಂಡಿದ್ದಾನೆ, ಅವನ್ ಮನಸ್ಸು ಹಿಂಗ್ ಓಡ್ತಿದೆ, ಮನಸ್ಸನ್ನ ಆಳೋನ್ ಬುದ್ಧಿ. ನಾನ್ ಮನಸ್ಸೇನೆ ಚಂಚಲ, ಮನಸ್ಸೇ ಸರಿ ಇಲ್ಲ ಅಂತ ಅನ್ಕೊಂಡಿದ್ದು. ಮನಸ್ಸಿನ ಮೇಲೆ ಬುದ್ಧಿ ಅನ್ನೋನೊಬ್ಬ ತನ್ನ ಒಂದು ಅಧಿಪತ್ಯ ಸ್ಥಾಪಿಸಿರ್ತಾನೆ. ಅದನ್ನ ಯಾರ ಕೈಗೆ ಕೊಡ್ಬೇಕು ಅಥವಾ ಬುದ್ಧಿಯಲ್ಲಿ ಯಾರನ್ನ ತರಬೇಕು ಅನ್ನೋದು ಸಖತ್ ಬ್ಯೂಟಿಫುಲ್. ಆದ್ರೆ ಮೇಡಮ್, ಕಾತ್ಯಾಯನಿ ಮೇಡಮ್, ಇಲ್ಲಿ ಸರಿ ತಪ್ಪುಗಳು, ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ತಿಳ್ಕೊಳ್ಳೋದು, ಯಾವ್ದ್ ಬೇಡ ಯಾವ್ದ್ ಬೇಕು ಅನ್ನೋದಕ್ಕೆ ಈಗ ನಾವು ವಿವೇಚನೆಯಿಂದಾನೇ, ಅಂದ್ರೆ ಈ ಆತ್ಮಜ್ಞಾನನ ತಗೊಂಡ್ ಬಂದೇ ಪ್ರತಿಯೊಂದನ್ನು ಡಿವಿಷನ್ ತಗೊಬೇಕು. ಈಗ ಒಂದ್ ಫಾರ್ ಎಕ್ಸಾಂಪಲ್, ಒಂದು ಈ ಶಾಲೆ ನಡೆಸ್ತಾ ಇದ್ದೀನಿ, ಶಾಲೆ ನಡೆಸ್ಬೇಕಾ ಬೇಡವಾ ಅನ್ನೋ ಒಂದು ಇದು ವಿಚಾರ ಬಂದಾಗ ನಾನ್ ತಗೋಬೇಕಾಗಿರೋ ಡಿಸಿಷನ್ಸ್ ಶುಡ್ ಬಿ ಮೇನ್ಲಿ ಈ ಆತ್ಮವಿವೇಕನೇ ತಗೊಂಬಂದಲ್ಲಿ, ನಾನು ದೇಹಾಲ ಮನ್ಸಲ್ಲ ಬುದ್ಧಿ ಅಲ್ಲ, ನಾನು ಇಲ್ಲಿ ಏನ್ ಮಾಡಬಹುದು, ಏನ್ ಮಾಡಕ್ಕಾಗಲ್ಲ, ಹಂಗೆ ತಗೊಂಡೋಗ್ಬೇಕಲ್ವಾ ಮೇಡಮ್. ಸರಿ ತಪ್ಪುಗಳಿಗೆ ಒಂದು ಪ್ರೋಟೋಕಾಲ್ ಗೈಡ್ ಲೈನ್ ಅಂತ. ಇವಾಗ ನಾವು ICU NICU ನಲ್ಲಿ ಹೋದಾಗ ಎಲ್ಲಾ NICU ನಲ್ಲೂ ಎಲ್ಲಾ ನ್ಯೂನೇಟಲ್ ವಾರ್ಡ್ ಅಲ್ಲೂ ಒಂದು ಪ್ರೋಟೋಕಾಲ್ ಅಂತ ಅಥವಾ ಗೈಡ್ ಲೈನ್ ಅಂತ ಹಾಕ್ತಾರೆ. ಈ ಆರ್ಗನಿಸಮ್ ಇದ್ರೆ ಇಷ್ಟು ವಾರದ ಒಳಗಡೆ ಇದ್ರೆ ಇದನ್ನೇ ಹಾಕ್ಬೇಕು, ಅದು ಯೂನಿವರ್ಸಲ್ ಗೈಡ್ ಲೈನ್ಸ್. ಅದನ್ನ ಫಾಲೋ ಮಾಡ್ಬಿಡಕ್ ಈಸಿ ಆಗ್ಬಿಡುತ್ತೆ. ಯಾವ್ದೇ ಡಾಕ್ಟರ್ ಹೋದ್ರು ಗೈಡ್ ಲೈನ್ ಫಾಲೋ ಮಾಡೋದು ಈಸಿ ಆಗ್ಬಿಡ್ತದೆ. ಅಂದ್ರೆ ಅವಾಗ ಸಮವಾಗಿ ಕರೆಕ್ಟ್ ಪಾತಲ್ಲಿ ಹೋಗ್ತಾರೆ ಅಂತ. ಈ ತರ ಈಗ ನಮ್ಗೆ ಇಲ್ಲಿ ಜೀವನದಲ್ಲಿ ಆತರ ಗೈಡ್ ಲೈನ್ಸ್ ಅನ್ನೋದು ಯಾವ್ದನ್ನ ಇವಾಗ ನಮ್ಮ ಮಕ್ಳು ಕೇಳ್ತಾರೆ, ಹೆಂಗ್ ತಪ್ಪು ಅಂತ ಹೇಳ್ತೀಯಾ, ನನಗ್ ಸರಿ ಅನ್ಸುತ್ತೆ ಅಂತ. ಈಗ ನನಗನ್ಸುತ್ತೆ ಅದ್ ಸರಿ ಅಂತ, ಅವನಿಗನ್ಸುತ್ತೆ ತಪ್ಪು ಅಂತ ಮಗನ್ಗೆ. ಅವಾಗ ನಾವು ಯಾವ್ದನ್ನ ತಗೊಂಡು ಎಕ್ಸಾಂಪಲ್ ಕೊಟ್ಟು ಅದನ್ನ ಹಾದಿಗೆ ತರಬೇಕು ಅನ್ನೋದು ಒಂದ್ ಸ್ವಲ್ಪ ಗೊಂದಲ ಸಿಕ್ಕಾಪಡೆ ಆಗ್ತಾ ಇರ್ತದೆ. ಅದಕ್ಕೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಅಲ್ಲ, ನೀವೇ ಹಿಂದೆ ಹೇಳಿದಿರಲ್ಲ, ಧರ್ಮ ಸಂಕಟ ಅನ್ನೋದ್ರ ಬಗ್ಗೆ ನೀವೇ ಮಾತಾಡಿದಿರಿ ಹಿಂದೆ. ಅಂದ್ರೆ ಇದು ಪ್ರತಿಯೊಂದು ಅಕೇಶನ್ ಅಲ್ಲೂ ಬರುತ್ತೆ ಇದು, ಈ ಒಂದು ಡೈಲಮಾ. ಇದ್ ಸರಿನಾ ಇತ್ತಪ್ಪ, ಅಥವಾ ಇದನ್ನ ಮಾಡಿದ್ರೆ, ಯಾಕೆಂದ್ರೆ ಕೆಲವೆಲ್ಲ ಸರಿ ಅಂತಲೇ ಅನ್ನಿಸ್ತಾ ಇರುತ್ತೆ. ಈಗ ನಮ್ಮ ವೈಯಕ್ತಿಕ ಹಿತವನ್ನ ನೋಡಿದಾಗ ಅದನ್ನ ಮಾಡ್ಬೇಕು ನಾವು. ಬಟ್ ಅವಾಗ ಹೇಳೋದು ಯಾವಾಗ್ಲೂ ಸಮಷ್ಟಿ ಹಿತದೃಷ್ಟಿ
ಅದನ್ನ ಹೆಚ್ಚು ಫಾಲೋ ಮಾಡಬೇಕು ಈ ವ್ಯಾವಹಾರಿಕ ಜಗತ್ತಿನಲ್ಲಿ. ವೈಯಕ್ತಿಕವನ್ನ ಹಂಗಂತ ನೆಗ್ಲೆಕ್ಟ್ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ, ಬಟ್ ಎರಡರ ಮಧ್ಯೆ ಒಂದು ತುಲನೆ ಬಂದಾಗ, ಇವಾಗ ನೀವು ಸ್ಕೂಲ್ ಹೇಳಿದ್ರಿ, ಇವಾಗ ಒಂದು ನೀವೇನ್ ಹೇಳಿದ್ರಿ ಆತ್ಮಜ್ಞಾನ, ಅದಂತೂ ಹೌದು, ಅದನ್ನ ನಾವು ದೃಷ್ಟಿಲಿ ಇಟ್ಕೊಂಡೇ ನಾವು ಮಾಡ್ಬೇಕು. ಬಟ್ ಆತ್ಮಜ್ಞಾನ ಇಲ್ಲದೆ ಇರೋರು, ಅವರಿಗೆ ಇದು ಕಲ್ಪನೆ ಇಲ್ಲ. ಇವಾಗ ನಿಮಗೆ ನೀವೇನು ಯಾವ ತರ ಮಾಡ್ತೀರಾ, ನಾನ್ ಮಾಡ್ತಾ ಇಲ್ಲ ಅನ್ನೋದು ನಿಮಗೆ ಸ್ಪಷ್ಟತೆ ಇರುತ್ತೆ. ಕರ್ತ ನಾನಲ್ಲ, ಭಗವಂತ ನಡೆಸ್ತಾ ಇದ್ದಾನೆ, ವ್ಯವಹಾರ ನಡೀತಾ ಇದೆ. ನಾನ್ ಮಾಡೋನಲ್ಲ ಅಂತಂದ್ಮೇಲೆ ಅಲ್ಲಿ ನಂದೇನು ವೈಯಕ್ತಿಕತೆ ಏನಿಲ್ಲ, ನನ್ನ ಸ್ವಾರ್ಥ ಏನಿಲ್ಲ. ಬಟ್ ಹಾಗಂತ ನಾನು ಮಾಡೋನಲ್ಲ ಅಂತಂದ್ರೆ ಏನೋ ಬೇಕಾಬಿಟ್ಟಿ ನಡಿಬೋದಾ, ಹಂಗೂ ಆಗೋ ಹಾಗಿಲ್ಲ. ನೀವೊಂದು ಸ್ಕೂಲ್ ನಡೆಸ್ತೀರಾ ಅಂದ್ಮೇಲೆ ಅದು ಸರಿಯಾಗಿ ನಡೆಸ್ಬೇಕು ನೀವು. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಆತ್ಮಜ್ಞಾನಿಯೇ ಆದ ಪಕ್ಷದಲ್ಲಿ, ಪೂರ್ಣವಾಗಿ ಸ್ಥಿರವಾದ ಜ್ಞಾನ ನಿಮಗೆ ಬಂದಿದ್ದ ಪಕ್ಷದಲ್ಲಿ, ನೀವು ನಾನ್ ಮಾಡೋನಲ್ಲ ಅನ್ನೋದು ನಿಮ್ಗೆ ಸ್ಥಿರವಾಗಿ ಸ್ಪಷ್ಟವಾಗಿ ಗೊತ್ತಿದ್ದಲ್ಲಿ ಈಶ್ವರನೇ ನಿಮ್ಮ ಮೂಲಕ ನಡೆಸ್ಬಿಡ್ತಾನೆ, ಸರಿಯಾಗಿ ನಡೆಸ್ಬಿಡ್ತಾನೆ. ನೀವು ನಾನ್ ನಡೆಸ್ಬೇಕು ಅನ್ನೋದು ಏನೂ ಇರಲ್ಲ. ಅದೇ ಇವಾಗ ಆ ಜ್ಞಾನಕ್ಕೆ ಇನ್ನೂ ಬಂದಿಲ್ಲ ಅಂತ ಆದಾಗ, ಆಗ್ಲೂ ಕೂಡ ಚೆನ್ನಾಗಿ ನಡೆಸಿರೋರು ಬೇಕಾದಷ್ಟು ಜನ ಇದ್ದಾರೆ ಇಲ್ವಾ? ಖಂಡಿತ. ಇವಾಗ ನೀವು ಇದಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ ಡಾಕ್ಟರ್ ಕೆಲಸ ಎಷ್ಟು ಚೆನ್ನಾಗಿ ಮಾಡಿದೀರ ನೀವು. ಅಲ್ಲಿ ಏನೋ, ಅಲ್ಲಿ ಸಮಷ್ಟಿ ಹಿತ ವೈಯಕ್ತಿಕ ಹಿತಕ್ಕಿಂತ ಹೆಚ್ಚು. ಡಾಕ್ಟರ್ಗಂತೂ ಅದನ್ನೇ ಬೋಧನೆ ಮಾಡ್ತಾರೆ, ನೀವು ಫಸ್ಟು ರೋಗಿನ ಕಡೆಗೆ ಗಮನ ಕೊಡಬೇಕು ನಿಮ್ದಕ್ಕಿಂತ ಅಂತ ತಾನೇ ಡಾಕ್ಟರ್ಗಳಿಗೆ ಹೇಳೋದು. ಆ ರೀತಿ ಸಾಮಾನ್ಯ ಜನರು ಕೂಡ ಧರ್ಮವನ್ನ ಸರಿಯಾಗಿ ಪಾಲನೆ ಮಾಡ್ತಾ ಹೋಗ್ಬೇಕು. ಧರ್ಮ ಸಂಕಟದ ಸಮಯದಲ್ಲಿ ವೈಯಕ್ತಿಕ ಹಿತವನ್ನ ಬದಿಗೊತ್ತಿ ಸಮಷ್ಟಿಯ ಹಿತದ ಕಡೆ ಗಮನ ಕೊಡ. ಒಂದು ನವಿರಾದ ಎಳೆ ಇರುತ್ತೆ, ಆ ಎಳೆನ ಸರಿಯಾಗಿ ಗುರ್ತಿಸ್ಕೊಂಡು ಆಚೆ ಇಡ್ಬೇಕ ಕಾಲು ಈಚೆ ಇಡ್ಬೇಕಂತ ನಿರ್ಧಾರ ಮಾಡ್ಬೇಕು. ಇಲ್ಲಿ ಧರ್ಮ ಜಿಜ್ಞಾಸು ಬಂದಾಗ ಸಮಾಜದಲ್ಲಿ ನಾವು ಅದನ್ನ ಇಟ್ಕೋಬೇಕಾಗತ್ತೆ. ಬ್ರಹ್ಮ ಜಿಜ್ಞಾಸತ್ವ ಬಂದಾಗ ಅಲ್ಲಿ ಎಲ್ಲವನ್ನೂ ಮೀರ್ಬೇಕಾಗತ್ತೆ. ಸೊ ಹಾಗಾಗಿ ಏನಾಗತ್ತೆ, ನಾವು ಸಮಾಜದಲ್ಲಿ ಇರ್ಬೇಕಾದಾಗ ಆ ಧರ್ಮದಲ್ಲಿ ಏನಿದೆ ಚೌಕಟ್ಟುಗಳೆಲ್ಲ ಹಾಕಿಟ್ಬಿಟ್ಟಿದಾರಲ್ಲ ಪೂರ್ಣವಾಗಿ, ಆ ಚೌಕಟ್ಟನ್ನು ಇಟ್ಕೊಂಡೇ ನಾವು ಎಲ್ಲಾ ವ್ಯವಹಾರಗಳನ್ನು ಮಾಡ್ಬೇಕಾಗತ್ತೆ ನಾವು, ಅಲ್ವಾ ಮೇಡಮ್? ಬ್ರಹ್ಮ ಅಂತ ಬಂದಾಗ ಅಲ್ಲಿ ಏನಿಲ್ಲ, ಅವನು ಎಲ್ಲ ಮೀರ್ ಹೊಟ್ಟೋಗ್ಬಿಟ್ಟಿರ್ತಾನ. ಅವ್ನು ಯಾವ ಸಮಾಜ ಕಟ್ಟಳೆಗಳು ಯಾವ್ದು ಇರಲ್ಲ. ಧರ್ಮ ಅಂದ್ರೆ ಅಲ್ಲಿ ಇಲ್ದೆ ಹೋದ್ರುನು ಅದಕ್ಕೆ ಸರಿಯಾಗಿ ನಡೆಯುತ್ತಲ್ಲಿ. ಅಂದ್ರೆ ಅಲ್ಲಿ ನಾನ್ ಮಾಡೋನಲ್ಲ ಅಂದಾಗ ಈಶ್ವರ ಸಂಕಲ್ಪದಾಗ ನಡೀತಾ ಹೋಗುತ್ತೆ. ಇಲ್ಲಿ ಈಶ್ವರ ಸಂಕಲ್ಪದಾಗ ನಡೀತಾ ಇದ್ರು ನನ್ನ ಒಂದು ವೈಯಕ್ತಿಕತೆ ಇಲ್ಲಿ ಮೂಗ್ ತೂರಿಸ್ತಾ ಇರತ್ತಲ್ಲ, ಮೂಗ್ ತೂರಿಸ್ತಾ ಇದ್ದಾಗ ಅಲ್ಲಿ ಡಿಸ್ಟರ್ಬ್ ಆಗ್ಬಿಡತ್ತೆ. ಆ ಡಿಸ್ಟರ್ಬ್ ಆಗೋ ಸಂದರ್ಭದಲ್ಲಿ ನಾವು ಈ ವಿವೇಕವನ್ನು ಯೂಸ್ ಮಾಡಿ, ಇಲ್ಲ ಇದನ್ನ ಲೋಕದ ಹಿತ ಮುಖ್ಯ, ಅದನ್ನ ನಾನು ಮಾಡ್ಬೇಕು ಅನ್ನೋ ಒಂದು ವಿವೇಕದಲ್ಲಿ ಮಾಡ್ತಾ ಹೋಗ್ಬೇಕು. ಉಮಾ ಮೇಡಮ್ ಸಣ್ಣ ಕ್ವಶನ್ ಇವ್ರಿಗೆ, ಅಂದ್ರೆ ಯಾವ್ದು ಬಿಡಬಾರ್ದು ಅಂತ ಹೇಳಿ ಅಷ್ಟೇ. ವಿವೇಕ ಚೂಡಾಮಣಿ ಗ್ರಂಥವನ್ನ ಬರೆದವರು ಯಾರು, ಮತ್ತೆ ಆ ಹೆಸರು, ಆ ವಿವೇಕ ಚೂಡಾಮಣಿ ಹೆಸರು ಹೇಗೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಅದ್ರಲ್ಲಿ ಏನಿದೆ ಅಂತಾನು ಹೇಳ್ತಾರೆ. ಏನಂತಂದ್ರೆ ಹೆಸರೇ ವಿವೇಕ ಚೂಡಾಮಣಿ ಅಂತ ಹೇಳಿ ಒಂದು ಇದು ಶ್ರೀ ಶಂಕರಾಚಾರ್ಯರು ಬರ್ದಿದ್ದಾರೆ ಅಂತ ಇದೆ. ಒಂದ್ ಸ್ವಲ್ಪ ಅವ್ರು ಬರ್ದಿಲ್ಲ ಅನ್ನೋದು ಒಂದ್ ಸ್ವಲ್ಪ ಇದೆ. ಸೊ ನಾವ್ ಇವಾಗ ನಮ್ಗೆ ಏನ್ ಬಂದಿದೆ ಶಂಕರಾಚಾರ್ಯರು ಅಂತ ತಗೊಂಡ್ಬಿಡೋಣ. ಯಾಕಂದ್ರೆ ನಮ್ಗ ಇದಕ್ ಹೋದಾಗ ಆ ಒಂದ್ ಜ್ಞಾನ ಇಲ್ಲ ನಮ್ಗೆ, ಅದನ್ನ ವಿಶ್ಲೇಷಣೆ ಮಾಡುವಷ್ಟು ಬಗ್ಗೆ. ಸರಿ, ಇದು ಏನು ಇದಕ್ಕೇನೆ ಚೂಡಾಮಣಿ ಅಂದ ತಕ್ಷಣ ನಮಗ್ ಗೊತ್ತು, ಅದೊಂದು ಆಭರಣ. ಅದು ಎಲ್ಲರಿಗೂ ಸಹಜವಾಗಿ ಹೆಂಗಸರಿಗೆ ಹಿಂದೆ ಎಲ್ಲ ಹಾಕುತ್ತಾ ಇದ್ರು, ಒಂದು ಹಿಂದ್ಗಡೆ ಇಟ್ಕೋತಾ ಇದ್ರು ಅದನ್ನ. ಅದೇನದು, ಅದೇನು ಜಡಬಿಲ್ಲ ಅಲ್ಲ, ಸಮಥಿಂಗ್ ಇನ್ನೇಂತದ ಒಂದ್ ಬರ್ತಾ ಇತ್ತಲ್ಲ, ಅದಕ್ಕೆ ಚೂಡಾಮಣಿ ಅಂತಾರ. ಒಂದ್ ಗಂಡ್ ಕಟ್ಕೊಂಡ್ ಇಟ್ಕೋತಾ ಇದ್ರಲ್ಲ ಮೇಡಮ್, ಅದಕ್ಕೆ ಏನಂತಾರ? ಅದಕ್ಕೆ ಅಂತಾರಲ್ಲ ಅದ ಹಿಂಗ್ ರೌಂಡ್ ಒಂದ್ ಇರುತ್ತಲ್ಲ, ನನ್ನ ತಿರುಗಿಸ್ಬಿಟ್ಟು ನಮ್ಮ ಮತ್ತೆ ಕಾಲದೊಂದು ಇಟ್ಕೊಂಡಿತ್ತು ಅದನ್ನ ಹಿಂದೆಲ್ಲ ಹಾಕೊಳ್ಳೋರು ಅವ್ರು. ಅದಕ್ಕೆ ಹಿಂಗ್ ಸ್ಪರಲ್ ತರ ಇರ್ತಾ ಇತ್ತು, ಅದನ್ನ ಹಿಂಗ್ ಸುತ್ಸ್ಕೊಂಡ್ ಇಟ್ಕೊಳ್ಳೋರು ಅದನ್ನ. ಚೆನ್ನಾಗಿದೆ. ನಾನು ಅದೇನ್ ಮಾಡ್ದೆ, ಕೊನೆಗ ಹಿಂದ್ಗಡೆ ಪಾಟ್ ತೆಗೆದ್ಬಿಟ್ಟು ಅದನ್ನ ಪೆಂಡೆಂಟ್ ಮಾಡಿ ಸರಕ್ ಹಾಕೊಂಡಿದ್ದು. ಈ
ಚೂಡಾಮಣಿ ಅಂತಂದ್ರೆ ಮೊದ್ಲು ವಿವೇಕ ಅಂತಂದ್ರೆ ನಾವು ಆಲ್ರೆಡಿ ನಮ್ಗೆ ಸಾಕಷ್ಟು ಸಲ ತನಕ ಡಿಸ್ಕಸ್ ಮಾಡಿದೀವಿ. ಆತ್ಮ ಅನಾತ್ಮದ ಬಗ್ಗೆ ಆಗ್ಲಿ ಎಲ್ಲಾದ್ರೂ ಅದು. ಸೊ ಇಲ್ಲಿ ಏನಾಗುತ್ತೆ, ಚೂಡಾಮಣಿ ಅಂತ ಬಂದಾಗ ಅದು ಒಂದು ವಜ್ರ ಅಂತ ಹೇಳಿ, ಅಂದ್ರೆ ಪ್ರೆಷಿಯಸ್ ಸ್ಟೋನ್ ಅಂತಂದ್ರೆ ವಿವೇಕ ಅನ್ನೋದು ಒಂದು ಪ್ರೆಷಿಯಸ್ ಅಂತ ಹೇಳೋದು. ತುಂಬಾ ಅತ್ಯಮೂಲ್ಯವಾದ ವಸ್ತುಗೆ ನಾವೇನ್ ಮಾಡ್ತೀವಿ, ಆ ಚೂಡಾಮಣಿ ಅನ್ನೋದಕ್ಕೆ ನಾವು ಹೋಲಿಸ್ತಾ ಇದೀವಿ. ಆ ವಜ್ರ ಏನ್ ಮಾಡುತ್ತೆ, ಅಜ್ಞಾನನ ತೆಗೆದು ಹಾಕ್ಬಿಡತ್ತೆ, ಅದು ಅಂದ್ರೆ ಕಟ್ ಮಾಡ್ಬಿಡತ್ತೆ ಅಂತ ಹೇಳ್ತಾರೆ. ಅಂದ್ರೆ ಯಾತ್ರಿಂದ ಜ್ಞಾನದಿಂದ ಅದನ್ನ ನಾವು ಕತ್ತರಿಸಾಕ್ತೀವಿ ಅಂತ ಹೇಳಿ. ಸೊ ನಮಗೆ ಈ ವಿವೇಕ ಚೂಡಾಮಣಿ ಅಂತ ಒಂದು ನಮ್ಗೆ ವಿವೇಕನ ಕೊಡತ್ತೆ ಅಂತ ಹೇಳಿ. ಇದ್ರೊಳಗೆ ಜೀವ ಜಗತ್ತು ಈಶ್ವರ 7 ಪ್ರಶ್ನೆಗಳು ಏನು ಶಿಷ್ಯ ಹೇಳ್ತಾನೆ, ಬಂಧ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಜೀವ ಜಗತ್ತು ಅಂದ್ರೆ ಏನು, ಆತ್ಮ ಅನಾತ್ಮ, ಎಲ್ಲವನ್ನು ಸಾಕಷ್ಟು ಪ್ರಶ್ನೆ, ಅವನು 7 ಪ್ರಶ್ನೆ ಕೇಳೋದಿಕ್ಕೆ ಅವರು ಡೀಟೇಲ್ ಆಗಿ ಅದನ್ನ ವಿವರಿಸ್ತಾ ಬರ್ತಾರೆ. ಅವರು ಯಾವ್ದ್ರ ಮುಖಾಂತರ ತತ್ವಮಸಿ ಶ್ವೇತಕೇತು ಅಂತ ಹೇಗೆ ಉದ್ದಾಲಕ ಹೇಳ್ತಾನೆ, ಹಾಗೆ ಇವರು ಇದ್ರೊಳಗೆ ನಮ್ಗೆ ಅದನ್ನ ತಿಳಿಸ್ಕೊಟ್ಟು ಕೊನೆಗೆ ಏನ್ ಮಾಡ್ತಾರೆ, ನಿನ್ನ ಸ್ವರೂಪನೇ ಬ್ರಹ್ಮ ಸ್ವರೂಪ, ನೀನೇ ಬ್ರಹ್ಮನಾಗಿದೀಯ, ನೀನು ಅದು ಬಿಟ್ಟು ನೀನಿಲ್ಲ, ನೀನೇನು ಜೀವಾತ್ಮ ಪರಮಾತ್ಮ ಅಂತ ಬೇರೆ ಬೇರೆ ಏನ್ ಮಾಡ್ಕೊಂಡಿದ್ಯಾ ಅದು ಬೇರೆ ಆಗಿಲ್ಲ, 2 ಒಂದೇ ಅನ್ನೋ ಒಂದನ್ನ ನಮಗೆ ಜ್ಞಾನನ ನಮ್ಗೆ ಕೊಡ್ತಾರೆ ಇದ್ರೊಳಗೆ. ಸೊ ಹಾಗಾಗಿ ನಮ್ಗೆ ಅದಕ್ಕೆ ನಾವು ವಿವೇಕ ಚೂಡಾಮಣಿ ಅದು ಒಂದನ್ನ ಹೇಳ್ತಾರೆ. ಸೊ ಇದು ಒಂದೇ ಅದೇ ಹೇಳ್ತಾರೆ, ಸರ್ವ ವೇದಾಂತ ಸಾರ ಆಗಿದೆ ಇದು, ಇದೊಂದು ಪ್ರಕರಣ ಗ್ರಂಥ ಅಂತ ಹೇಳಿ. ಎಲ್ಲ ಏನು ಉಪನಿಷತ್ ಇದೆ, ಎಲ್ಲ ಭಗವದ್ಗೀತೆ ಎಲ್ಲಾದ್ರದ್ದು ಒಂದು ಸಂಗ್ರಹ ಮಾಡಿ ಆ ಸಾರನ ನಮ್ಗೆ ಕೊಡ್ತಾ ಇದ್ದಾರೆ. ಶ್ರೀನಿವಾಸ್ ಮೂರ್ತಿ ಸರ್ಗೆ ಮನೋದ್ವೇಗದ ಸಂದರ್ಭದಲ್ಲಿ ಒಬ್ಬ ಅಜ್ಞಾನಿ ಹೇಗೆ ಬಿಹೇವ್ ಮಾಡ್ತಾನೆ, ಜ್ಞಾನಿ ಹೇಗಿರ್ತಾನೆ ಆ ಸಂದರ್ಭಗಳಲ್ಲಿ ಅಂತ ಅವೆರಡನ್ನ ಎಕ್ಸ್ಪ್ಲೇನ್ ಮಾಡಿ ಸರ್. ಯಾವ ಸಂದರ್ಭ? ಮನೋದ್ವೇಗ, ಎಮೋಷನಲ್ ಡಿಸ್ಟರ್ಬೆನ್ಸ್ ಆದಾಗ, ಉದ್ವೇಗ ಆದಾಗ ಇಬ್ರು, ಒಬ್ಬ ಜ್ಞಾನಿ ಒಬ್ಬ ಅಜ್ಞಾನಿ, ಇಬ್ರು ಡಿಫ್ರೆನ್ಸ್ ನ ಹೇಳ್ತಾ ಹೋಗ್ತಾರೆ. ಕೇಳಿಸ್ತಾ ಇದೆಯಲ್ಲ? ಮನ ಉದ್ವೇಗ ಆದಾಗ ಜ್ಞಾನಿ ಬಹಳ ಸಮತ್ವದಿಂದ ಅದನ್ನು ವಿಚಾರ ಮಾಡಿ ಅವನು ಆದಷ್ಟು ಮೌನದಲ್ಲೇ ಇರ್ತಾನೆ. ಅವನು ಜಾಸ್ತಿ ಅದಕ್ಕೆ ರಿಯಾಕ್ಷನ್ ಮಾಡಲ್ಲ. ಅಜ್ಞಾನಿ ಏನ್ ಮಾಡ್ತಾನೆ, ರಿಯಾಕ್ಷನ್ ಮಾಡ್ತಾನೆ. ಸೊ ಅದು ನಾವು ಈ ದಿನ ಪ್ರತಿದಿನ ನೋಡ್ತಾ ಇದ್ದೀನಿ ಮೀಡಿಯಾದಲ್ಲಿ, ಟಿವಿನಲ್ಲಿ. ಹೋಯ್ತಾ, ಹೆಂಡತಿ ಚಾಕು ಹಾಕಿದ್ಲು ಅಂತ ಗಂಡ ಕೊಲೆನೇ ಮಾಡ್ಬಿಟ್ಟ. ರೀಸೆಂಟ್ಲಿ ಆಗಿದ್ದು. ಹೆಂಡತಿ ಅಡುಗೆ ಮನೆಯಿಂದ ಏನೋ ಅವರಿಬ್ರು ಮಾತಾಡ್ತಾನೆ, ಅವಳ ಕೋಪ ಬಂದು ಹುಡುಗ ಚಾಕು ಹಿಂಗೆ ಎಸೆದಿದ್ದಾಳೆ. ನೀನು ಚಾಕು ಎಸೆದ ಅಂದ್ಬಿಟ್ಟು ಅವನು ಪೀಸ್ ಮಾಡ್ಬಿಟ್ಟ. ಟು ದಟ್ ಎಕ್ಸ್ಟೆಂಟ್. ಅಂದರೆ ನಾವು ಸಂಯಮನೇ ಇಟ್ಕೊಂಡಿರಲ್ಲ, ಅದು ನಮ್ಮ ಈಗೋ ಇದರಿಂದ. ಸೊ ಜ್ಞಾನಿ ಅದನ್ನು ಅದೆಲ್ಲ ಸಮತತ್ವದಿಂದ ನೋಡಿ ಅವನಿಗೆ ಯಾವುದೇ ಬಂದರೂ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರ್ತಾನೆ. ಯಾಕೆಂದರೆ ಎಲ್ಲವೂ ಬಂದು ಹೋಗುವಂಥದ್ದೇ ಅಂತ ಹೇಳ್ಬಿಟ್ಟು. ಬಟ್ ನಮಗೇನಾಯ್ತು, ಅದು ಯಾಕೆ ಇಷ್ಟೊಂದು ಬಂತು, ಈ ಥರ ಇದಾಯಿತು ಅಂತ ಹೇಳಿ ಇಮ್ಮಿಡಿಯೇಟ್ ರಿಯಾಕ್ಷನ್ ಮಾಡೋದೇ ಇಲ್ಲಿ ಮೊದಲನೇ ಇದು. ಯಾಕೆಂದರೆ ನಾವು ವಿವೇಕ ಯೂಸ್ ಮಾಡಲ್ಲ. ಯಾಕೆಂದರೆ ಇಟ್ ಇಸ್ ನಥಿಂಗ್ ಬಟ್ ಈಗೋ ಪ್ರಾಬ್ಲಮ್. ಅದನ್ನೇ ಇವರು ಹೇಳಿದಾರಲ್ಲ, ನಿಮಗೆ ಈ ಒಂದು ಮೂಲಕ್ಕೆ ಹೋದಾಗ ಹೇಳಿದ್ರಲ್ಲ, 5 ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ, ರೆಕವರಿ ಅಲ್ವಾ, ಅಲ್ಲಿ ಇಕ್ವಾನಿಮಿಟಿ. ಇದು ನೀವು ಇದನ್ನು ಸಾಧನೆ ಮಾಡ್ತಾ ಅದರಲ್ಲಿ ನೀವು ಆ ಒಂದು ಅಟ್ಲೀಸ್ಟ್ ಆ ಲೆವೆಲ್, ಜ್ಞಾನಿ ಲೆವೆಲ್ಗೆ ಹೋಗದೆ ಇದ್ರು ನಾವು ನಮ್ಮ ಸಂಸಾರನ ಸ್ಮೂತಾಗಿ ನಡೆಸ್ಬೋದು. ಇಲ್ಲ ಅಂದರೆ ನಮ್ಮ ಮನೆಗಳಲ್ಲೇ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ. ಆ ಫ್ರೀಕ್ವೆನ್ಸಿ ಇಂಟೆನ್ಸಿಟಿ ಆಗಬೇಕಂದ್ರೆ ನೀವು ಮೂಲ ತತ್ವ ತಿಳ್ಕೋಬೇಕು. ಇದೆಲ್ಲ ನನ್ನ ದೇಹ, ಮನಸ್ಸು, ಬುದ್ಧಿ ಇದರಿಂದ ಆಗ್ತಾ ಇರುವಂಥ, ಅಹಂಕಾರದಿಂದ ಆಗ್ತಾ ಇರೋದು ಅಂತ ನಿಮಗೆ ಕಲ್ಪನೆ ಇದ್ದಿದ್ದು ಇಷ್ಟು ದಿನ ಗೊತ್ತಿಲ್ಲದೆ ಇರೋದು ಈಗ ಅದು ಇದಾಗುತ್ತೆ.
ಓ ನಾನು ಇದಕ್ಕೆಲ್ಲ ಮೀರಿದಂಥ ಒಂದು ಚೈತನ್ಯ ಸ್ವರೂಪಿ ಅನ್ನೋದು ಫಸ್ಟು ನಿಮಗೆ ಒಂದು ಕ್ಲಾರಿಟಿ ಗೊತ್ತಾದರೆ ಅವಾಗ ಏನು ಮಾಡ್ತೀವಿ, ಒಂದು ಸ್ವಲ್ಪ ಆ ಸಮಯದಲ್ಲಿ ಸ್ವಲ್ಪ ಪರಿಜ್ಞಾನದಿಂದ ಇದ್ದು ಅದನ್ನು ಹೇಗೆ ಡೀಲ್ ಮಾಡಬೇಕು ಹಾಗೆ ಡೀಲ್ ಮಾಡ್ತೀವಿ. ಅದರ್ವೈಸ್ ವಿಲ್ ಬಿಕಮ್ ಮೋರ್ ರಿಯಾಕ್ಷನ್ ಮೋರ್ ಆ್ಯಂಡ್ ಮೋರ್. ಸಂಸಾರದಲ್ಲಿ ಸುಖ ದುಃಖಗಳಿಂದ ನಾವು ಆಮೇಲೆ ಪಶ್ಚಾತ್ತಾಪ ಮಾಡ್ತೀವಿ, ಅಯ್ಯೋ ನಾನು ಹಾಗೆ ಮಾಡಬೇಕಿತ್ತು, ನಾನು ಕೋಪ ಕಂಟ್ರೋಲ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು. ಅದರಿಂದ ಜ್ಞಾನಿಗೂ ನಮಗೂ ಇರುವಂಥದ್ದು ಇದೊಂದು ವ್ಯತ್ಯಾಸ. ಇದನ್ನ ಈ ಸಾಧನೆ ಮಾಡಿದಾಗ ಯು ಕ್ಯಾನ್ ಬಿಕಮ್ ಲೈಕ್ ಎ ಫೈರ್. ಇಲ್ಲಿ ಫೈರ್ ಅಂದರೆ ಅದು ಒಂದೊಂದಕ್ಕೂ ಒಂದೊಂದು ಇದಕ್ಕೂ ವರ್ಡ್ ಇದೆ. ನೀನು ಅಜ್ಞಾನಿ ಆಗಿದ್ದ ಬರೀ ಫೈರೇ, ಯಾರೇ ಬಂದರೂ ಫೈರ್ ಮಾಡ್ತಾ ಇರ್ತೀರ. ಮನೆಯಲ್ಲಿ ಯಾರು ಹೇಳಿದ್ರು ನಂದೇ ನಡಿಬೇಕು, ಯಾರದೇ ನಡೆಯೋಂಗಿಲ್ಲ, ಐ ಆಮ್ ಫೈರ್ ಅಂತೀರ. ಇಲ್ಲಿ ಈ ಫೈರ್ ಬೇರೆ, ಆ ಫೈರ್ ಬೇರೆ. ಅಷ್ಟೇ ಮೇಡಮ್ ಗೊತ್ತಿರೋದು. ಥ್ಯಾಂಕ್ ಯು. ಸರಿಯಾಗಿ ಇದೆ ಸರ್. ಅಂದ್ರೆ ಇಲ್ಲಿ ಮನಸ್ಸಿನ ಉದ್ವೇಗ ಬಂದಾಗ ಇವನು ಏನು ನೀವು ಹೇಳಿದ್ರಿ, ಒಂದು ವೈಪರೀತ್ಯದ ಒಂದು ಎಕ್ಸಾಂಪಲ್ ಹೇಳಿದ್ರಿ. ಆ ತರದ ಎಕ್ಸಾಂಪಲ್ ಇತ್ತೀಚಿನ ಜನತೆಯಲ್ಲಿ ತುಂಬಾ ಜಾಸ್ತಿನೇ ಆಗ್ತಾ ಇದೆ. ಹಾಗಾಗಿ ಗುರುಗಳು ಈಗ ಚಿಕ್ಕ ಮಕ್ಕಳನ್ನ ಈ ಲೀಡ್ಸ್ ತಗೊಂಡು ಲೀಡ್ ಮಾಡೋರು ಮುಂದಕ್ಕೆ ಈ ಸಮಾಜನ ಅಂತ ಅವ್ರನ್ನ ತಯಾರು ಮಾಡ್ತಿರೋದು ತುಂಬಾ ಶ್ಲಾಘನೀಯ ಸರ್. ಕೃತಜ್ಞತೆಗಳು. ಏನಂದ್ರೆ ಈ ಮನೋದ್ವೇಗ ಆದಾಗ ಇವನ್ ಕಣ್ ಕೆಂಪು ಮಾಡ್ಕೊಳ್ಳೋದು, ಎಸೆಯೋದು, ಚಾಕು ಎಸೆಯೋದು, ಮೈ ನಡುಗ್ಸೋದು ಎಲ್ಲ ಸರಿ, ಅದು ದೇಹದ ಮೇಲೂ ಪರಿಣಾಮ ಬೀರತ್ತೆ ಅಂತ ಗೊತ್ತಿರಲ್ಲ. ಹಂಗೆ ಎಷ್ಟೋ ಕಾಯಿಲೆಗಳು ಮನಸ್ಸಿನ ಒಂದು ಉದ್ವೇಗದ ಪರಿಣಾಮವಾಗಿ ದೇಹದ ಮೇಲೆ ಪರಿಣಾಮ ಬೀರೋದಂತ. ಹಾರ್ಮೋನ್ಸ್ ಹಿಂಗೆ ನಾವು ಉದ್ವೇಗಕ್ಕೆ ಒಳಗಾಗ್ತಾ ಇದ್ದಾಗ ಹಾರ್ಮೋನ್ಗಳು ರಿಲೀಸ್ ಆಗ್ತಾ ಇರ್ತವೆ. ಬೇಡವಾದ್ದು ಬೇಕಾದ್ದು ಎಲ್ಲವೂ ಅವು ದೇಹದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತಾ ಇರ್ತವೆ. ಸೊ ಇಟ್ಸ್ ಈ ಬ್ಯಾಕ್ವರ್ಡ್. ಹಿಂಗೆ ನಾವು ಏನೇನು ತೋರಿಸ್ಕೊತಾ ಇದ್ರೆ ಮನಸ್ಸು, ಬುದ್ಧಿ, ಈಗ ದೇಹ ಹಂಗೆ ವಾಪಸ್ಸು ಬೀರ್ತಾ ಇರುತ್ತೆ ತನ್ನ ಏನು ರಿಯಾಕ್ಷನ್. ಅತ್ತೆ ವಿಜಯ ಅತ್ತೆ, ಇಲ್ಲೂ ಹೊರಟೋಗ್ತಾರೆ ಇದು. ನಾವು ಹಲವಾರು ಹಬ್ಬಗಳನ್ನ ಆಚರಿಸ್ತೀವಿ ನಮ್ಮ ದೇಶದಲ್ಲಿ. ಈಗ ಜೀವನ್ ಮುಕ್ತನಿಗೆ ಯಾವ ಹಬ್ಬ ಅಂತ ಹೇಳ್ತಾರೆ ಗುರುಗಳು? ಅದ್ ಭಗವದ್ಗೀತೆ ಶ್ಲೋಕ ಬಿಟ್ಬಿಟ್ರೆ ನೀವು? ಯಾವ್ದು ಬಿಟ್ರ? ಅದಾದ ತಕ್ಷಣ ಇದೆ ನೋಡಿ ಭಗವದ್ಗೀತೆ. ಕೃಷ್ಣ ಹೇಳ್ತಾನಲ್ಲ ಅರ್ಜುನಂಗೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಭಗವದ್ಗೀತೆಯ 1ನೇ ಅಧ್ಯಾಯದ 20ನೇ ಶ್ಲೋಕ. ಉಮಾ ಮೇಡಮ್ 29 29 ಅದು. ನೀವ್ ಹೇಳಿ. ಇದು ತುಂಬಾ ಚೆನ್ನಾಗಿದೆ ಶ್ಲೋಕ ಅದು. ಅರ್ಜುನ ಯುದ್ಧ ಶುರು ಮಾಡ ಮುಂಚೆ ಏನು ಅಹಂಕಾರದಲ್ಲಿ ಇರ್ತಾನೆ ಅಂತಂದ್ರೆ, ನಾನ್ ಬಿಟ್ರೆ ಇಲ್ಲ, ಏನು ಕೃಷ್ಣ ನಿಲ್ಸು, ಅಲ್ಲಿ ಮಧ್ಯದಲ್ಲಿ ತಗೊಂಡೋಗಿ ಯಾರ್ಯಾರಿದಾರೋ ಎಲ್ಲಾರನ್ನ ನೋಡ್ಬಿಡ್ತೀನಿ ಅಂತ ಹೇಳಿ ನಿಲ್ಲಿಸಾನೆ. ಕೃಷ್ಣ ತುಂಬಾ ಬುದ್ಧಿವಂತ, ತಗೊಂಡೋಗಿ ಕರೆಕ್ಟ್ ಆಗಿ ಮಧ್ಯಾಗ ನಿಲ್ಲಿಸ್ಬಿಟ್ಟು ನೋಡು ಅಂತ ಹೇಳ್ದ. ನೋಡ್ ತಕ್ಷಣ ಅವ್ನಿಗೆ ಕೈ ಕಾಲೇ ಬಿದ್ದೋಗ್ಬಿಡತ್ತೆ. ಅವ್ನಿಗೆ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಅದ್ರೊಳಗೆ ಪದ್ಯ. ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುಸ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖೈ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ತೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಅವನ್ನೆಲ್ಲ ನೋಡ್ ತಕ್ಷಣ ಇವನಿಗೆ ಮೈ ಎಲ್ಲ ನಡ್ಕಕ್ ಶುರು ಆಗ್ಬಿಡತ್ತೆ. ಇದಾದ್ಮೇಲೆ ನಾವ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಮೈ ನಡಕ್ತಾ ಇದೆ ನನಗೇನೋ ಅದಕ್ಕೆ ಎಲ್ಲ ಇದು ಬಿಲ್ಲು ನನ್ನ ಕೈಯಿಂದ ಬಿದ್ದು ಹೋಗ್ತಾ ಇದೆ, ನನಗೆ ರೋಮಾಂಚನ ಆಗ್ತದೆ, ಕಂಪನಗಳು ಬರ್ತಾ ಇದೆ, ಮೈ ಒಳಗೆಲ್ಲ ನಡ್ಕ ಬರ್ತಾ ಇದೆ, ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ನನಗೆ. ಅವ್ರನ್ನೆಲ್ಲ ನೋಡ್ ತಕ್ಷಣ ನನ್ನ ಅಂಗಾಂಗಗಳೇ ಶಿಥಿಲಾಗಿ ಕುಸ್ ಬಿದ್ದೋಗಿದ್ದಾನೆ. ಕುತ್ಕೊಂಡ್ಬಿಡ್ತಾನೆ ಅವ್ನು, ಹಿಡಿದ್ಬಿಟ್ಟು ನಾನ್ ಮಾಡಲ್ಲ, ಯುದ್ಧ ಮಾಡಲ್ಲ ಅಂತ ಹೇಳಿ. ಅಂತ ಒಂದು ಇದ್ರ ತರ ಗಂಟ್ಲು ಒಣಗೋಗ್ತಾ ಇದೆ, ತುಟಿಗಳೆಲ್ಲ ಚರ್ಮ ಎಲ್ಲ ಅಂಡ್ಕೊಂಡ್ಬಿಡ್ತಾ ಇದೆ. ನನಗೆ ತುಂಬಾ ನನ್ ಮನ್ಸೇ ಭ್ರಮಿತ ಆಗ್ಬಿಟ್ಟಿದೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಿಂತ್ಕೊಳಕ್ ಸಹಿತ ನನ್ಗೆ ಶಕ್ತಿ ಇಲ್ಲ.
ಅಂತ ಹೇಳ್ಬಿಟ್ಟು ಅವನು ಕೇಳ್ಕೊತಾನೆ. ಅವನು ನನ್ಗೆ ಇವ್ರನ್ನೆಲ್ಲ ಸಾಯಿಸಿ ನಾನು ಏನ್ ಮಾಡ್ದು ನಾನು ಅನ್ನೋಂಥದ್ನ. ಮತ್ತೆ ನಾವು ಈ ದುಃಖ ಬಂದಾಗ ಕುಗ್ಗದೆ ಅನ್ನೋ ಒಂದು ಇದಕ್ಕೆ ಇದನ್ನ ತಿಳಿಸುವಂಥದ್ದು ಇದು ಬರ್ತಾ ಇರುತ್ತೆ. ದುಃಖ ಬರ್ತಾ ಇರುತ್ತೆ. ಏನೇನ್ ಡಿಸ್ಟರ್ಬೆನ್ಸ್ ಆಗತ್ತೆ ಅನ್ನೋದು ಆಮೇಲೆ ನಾವು ಡೀಟೇಲ್ ಆಗಿ ಮತ್ತೆ ಡಿಸ್ಕಸ್ ಮಾಡ್ತೀವಿ. ಇದ್ರೊಳಗೆ ಎಮೋಷನಲ್ ಡಿಸ್ಟರ್ಬೆನ್ಸ್ ಆದ್ರೆ ಏನ್ ಆಗತ್ತೆ ಅನ್ನೋದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ ಸಂವಾದದಲ್ಲಿ ಮೊದಲನೇ ಅಧ್ಯಾಯದೆಲ್ಲ ಫುಲ್ ಇದ್ರದ್ದೇನೆ ಇರೋದು. ಇದ್ರೊಳಗೆ ಏನಾಗುತ್ತೆ, ಅರ್ಜುನಂಗ್ ಏನ್ ಆಯ್ತು ಅನ್ನುವಂಥದ್ನ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಉಮಾ ಮೇಡಮ್ ಎಕ್ಸ್ಪರ್ಟ್ ಇನ್, ನಾನು ಶ್ಲೋಕಗಳನ್ನ ಸ್ವಲ್ಪ ಎಗರಿಸ್ತಾ ಇರ್ತೀನಿ, ಗೊತ್ತಾಗಲ್ವಲ್ಲ ಮೇಡಮ್, ಅದಕ್ಕೆ ಸ್ವಲ್ಪ ಎಗರಿಸ್ತಾ ಇರ್ತೀನಿ. ಸಂಸ್ಕೃತ ಬರಲ್ಲ, ಬಟ್ ಗುರುಗಳು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಡೀಟೇಲ್ ಆಗಿ. ಅದಕ್ಕೆ ಏನ್ ಕ್ವಶನ್ ಫ್ರೇಮ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಉಮಾ ಮೇಡಮ್ ಅದ್ ಬರ್ಕೊಂಡ್ಬಿಟ್ಟು ಬಿಟ್ಬಿಟ್ಟಿದೀನಿ. ಓಕೆ, ಅದೇ ಮನಸ್ಸಿನ ಉದ್ವೇಗ ಈ ದೇಹದ ಮೂಲಕ ಹೇಗೆ ಇಟ್ ಶೋ ಅಂತ. ಸಿಂಪಥೆಟಿಕ್ ಓವರ್ ಆಕ್ಟಿವಿಟಿ, ಯಾವ್ದೋ ಫ್ರೈಟ್, ಯಾವ್ದೋ ಒಂದು ಹೆದರಿಕೆ ಸಂದರ್ಭ ಅಥವಾ ಎಮೋಷನಲಿ ಡಿಸ್ಟರ್ಬ್ ಆಗೋ ಸಂದರ್ಭ ಬಂದ ತಕ್ಷಣ ಆ ಮನುಷ್ಯ ಹೇಗ್ ರಿಯಾಕ್ಟ್ ಮಾಡ್ತಾನೆ ಇದನ್ನ ನಾವೆಲ್ಲಾರು ಈ ತರ ಎಲ್ಲಾ ಸ್ಟೇಜಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೇರೆ ಬೇರೆ ನಾಟಕ ಮಾಡೋದಂತೂ ಖಂಡಿತ. ಹೌದು 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 ಖಂಡಿತ. ಅಂದ್ರೆ ಈ ಮುಂದಕ್ಕೆ ಹೋಗ್ತಾ ಫೈರು, ನೀವು ನಿಮ್ಮ ತುಲನೆಯನ್ನ ಮಾಡ್ಕೊಳ್ಳಿ, ನೀವು ಎಲ್ಲಿದ್ದೀರಾ, ಯಾವ ಸ್ಟೆಪ್ ಅಲ್ಲಿ ಇದ್ದೀರಾ ಅಂತಂದವಾಗ ನಿಜವಾಗ್ಲೂ ಈಗ ಮಾಡ್ಕೊಂಡ್ರೆ ಹಿಂದೆ ನಾವು ಇವೆಲ್ಲವನ್ನು ಮಾಡ್ಬಿಟ್ಟಿರೋದು ಎಲ್ಲವೂ ಈ ತರದ್ದು ಎಮೋಷನಲ್ ಔಟ್ ಬರ್ಸ್ಟ್ಗಳು ಬೇಕಾದಷ್ಟು ಬಂದು ಹೋಗಿದಾವೆ ಜೀವನದಲ್ಲಿ. ಈಗ ಬರೋದೇ ಇಲ್ಲ. ಆಲ್ಮೋಸ್ಟ್ ತುಂಬಾನೇ ಶಾಂತವಾಗಿ ಇರುವಂತಹ ಒಂದು ಸಂದರ್ಭ. ಗುರುಗಳಿಗೆ ಮತ್ತೆ ಪ್ರಣಾಮಗಳು. ಮುಂದಿನ ಪ್ರಶ್ನೆ ಅತ್ತೆ ಹೇಳ್ಬಿಡಿ ಅತ್ತೆ, ಹಬ್ಬದ ಬಗ್ಗೆ ಹೇಳಿದಾರಲ್ಲ. ಅದೇ ಇದು ಇವನಿಗೆ ಜೀವನ್ ಮುಕ್ತನಿಗೆ ಯಾವ ಹಬ್ಬ ಅವನಿಗೆ ಹೊಂದುತ್ತೆ ಅಂತಂದ್ರೆ ಯುಗಾದಿ ಹಬ್ಬ ಅಂತ ಹೇಳ್ತಾರೆ. ಯಾಕೆಂದ್ರೆ ಯುಗಾದಿ ಹಬ್ಬದಲ್ಲಿ ನಾವು ಬೇವು ಬೆಲ್ಲನ ತಿಂತೀವಲ್ವಾ. ಬೇವು ಬೆಲ್ಲ ಸಾಂಕೇತಿಕವಾಗಿ ಕಷ್ಟ ಸುಖ ಎರಡನ್ನೂ ಅದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎರಡನ್ನೂ ಸಮನಾಗಿ ಸ್ವೀಕರಿಸ್ಬೇಕು ಅಂತ ಆವಾಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರುಗಳು ಎಷ್ಟು ಚೆನ್ನಾಗಿ ಅದನ್ನ ಒಂಥರ ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನ ಸಾಂಕೇತಿಕವಾಗಿ. ಹೊಸ ವರ್ಷ ಬಂದ್ರೆ ಬೇವು ಮತ್ತೆ ಬೆಲ್ಲ ಎರಡನ್ನೂ ಸಮಚಿತ್ತದಿಂದ ತಗೊಳ್ಳಿ ಅಂತ. ಅದು ಅಷ್ಟೇ ಬೇವು ಕೂಡ ಆರೋಗ್ಯ ಕೂಡ ಬೇವಿಂದು ಒಳ್ಳೇದಾಗ್ತಾ ಇತ್ತು. ಅದ್ರ ಜೊತೆ ಬೆಲ್ಲನೂ ಸೇರಿಸ್ತಾ ಇದ್ರು. ಯಾಕಂದ್ರೆ ಬರೀ ಬೇವೆ ಕೊಟ್ರೆ ಯಾರು ತಿನ್ನಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ಕೊಟ್ರೆ ಬೇವನ್ನೆಲ್ಲ ಬಿಸಾಡ್ಬಿಟ್ಟು ಬರೀ ಬೆಲ್ಲ ಮಾತ್ರ ತಿನ್ಕೊಡ್ತಿದ್ವಿ. ಏನ್ ಮಾಡಿದ್ರು ಒಂದಿಷ್ಟು ಬೇವು ತಿನ್ನಕ್ ಆಗ್ತಿರ್ಲಿಲ್ಲ. ಈಗ ಆರಿಸ್ಕೊಂಡು ಬೇವು ಬೆಲ್ಲ ಎರಡನ್ನೂ ಸಮನಾಗಿ ತಗೊಂಡು ತಿಂತೀವಿ. ಇವಾಗ ಏನು ಕಹಿ ಏನು ಅನ್ಸಲ್ಲ ಈಗ. ಅವಾಗ ತುಂಬಾ ಕಹಿ ಅನ್ಸೋದು, ಎಲ್ಲ ಬಿಸಾಡ್ಬಿಡ್ತಿದ್ವಿ ಬೇವು ಬೆಲ್ಲನ. ಹೇಳೋರು ಬೇವು ಬೆಲ್ಲ ಅಂದ್ರೆ ಏನ್ ಅರ್ಥನೂ ಹೇಳೋರು, ಅದನ್ನ ತಿನ್ಬೇಕು ಆರೋಗ್ಯಕ್ಕೂ ಒಳ್ಳೇದು ಅಂತಾನು ಹೇಳೋರು. ಎಲ್ಲಾನು ಏನ್ ಹೇಳಿದ್ರು ನಾವೇನ್ ಕೇಳೋ ಅಂತವ್ರಲ್ಲ, ಎಲ್ಲ ಬಿಸಾಡ್ಬಿಡ್ತಿದ್ವಿ. ಹಾಗೆ ಈ ಜೀವನ್ ಮುಕ್ತನಿಗೂ ಕೂಡ ಅಷ್ಟೇನೇನೆ, ಅವನು ಅದನ್ನ ಸಮಚಿತ್ತದಿಂದ ಅವನು ಇರ್ತಾನೆ ಅನ್ನೋದಕ್ಕೆ ಬೇವು ಬೆಲ್ಲನ ಸಾಂಕೇತಿಕವಾಗಿ ಹೇಳಿದ್ದಾರೆ. ಅಂದ್ರೆ ಅವನೇನು ಕಷ್ಟದಲ್ಲಿ ದುಃಖದಲ್ಲಿ ಅವನು ಕುಗ್ಗಲ್ಲ, ಸುಖ ಬಂತು ಅಂತ ಹಿಗ್ಗಲ್ಲ, ಲಾಭ ನಷ್ಟ ಅವ್ ಯಾವ್ದಕ್ಕೂ ಅವನು ಮನಸ್ಸು ಕೆಡ್ಸ್ಕೊಳ್ಳೋದಿಲ್ಲ. ಕಾಮ ಕ್ರೋಧ ಲೋಭ ಮೋಹ ಇದರಿಂದ ನಾವೆಷ್ಟು ಬಳಲ್ತೀವಿ. ಹಬ್ಬಬ್ಬ, ಈ ಕಾಮ ಕ್ರೋಧ ಲೋಭ ಮೋಹ ಒಂದೊಂದು ತುಂಬಾ ಚೆನ್ನಾಗಿರೋ ವೆಪನ್ಗಳು ಮನುಷ್ಯನಿಗೆ. ಏನು ಹೊರಗಡೆಯಿಂದ ಏನ್ ಚುಚ್ಚೋದ್ ಬೇಡ, ಒಳಗಡೆಯಿಂದ ನೆನೆ ಈ ಕಾಮ ಅನ್ನೋದಾಗ್ಲಿ ಕ್ರೋಧ ಅನ್ನೋದಾಗ್ಲಿ ಈ ಲೋಭ ಅಬ್ಬಾ ಆ ಮೋಹ ಅಂತೂ ಎಷ್ಟು ವಯಸ್ಸೋದ್ರೂ ಕಳ್ಕೊಳಕ್ ಸಾಧ್ಯ ಇಲ್ವೇನೋ ಬಹುಶಃ, ಅಥವಾ ಅಷ್ಟೊಂದು ಮೋಹ ಇರ್ತದೆ. ಎಷ್ಟು ವಯಸ್ಸಾಗಿರುತ್ತೆ, 90 ವರ್ಷ ಆಗಿರ್ತದೆ, ಆದ್ರೂ ಅವ್ರಿಗೆ ಎಷ್ಟು ಮೋಹ ಇರುತ್ತೆ. ಇವಾಗ ನಾವೇ ಆಗ್ಲಿ, ನಾವ್ ಬೇಕು ಅಂತ ಮೋಹ ಇಲ್ಲಪ್ಪ ನನಗೆ ಏನು ಇಲ್ಲಪ್ಪ, ನಾನ್ ತುಂಬಾ ನಿರ್ಲಿಪ್ತನಾಗಿದ್ದೀನಪ್ಪ, ನನ್ಗೆ ಯಾವ್ದು ಇಲ್ಲಪ್ಪ ಅಂತ ಎಷ್ಟು ಅನ್ಕೊಂಡ್ರು, ಎಷ್ಟೊಂದು ನಾವು ಹಂಗೆ ಇದ್ದೀವಿ, ನಾವೆಲ್ಲ ಜ್ಞಾನದಲ್ಲಿ ಎಲ್ಲ ತಿಳ್ಕೊಬಿಟ್ಟಿದೀವಿ ಅಂತ ಏನೋ ಅನ್ಕೊಂಡ್ರು ಕೂಡ 1 ಸೆಕೆಂಡ್ಗೆ ನೆನೆ ಬೀಳ್ಸ್ಬಿಡುತ್ತೆ. ವಿಕೆಟ್ ಬಿದೋಗ್ಬಿಡುತ್ತೆ ನಮ್ದೆಲ್ಲ. ಆ ಒಂದು ಡಿಟರ್ಮಿನೇಷನ್ನು ಎಲ್ಲೋಯ್ತೋ ಆ ಮೋಹದಲ್ಲಿ. ನಾವ್ ಅನ್ಕೊಂಡಿದ್ದು ಆದರ್ಶಗಳದ್ದು ಅದು ಎಲ್ಲಿ ಕೊಚ್ಕೊಂಡು ಹೊಟ್ಟೋದ್ವು. ಆ ತರ ನಮ್ಮ ಮನಸ್ಥಿತಿಗಳು ಇರುತ್ತೆ.
ಅದನ್ನ ಜೀವನ್ ಮುಕ್ತನಿಗೆ ಅದನ್ನ ನಮ್ಮ ಗುರುಗಳು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬರ್ತಾರೆ. ಏನ್ ಹಂಗಾರದ್ದು ಜೀವನ್ ಮುಕ್ತನಿಗೆ ಕಷ್ಟ ಇಲ್ವೇ, ಸುಖ ಇಲ್ವೇ? ಇದೆ, ಎಲ್ಲ ಕಷ್ಟ ಸುಖ ಎಲ್ಲ ಇದೆ. ಆದ್ರೆ ಅವನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಅವನು ಪ್ರಾರಬ್ಧ ಅಂತ ತಿಳ್ಕೊಳ್ತಾನೆ. ಒಳ್ಳೆ ಪ್ರಾರಬ್ಧ ಆಗಿದ್ರೆ ಒಳ್ಳೇದು, ಕೆಟ್ಟ ಪ್ರಾರಬ್ಧ ಆದ್ರೆ ಕೆಟ್ಟದ್ದು. ಆಕ್ಷನ್ ರಿಯಾಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ಅಂತ ಹೇಳ್ದಂಗೆ ಅದು ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದ್ದಕ್ಕೆ ಕೆಟ್ಟದ್ದು ಬರ್ತಾ ಇರ್ತದೆ. ಅದಕ್ಕೇನೆ ಅವನಲ್ಲಿ ಕರ್ತೃತ್ವ ಆಗ್ಲಿ ಭೋಕ್ತೃತ್ವ ಆಗ್ಲಿ ಇಲ್ದಲೆ ನಾನು ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಅಂತ ನಮ್ಮ ಗುರುಗಳು ಹೇಳಿರೋ ಮಂತ್ರದಲ್ಲಿ ನಾನು ಶಿವಸ್ವರೂಪಿ ಅಂತ ಅವನು ಅರ್ಥಕೊಂಡು ಆ ನೆಲೆಯಲ್ಲಿ ಇದ್ದಾಗ ಅವನಿಗೆ ಎಲ್ಲವೂ ಒಂದೇ, ಎಲ್ಲವನ್ನು ಸಮಚಿತ್ತದಿಂದನೇ ಸ್ವೀಕರಿಸ್ತಾನೆ. ಅದಕ್ಕೆ ಅವನಿಗೆ ಅಪ್ರೋಪ್ರಿಯೇಟ್ ಆಗಿ ತುಂಬಾ ಚೆನ್ನಾಗಿ ಒಂದು ಹಬ್ಬ, ಎಲ್ಲಾ ದೇವತೆಗಳಿಗೂ ಒಂದೊಂದು ಹಬ್ಬ ಇದೆ ಅಂತಾರೆ. ಗಣೇಶನ್ಗೊಂದು, ಈಶ್ವರನ್ಗೊಂದು, ಕೃಷ್ಣನ್ಗೊಂದು, ಎಲ್ಲಾ ಹನುಮ ಜಯಂತಿ ಹನುಮನ್ಗೊಂದು, ಪ್ರತಿಯೊಬ್ಬ ದೇವತೆಗಳಿಗೂ ಇದೆ. ಆದ್ರೆ ಈ ಜೀವನ್ ಮುಕ್ತನಿಗೆ ಯಾವ್ದಪ್ಪ ಅಂದ್ರೆ ಈ ಯುಗಾದಿ ಹಬ್ಬ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದನ್ನ ಗುರುಗಳು ಹೇಳಿದ್ದಾರೆ. ಇನ್ನು ಮುಂದೆ ಹೇಳ್ಬೇಕಾ ಕರ್ಮಗಳ ಬಗ್ಗೆ ಏನಾದ್ರು? ಇನ್ನೊಬ್ರು ಹೇಳ್ಬೋದಾ ಅಂತ ಅಕ್ಕ? ಆಯ್ತು ಆಯ್ತು. ಆಕ್ಚುಲಿ ಈ ಕಾಮಕ್ರೋಧ ಲೋಭ ಮೋಹ ಇದೆಯಲ್ಲ, ಅದು ಅರಿಷಡ್ ವರ್ಗಗಳು. ನಾವು ಎಲ್ಲಿಂದ ಅದನ್ನ ಬಿಡಿಸ್ಕೊಂಡ್ ಬರ್ಬೇಕು ಅನ್ನೋ ಒಂದು ಚಿಂತನೆಯನ್ನು ತಂದಾಗ ಒಂದ್ ಕಾಮ ಕ್ರೋಧ ಅಂತೆಲ್ಲ ಒಂದ್ ದಾರದ ಹಾಕಿ ಕಣ್ಣಿಗೆ ಹಾಕಿ ಒಂದು ಕಟ್ಟಿರ್ತೀವಲ್ಲ ಒಂದ್ ಕಡೆ. ಸೊ ನಾವ್ ಮೇಲ್ಗಡೆಯಿಂದ ಬಿಡಿಸ್ಕೊಂಡ್ ಬರ್ಬೇಕಾ ಕೆಳಗಡೆಯಿಂದ ಬಿಡಿಸ್ಕೊಂಡ್ ಬರ್ಬೇಕಾ ಅಂತ ಬಂದಾಗ, ನಾನ್ ಈಗ ಮಡಿಕೆಗಳು ಇಡೋಣ, ಅದು ಬೇಡ, ದಾರ ಬೇಡ, ಮಡಿಕೆಗಳು ಕಾಮ ಕ್ರೋಧ, ಕೆಳಗಡೆ ಕಾಮ ಸ್ಟಾರ್ಟ್ ಆಗತ್ತೆ, ಮೇಲ್ಗಡೆ ತನಕ ಮಡಿಕೆ ಇದೆ. ಸರ್ ಮೇಲ್ಗಡೆಯಿಂದ ಮಡಿಕೆ ಹೊಡ್ಕೊಂಡು ಒಂದೊಂದೇ ಬಂದ್ರು ಇಲ್ಲಿ ರೂಟ್ ಕಾಸ್ ಇರೋ ಕೆಳಗಡೆ ಮಡಿಕೆ ಕಾಮನ ಒಡೆಯೋ ತನಕ ಮುಂದಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ನಾನು ಯಾವಾಗ ಮೊದಲನೇ ಮಡಿಕೆ ಕಾಮ ಅಂತ ಏನ್ ಡಿಸೈರ್ ಅಂತಿದ್ಯಲ್ಲ, ಆ ಮಡಿಕೆನ ನಾವ್ ಯಾವಾಗ ಒಡೆದ್ ಹಾಕ್ತಿವೋ ಮಿಕ್ಕಿದಷ್ಟು ಡಬ್ಬ ಅಂತ ಬಿದೋಗ್ಬಿಡತ್ತೆ. ಅದ್ರ ಕೆಳಗೆ ಸಪೋರ್ಟ್ ಇರಲ್ವಲ್ಲ, ಎಲ್ಲ ಬಿದೋಗುತ್ತೆ. ಹಾಗಾಗಿ ನಾವು ನಮ್ಮ ಪ್ರಯತ್ನ ಯಾವಾಗ್ಲೂ, ನನ್ಗೆ ಯಾತ್ರೊಳಗೆ ಆಸಕ್ತಿ ಇದೆ, ಯಾವ್ದು ಆಸೆ ಅಂತಂದ್ರೆ ನನಗೆ ಆಸೆ ಪಟ್ಟ ತಕ್ಷಣ ಅದೆಲ್ಲ ಏನು ಸಂಸ್ಕಾರ ಹೊಂದಿ ವಾಸನೆಗಳು ಆಗಲ್ಲ. ನಾವು ಯಾವಾಗ ಅದನ್ನ ಎಷ್ಟು ತಗೋಬೇಕು ಎಷ್ಟು ಬಿಡ್ಬೇಕು ಅನ್ನೋ ಒಂದು ನನ್ಗೆ ವಿವೇಕಲ್ಲಿ ಬಂದ್ಬಿಟ್ರೆ ನಾವ್ ಯಾವುದು ಅಂಟ್ಕೊಳ್ಳಲ್ಲ, ಕರ್ಮಗಳಿಗೆ ಅಂಟ್ಕೊಳ್ಳಲ್ಲ, ಕರ್ಮ ಪಾಡಿ ಕರ್ಮ ಜರುಗ್ತಾ ಇರತ್ತೆ. ಅದು ಬಿಟ್ಟು ನಾವೇನಾರು ಅದ್ರೊಳಗೆ ಕುತ್ಕೊಂಡು ಅದು ಒಂದ್ ವಸ್ತು ನೋಡಿದ ತಕ್ಷಣ ಅದ್ ನಂಗೆ ಬೇಕು 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 ಅಂತ ಮನಸ್ಸಲ್ಲಿ ತರ್ತಾ ಇದ್ರೆ ಅದು ಒಂದು ತೃಷ್ಣ ಆಗಿ ಕುತ್ಕೊಂಡ್ಬಿಡತ್ತೆ. ನನ್ಗೆ ಅದ್ ಬೇಕೇ ಬೇಕು, ಆ ವಸ್ತು ಅಂತ ಪಡ್ಕೊಳ್ಳೇಬೇಕು. ಯಾವ್ದೋ ಒಂದ್ ಸೀರೆ, ಹೆಂಗಸ್ರು ಸೀರೆನ ಒಡವೆನ ಒಂದ್ ಇಟ್ಕೋಣ, ಎಲ್ಲ ಒಂದ್ ಪಿಕ್ಚರ್ ನೋಡ್ಬಿಡ್ತಾಳ ಫೇಸ್ಬುಕ್ ಅಲ್ಲ ಯಾವ್ದೊಳಗೋ ಒಂದ್ ನೋಡಿದ್ಲು, ನೋಡ್ ತಕ್ಷಣ ಅವಳು ನೋಡ್ಬಿಟ್ಟು ಸಹಜವಾಗಿ ಅದನ್ನ ಮುಂದಕ್ಕೆ ಕಳಿಸ್ಬಿಟ್ಟಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ಪದೇ 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 ನೆನಪು ಮಾಡ್ಕೊಳಕ್ ಶುರು ಮಾಡ್ತಾಳೆ. ಅಲ್ಲಿ ನೋಡಿದ್ನಲ್ಲ ಎಷ್ಟ್ ಚೆನ್ನಾಗಿತ್ತಲ್ಲ, ಮತ್ತೆ ಓಪನ್ ಮಾಡೋದು, ಮತ್ತೆ ನೋಡೋದು, ಮತ್ತೆ ಓಪನ್ ಮಾಡೋದು, ನೋಡೋದು. ನೋಡ್ತಾ 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 ಒಂದು ಹಂಬಲ ಬಂದ್ಬಿಡುತ್ತೆ ನಂಗೆ, ಅದ್ ಬೇಕೇ ಬೇಕು ಅಂತ ಪುನಃ ಅದೇನಾಗುತ್ತೆ, ತೃಷ್ಣ ಆಗುತ್ತೆ. ಅದನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಇದ್ರೊಳಗೆ ಅದು ಸಂಸ್ಕಾರ ಹೊಂದಿ ವಾಸನೆ ಆಗಿ ಉಳ್ಕೊಂಡಿರುತ್ತೆ. ನನ್ನೊಳಗೆ ಯಾವ ರೀತಿ ಅದು ವಾಸನೆ ಆಗಿರತ್ತೆ ಅಂತಂದ್ರೆ, ನೀವ್ ಎಲ್ಲೇ ಏನೇನ್ ನೋಡ್ ತಕ್ಷಣ ನನ್ ಮನ್ಸು ಅದ್ ಪಡ್ಕೊಂಡಿಲ್ಲ ಅನ್ನೋಂಥದ್ರೊಳಗೆ ಹೋಗಿ ಕೂತ್ಕೊಂತಾ ಇರತ್ತೆ. ಅದಕ್ಕೆ ಮೊದಲನೇದೇನೆ ಈಗ ನನಗ್ ಕಾಣ್ತದು, ಓಕೆ ನೋಡೋದ್ರೊಳಗೆ ಸಹಜ. ಕಣ್ಣಿನ ಕೆಲ್ಸ ಏನು, ಅದಕ್ ನೋಡೋದೇ ಅದಕ್ಕೆ ಕೆಲ್ಸ. ಅದು ಸೃಷ್ಟಿ ಅದು ಮಾಡಿರೋದೇ ಹಂಗೆ, ನೋಡೋದು ದುಡಿಯೋದು ಒಳಗ್ ಕಳ್ಸೋದು. ಚೆನ್ನಾಗಿದೆ ನೋಡಿ ಪಿಕ್ಚರ್ ಅಂತ ಫೋಟೋ ಹೊಡಿಯುತ್ತೆ, ಒಳಗ್ ಕಳ್ಸತ್ತೆ, ನೋಡುತ್ತೆ, ಒಳಗ್ ಕಳಿಸ್ತಾ ಇರತ್ತೆ. ಮನಸ್ಸು ಏನ್ ಮಾಡುತ್ತೆ, ಡಿಸಿಷನ್ ಅಲ್ಲಿ ಬೇಕಾ ಬೇಡವಾ ಅಂತ ಅಲ್ಲಿ ಬುದ್ಧಿ ನೆಕ್ಸ್ಟ್ ಹೋಗುತ್ತೆ, ಬೇಡ ಸುಮ್ನೆ ನೀನ್ ಆಸೆ ಪಡ್ಬೇಡ ಅಂತ ಅಲ್ಲಿ ಹೇಳ್ತಾ ಇರತ್ತೆ. ನಾವ್ ಯಾವಾಗ ಅದನ್ನ ಈ ಮನಸ್ಸಿನ ಹಂತದಲ್ಲೇನೆ ನಾವು ನಿಲ್ಲಿಸ್ಕೊಂಡ್ಬಿಟ್ಟಾಗ, ಆಯ್ತು ನೋಡ್ದೆಲ್ಲ ಸಾಕ್ ಬಿಟ್ಬಿಡು, ಏನಿದೆ ಅದ್ರೊಳಗೆ, ಇಲ್ವಾ ನಿನ್ನ ಹತ್ರ ಅಷ್ಟೊಂದು ಅಂತಾನೋ ಏನೋ ಒಂದು ಅವಿವೇಕ ಬಂದ ತಕ್ಷಣ ಆ ಆಸೆ ಹೊಟ್ಟೋಗ್ಬಿಡತ್ತೆ ನನಗೆ, ಆ ಡಿಸೈರ್ ಮತ್ತೆ ಬರತ್ತಿಲ್ಲ. ಅದು ಬಂದ್ರು ನಾವ್ ಏನ್ ಮಾಡ್ತೀವಿ, ಜಸ್ಟ್ ಲೆಟ್ ಗೋ ಅಂತ ಬಿಟ್ಬಿಡ್ತೀವಿ ನಾವು. ಹೀಗೆ ನಾವು ಆಸೆ ಅನ್ನೋದನ್ನ ಹೇಗೆ ಕಳ್ಕೊಳ್ಬೇಕು ಅನ್ನೋವಂಥದ್ದು ಆ ತರದ್ನ ನಾವು ಮಾಡ್ಕೊಳಕ್ ಸಾಧ್ಯ ಆದಾಗ ನಮ್ಮಲ್ಲಿರೋ ವಾಸನೆಗಳು ಒಂದೊಂದೇ ಬರುತ್ತೆ. ಅದೇನೆಲ್ಲೂ ಹೋಗಲ್ಲ, ಯಾಕಂದ್ರೆ ನಾವು ಅಷ್ಟೊಂದು ಫೀಡ್ ಮಾಡಿ ಇಟ್ಕೊಂಡಿರ್ತೀವಿ. ಅದ್ ಅದ್ ತುಂಬಾ ಒಳ್ಳೇದಾಗಿದ್ರೆ ಬೇಕಾದ್ರೆ ಇಟ್ಕೋಣ, ಬೇಡ ಅಂದ್ರೆ ನಿನ್ನ ಅವಶ್ಯಕತೆ ಇಲ್ಲ ಅಂದ ತಕ್ಷಣ ಅದು ಬರುತ್ತೆ ಹೋಗುತ್ತೆ. ಹಾಗೆ ನಮ್ಮ ನಾವು
ನಮ್ಮ ವಾಸನೆಗಳನ್ನ ನಾವು ಹೊರಗ್ ಬರಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ. ಅಲ್ಲ, ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನೋದನ್ನ ಅದ್ ಎಷ್ಟು ಚೆನ್ನಾಗಿ ಜೋಡ್ಸಿದ್ದಾರೆ ಅಂದ್ರೆ, ಎಲ್ಲದಕ್ಕಿಂತ ಫಸ್ಟ್ ರೂಟ್ ಕಾಸ್ ಕಾಮ. ಒಂದೇ ಒಂದು ಆಸೆ ಬರುತ್ತೆ. ಆಸೆ ಈಡೇರ್ಲಿಲ್ವೋ ಕ್ರೋಧ, ಅದಾಗ್ಲಿಲ್ವೋ ಇನ್ನೊಬ್ರ ಹತ್ರ ಇರ್ತದೋ ಅವಾಗ ಮದ, ಮಾತ್ಸರ್ಯ. ಎಲ್ಲದಕ್ಕಿನ್ನ ಜಾಸ್ತಿ ಡೇಂಜರಸ್ ಅಂದ್ರೆ ವ್ಯಾಮೋಹ. ಈ ಮೋಹ ಅನ್ನೋದಿದೆಯಲ್ಲ, ಅದು ತುಂಬಾ ಡೇಂಜರಸ್. ಅದೇನ್ ತುಂಬಾ ನಿಮ್ಗೆ ಇದು ಕಾಣುವಷ್ಟು ಒಂಥರ ವೈಲೆಂಟ್ ಆಗಿ ಕಾಣಲ್ಲ. ಅದು ಒಳಗಡೆನೇ ಇರುತ್ತೆ. ಆ ಒಳಗಡೆನೆ ಇದ್ದು ಒಂದು ಚೂರು ನಮ್ಮನ್ನ ಬೆಳೆಯದಲ್ಲೇ ಇರೋಂಗೆ ಅದು ತುಂಬಾ ಕಟ್ ಮಾಡುತ್ತೆ. ಆ ವ್ಯಾಮೋಹ ಅನ್ನೋದು ಎಂತೆಂತ ಮನುಷ್ಯನ, ಅವ್ರು ಎಷ್ಟು ದೊಡ್ಡವರಾಗಿರ್ಬೋದು, ಅವನು ಅಷ್ಟು ದೊಡ್ಡ ಜ್ಞಾನಿ ಆಗಿರ್ಬೋದು, ಅವನು ಅಷ್ಟು ದೊಡ್ಡ ಸಾಧಕ ಆಗಿರ್ಬೋದು, ಪಟ್ ಅಂತ ಬಿದ್ದೋಗ್ತಾನೆ. ಬರೀ ಅದೊಂದು ಮೋಹ, ಆ ವ್ಯಾಮೋಹ, ಈ ಕಾಮ ಅಂದ್ರೆ ಈ ಒಂದಕ್ಕೊಂದು ಚೆನ್ನಾಗಿ ರಿಲೇಟೆಡ್. ಒಂದ್ ಬಂದ್ರೆ ಒಂದ್ ಬಂದ ತಕ್ಷಣ ಎಲ್ಲ ಚಿಗಿತ್ಕೊಂಡು ಹಿಂಗೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡ್ತದೆ. ಸೊ ಇದನ್ನ ಬರೀ ಜ್ಞಾನ ಬಂದ ತಕ್ಷಣ ನೀವ್ ಅಲ್ಲಿ ವಿವೇಕ ಬಂದ್ಬಿಟ್ರೆ ನಿಮ್ಗೆ ಅದ್ ಮುಂದಕ್ಕೆ ಹೋಗಲ್ಲ. ಅದು ಈಗ ನೋಡ್ ತಕ್ಷಣ ಬರಲ್ಲ. ಜ್ಞಾನನ ನಾವು ಬರೀ ತಿಳ್ಕೊಂಡು ಬರೀ ಶಬ್ದದಲ್ಲಿ ಇಟ್ಕೊಂಡಿದ್ರೆ ಖಂಡಿತ ಬರಲ್ಲ. ಅದು ನಮ್ಮ ಗುಣದಲ್ಲಿ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ, ಎಲ್ಲದರಲ್ಲೂ ನಾವು ನಮ್ಮನ್ನ ಚೆಕ್ ಮಾಡ್ಕೊಳ್ತಾನೆ ಇದ್ದಾರೆ. ನಮ್ಮನ್ನ ಚೆಕ್ ಮಾಡ್ತಾ ಇದ್ರೆ ಅಕಸ್ಮಾತ್ ಬಂದ್ಬಿಡುತ್ತೆ ಆಸೆ. ಅಲ್ಲಿ ಹೋಗಿದೆ, ಅದ್ ನೋಡ್ದೆ, ಅದ್ ಬೇಕು, ಅದು ನಿನಗೆ ಯುಕ್ತನಾ, ಬೇಕಾಗಿದ್ಯಾ, ನಿಜವಾಗ್ಲೂ ಬೇಕಾ ನಿನಗೆ, ಅದೆಷ್ಟು ಮಟ್ಟಿಗೆ ಬೇಕಾಗಿದೆ, ಅದೆಷ್ಟು ಮಟ್ಟಿಗೆ ಸರಿ ತಪ್ಪು, ಅದನ್ನ ವಿವೇಕದಿಂದ ಮಾಡಿದಾಗ ಮಾತ್ರನೇನೆ, ಇದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಾತ್ರನೇನೆ ನಮ್ಮಲ್ಲಿರೋ ಈ ಒಂದು ಆಸೆನ ಕಳ್ಕೋಬಹುದು. ಇಲ್ಲ ಅಂದ್ರೆ ಕಳ್ಕೊಳಕ್ ಸಾಧ್ಯನೇ ಇಲ್ಲ. ನಮ್ಮನ್ನ ನಾವು ಪ್ರತಿ ಕ್ಷಣದಲ್ಲೂ ನಾವು ಚೆಕ್ಔಟ್ ಮಾಡ್ಕೋತಾ ಇರ್ಬೇಕು. ಇವಾಗ ಏನೋ ಒಂದು ಸಂಭ್ರಮದಲ್ಲಿ ಇದ್ರಲ್ಲಿ ಏನ್ ಮಾತಾಡಿದ್ದು ಅಯ್ಯೋ ಅದು ಇಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ, ಅಯ್ಯೋ ಅದು ನನಗೆ ಬೇಕು, ಅಯ್ಯೋ ಹಿಂಗಾನ ಮಾಡಿ ತಗೊಂಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಪ್ಲಾನು ಅದನ್ನ ಪಡೆಯಕ್ಕೆ ಏನ್ ಮಾಡ್ಬೇಕು ಅಂತ ಆ ಪ್ಲಾನ್ ಎಲ್ಲ ಅದೆಲ್ಲ ಮಾಡ್ಬಿಡುತ್ತೆ ಮನ್ಸು. ಅದ್ ಮಾಡಾಗಿ ಸುಮ್ನೆ ಕೂತಾಗ ಇನ್ನೊಂದ್ ಮನ್ಸು ಹೇಳುತ್ತೆ, ಬುದ್ಧಿ ಹೇಳುತ್ತವಾಗ, ನಿಜವಾಗ್ಲೂ ನಿನಗೆ ಬೇಕಿದ್ಯಾ, ನಿನ್ಗೆ ಇಷ್ಟೊಂದು ಕಸರತ್ ಬೇಕಾ, ಅದನ್ನ ಪಡೆಯಕ್ಕೋಸ್ಕರ ಇಷ್ಟೆಲ್ಲ ಬೇಕಾಗಿದ್ಯಾ ನಿನಗೆ ಅಂತ ಕೇಳುತ್ತೆ ಅದು. ಅವಾಗ ನಿಧಾನವಾಗಿ ಸ್ವಲ್ಪ ಮೇಲ್ ಹೋಗಿರೋದು ಸ್ವಲ್ಪ ಇಳಿತೀವಿ ಕೆಳಗಡೆ. ಹೌದಲ್ವಾ, ಏನಕ್ಕೆ ಬೇಕಪ್ಪ, ಅಯ್ಯೋ ಇದರಿಂದ ಏನಾಗಬೇಕಾಗಿದೆ ಅಂತ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅದು ಇನ್ನೊಂದು ಕಡಿಮೆ ಆಗ್ಬಿಡ್ತದೆ. ಹಿಂಗೆ ಇನ್ನೊಂದ್ ಸ್ವಲ್ಪ ಅಂದ್ರೆ ಅಯ್ಯೋ ಬೇಡ ಹೋಗೋದು, ಏನೋ ಒಂದ್ ನಿಮಿಷದಲ್ಲಿ ಏನೋ ಬೇಕು ಅನಿಸ್ತ ಅಷ್ಟೇ, ಇವಾಗ ಬೇಡ ಅಂತ ನಾವು ಆ ತರ ನಾವು ಒಂದು ಇದರಲ್ಲಿ ತೂಗಿ ನಾವು ಅದನ್ನ ಕಡಿಮೆ ಮಾಡ್ಕೊಳ್ತಾ ಹೋದಾಗ ನಾವು ಕಳ್ಕೊಳ್ಬಹುದು, ಅಟ್ಲೀಸ್ಟ್ ಕಡಿಮೆ ಮಾಡ್ಕೊಳ್ಬಹುದು ಅಂತ ಅನ್ಕೊಂತೀನಿ. ಪ್ರಾಕ್ಟಿಕಲ್ ಆಗಿರ್ಬೇಕು. ಪ್ರಾಕ್ಟಿಕಲ್ ಆಗಿ ನಮ್ಮನ್ನ ನಾವು ತುಂಬಾ ಚೆಕ್ ಮಾಡ್ಕೋಬೇಕು. ಬರೀ ಸುಮ್ಮನೆ ನಾವು ಶಬ್ದಗಳಲ್ಲಿ ಓದ್ಬಿಡೋದು, ತಿಳ್ಕೊಂಬಿಡೋದು, ನಮ್ ಗುರುಗಳು ಹೇಳಿದ್ರು, ನಮ್ಮ ಏನ್ ಪಾಠ ಓದೋದು ಚೆನ್ನಾಗಿ ಹೋಗ್ಬಿಡುತ್ತೆ ತಲೆಗೆ, ಕ್ವಶನ್ ಆನ್ಸರ್ ಎಷ್ಟು ಬೇಕು ಪಟ ಹೇಳಾಗೋಯ್ತು. ಆದ್ರೆ ನಿಜ ಜೀವನದಲ್ಲಿ ಇದೆಲ್ಲ ಹೇಳಾಗ್ಬಿಟ್ಮೇಲೆ ಒಳಗಡೆ ಹೋಗ್ತೀವಲ್ಲ, ಮನೆ ಒಳಗಡೆಗೆ, ಅವಾಗ ಎಲ್ರು ಬಂದಿರ್ತಾರೆ. ಅವಾಗ ಏನೋ ಒಂದ್ ನಡೀತಾ ಇರ್ತದೆ, ಏನೋ ಒಂದ್ ಸಂದರ್ಭ ಏನೋ ಒಂದ್ ಬರುತ್ತೆ. ಅವಾಗ ನಾವು ಯಾವ ತರ ನಮ್ಮ ಮನಸ್ಸು ರಿಯಾಕ್ಟ್ ಮಾಡತ್ತೆ ಅನ್ನೋದನ್ನ ಅವಾಗ ನಾವು ನೋಡ್ಕೋಬೇಕು. ಅದು ನಿಜವಾದ್ದು. ಇದನ್ನ ಕಳ್ಕೊಳ್ಳೋದೇನ್ ಕಷ್ಟ ಏನಿಲ್ಲ. ಒಂದ್ಸತಿ ಒಂದು ವಿಮುಖ ಆಗ್ಬಿಟ್ರೆ ಅದು ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಬೆಲೆ ಕೊಡ್ದಲ್ಲ ಇದ್ರೆ ಅದು ಕಳ್ಕೊಂಡು ಹೋಗ್ತಾ ಇರುತ್ತೆ. ಬೆಲೆ ಕೊಟ್ಟಷ್ಟು ಅದ್ರಿಗೆ ಬರ್ತಾ ಇರ್ತದೆ. ಅದನ್ನ ನೆಗ್ಲೆಕ್ಟ್ ಮಾಡೋದಷ್ಟೇ. ಅಯ್ಯೋ ಇದಿದ್ರೆ ಈಗ ಬೇಡ ಹೋಗು ಅಂತ. ಅದು ನೀವು ಇವಾಗಿನ ಒಂದನ್ನ ಹೇಳ್ತಾ ಇದೀವಿ, ನಾವು ಇವತ್ತಿನ ಹೇಳ್ತಾ ಇದ್ದೀವಿ. ನನ್ನೊಳಗಡೆ ಸಂಚಿತ ಅನ್ನೋ ಒಂದ್ ರಾಶಿ ಬೆಟ್ಟದಷ್ಟು ಇಟ್ಕೊಂಡಿದೀವಿ ಅಂತ ಹೇಳ್ತಾ ಇದೀವಲ್ಲ, ಅದೆಲ್ಲ ಆಗೋಗಿದೆ. ಅವಾಗ ನಮ್ಗೆ ಇದು ಬಂದಿದ್ರೆ ಬಹುಶಃ ಅವಾಗ್ಲೂ ನಾವು ಮಾಡ್ಕೋಬಹುದಾಗಿತ್ತು ಕಡಿಮೆನ. ಅಂದ್ರೆ ಅದು ಆಗ್ಬೇಕು, ಅವಾಗ ಹಂಗೆ ಇರ್ಬೇಕು. ಅವಾಗ ಹಿಂಗಿದ್ದಕ್ ಹೋದ್ರೆ ಅವಾಗ ಏನು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ನಮ್ ಕೈಲಿ. ಅವಾಗ ಅದು ಬೇಕಿತ್ತು, ಅದ್ ನಡೀತು. ಇವಾಗ ಬೇಕಿಲ್ಲ, ಈಗ್ಲಾದ್ರೂ ಅಟ್ಲೀಸ್ಟ್ ಇರ್ಬೋದಲ್ವಾ. ಈಗ್ಲ ಇದು ಒಂಥರ ಚಂದನೆ ಲೈಫ್. ನನಗೆ ಎಲ್ಲದಕ್ಕಿಂತ ಈ ಲೈಫೇ ಚೆನ್ನಾಗಿದೆ ಅನ್ಸ್ಬಿಟ್ಟಿದೆ. ಚೆನ್ನಾಗಿದೆ, ಎಂಜಾಯ್ ಮಾಡಿ. ಈಗ ಜ್ಞಾನ ಬಂದಿದೆ, ಇದು ಯಾವ್ದಕ್ಕೂ ಅನ್ಕೋಬೇಡಿ, ಎಂಜಾಯ್ ಮಾಡಿ.
ಯಾವ್ದು ಬೇಡ ಹೋಗೋದು, ನಮ್ಗೋಸ್ಕರನೇ ಭಗವಂತ ಸೃಷ್ಟಿ ಮಾಡಿ ಕಳ್ಸಿದ್ದಾನೆ. ಕರ್ಕೊಂಡು ಹೋಗ್ತಾ ಇದಾರೆ ಭಗವಂತ ನಮ್ಗೋಸ್ಕರ ಸೃಷ್ಟಿ ಮಾಡಿ ಕಳ್ಸಿದ್ದಾನೆ, ಎಂಜಾಯ್ ಮಾಡೋಣ ಅಷ್ಟೇ. ಬರ್ತಾರೆ, ಬಾ ತಗೋ ಇದ್ ತಿನ್ನು, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ, ಇಲ್ಲಿ ಇದ್ ಮಾಡ ಹೋಗೋಣ. ನಮ್ ಗುರುಗಳು ಹೇಳಿದಾರಲ್ಲ, ಸಮಯ ಸಿಕ್ದಾಗ ಹೋಗೋದು. ಸಿಗ್ಲಿಲ್ವಾ, ಅಯ್ಯೋ ಬೇಡ ಬಿಡ, ನೀವ್ ಹೋಗಿದ್ರ ಚೆನ್ನಾಗಿತ್ತ, ಚೆನ್ನಾಗಿದೆ. ಅದೇನ್ ಹೋಗ್ಲಿಲ್ಲ ಅಂತಾನು ಅನ್ಸಲ್ಲ, ಹೋದೆ ಅಂತಾನು ಖುಷಿ ಏನೇ ಇಲ್ಲ. ಏನೋ ನಡ್ಕೊಂಡು ಹೋಗ್ತಿದೆ, ನಡ್ಕೊಂಡು ಹೋಗೋದು ಅಷ್ಟೇ. ಆತರ ಇದೇ ಚಂದ, ಈ ಲೈಫೇ ಚೆನ್ನಾಗಿದೆಯಪ್ಪ ಎಲ್ಲದಕ್ಕಿಂತ. ಏನೋ ಹೇಳಕ್ ಹೋಗಿ ಏನೇನೋ ಹೇಳ್ಬಿಟ್ಟಿದ್ವಿ. ಇಲ್ಲ, ಸರಿಯಾಗಿತ್ತು. ಈ ಡಿಸ್ಕಷನ್ ಆಕ್ಚುಲ್ ಆಗಿ ಬೇಕಿತ್ತು. ಈ ಕಾಮಕ್ರೋಧ ಲೋಭ ಮೊಹಮ್ಮದ್ ಇವರು ಮಡಿಕೆಗಳ ಎಕ್ಸಾಂಪಲ್ ಹೇಳಿ ಉಮಾ ಮೇಡಮ್ ಚೆನ್ನಾಗಿ ಹೇಳಿದ್ರು. ಬುಡ ಯಾವ್ದು ಫಸ್ಟ್ ಎತ್ಕೊಳ್ಳೋದು? ಬುಡ ಎತ್ಕೊಂಡ್ಬಿಡ್ಬೇಕು. ಕಾಮ ಎಲ್ಲ ಹುಟ್ಟದ ಆಸೆಯಿಂದ ತಾನೆ, ಎಲ್ಲವೂ ಹುಟ್ಟದ ಜನಕ ಲೈಕ್ ಹೇಳ್ತಾನಲ್ಲ, ಡಿಸೈರ್ ಇಸ್ ದಿ ರೂಟ್ ಕಾಸ್ ಆಫ್ ಸಾರೋ ಅಂತ. ಹಂಗೆ ಅದೇ ಅಲ್ಲಿ ಯಾವ್ದೋ ಒಂದು ಕ್ಲಾಸ್ಗೆ ಹೋಗಿದ್ದೆ ನಾನು, ಎಂತದೋ ಕ್ಲಾಸ್ಗೆ ಹೋಗಿದ್ನಪ್ಪ. ಎಲ್ಲಾ ತರಾನು ಆಗೋಗಿದೆ ಲೈಫಲ್ಲಿ. ಕೌನ್ಸಿಲಿಂಗ್ ಕ್ಲಾಸ್ಗೆ ಹೋಗಿದ್ದೆ, ಕೌನ್ಸಿಲಿಂಗ್. ಅಲ್ಲಿ ಒಬ್ರು ಪ್ರೊಫೆಸರ್ ಬಂದಿದ್ರು, ಅವ್ರು ಹೇಳಿದ್ರು, ನೋಡ್ರಿ ನಾನೊಂದ್ ಮಂತ್ರ ಹೇಳ್ತೀನಿ, ಅದನ್ನೆಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ, ಇದನ್ನ ಯಾವ ಗುರುಗಳು ಹೇಳಿಲ್ಲ, ಯಾರು ಇವ್ರು ಹೇಳಿಲ್ಲ, ಯಾರು ಹೇಳಿಲ್ಲ. ನೋಡಿ, ನೀವ್ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಎಷ್ಟು ಹ್ಯಾಪಿ ಆಗಿರ್ತೀರಿ ಅಂತ. ಏನ್ ಹೇಳ್ಬೋದು ಇವ್ರು ಅಂತ ಮಂತ್ರನ ಅಂತ ನೋಡು. ಸಾಕು ಅಂತ 2 ಅಕ್ಷರ ರೀ. ಜೀವನದಲ್ಲಿ ಸಾಕು ಅನ್ನೋದು ಒಂದ್ ಮಂತ್ರ. ಸಾಕು ನನ್ಗೆ ಅಂತ ನೀವು ಆ ಮಂತ್ರನ ನೀವು ಇಟ್ಕೊಂಡ್ಬಿಟ್ರಿ ಅಂದ್ರೆ ಮೋಸ್ಟ್ ಹ್ಯಾಪಿ ಆಗಿರ್ತೀರಿ ಅಂತ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಸಾಕು ಸಾಕು ಅನ್ನೋದು ಒಂದ್ ಮಂತ್ರ. ನಾನು 1-2 ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀನಿ. ನಮ್ಮ ಮೇಡಮ್ ಹೇಳೋರು, ಸೋ ವಾಟ್ ಅಂತ. ಏನೋ ಒಂದಾದ್ರೆ ಅಯ್ಯೋ ಹಿಂಗಾಗೋಯ್ತು ಹಂಗಾಗೋಯ್ತು, ಏನು ಅವಾಗ ಎಷ್ಟು ಕೋಪ ಬರೋದು, ಏನು ಯಾರು ಸಿಕ್ಕಿದ್ರೆ ಅವ್ರ ಮೇಲೆ ಜಗಳ, ಯಾರು ಸಿಕ್ಕಿದ್ರೆ ಅವ್ರ ಮೇಲೆ ಕೋಪ, ರೇಗದೇನು ಇದ್ ಮಾಡೋದೇನು ಹಂಗಾಗ್ತಿತ್ತು. ಅವ್ರು ಅದನ್ನ ಹೇಳಿ ಸೋ ವಾಟ್ ಅಂತ. ಏನಾಯ್ತು ಈಗ? ಅದು ಒಂದು ಚೆನ್ನಾಗಿತ್ತು. 1-2 ನಾನು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಸೋ ವಾಟ್ ಸಾಕು ಅನ್ನೋದು. ಒಳ್ಳೆ ಗುರುಗಳು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ. ಅದೇ ಉಮಾ ಮೇಡಮ್ ಹೇಳ್ದಂಗೆ ತುಂಬಾ ಕಾಮ ಒಂದು ಕೆಳಗಡೆ ಮಡಕೆನ ತೆಗ್ದಾಕ್ಬಿಟ್ರೆ ಬೇಸೇ ಇಲ್ಲ, ಅದಕ್ಕೆ ಸ್ಟ್ರೆಂತೇ ಇಲ್ಲ, ಯಾವ್ದ್ರ ಮೇಲೆ ನಿಲ್ಲುತ್ತದು. ಇವೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಒಂದ್ರಿಂದ ಹುಟ್ಕೊಂಡ್ ಬಂದಿರೋದು. ಬಂದ ತಕ್ಷಣ ಎಲ್ಲ ಕನೆಕ್ಟ್ ಆಗ್ಬಿಡುತ್ತೆ ಟಕ್ಕನ. ಅದೇ ಪುನಃ ನೆನ್ಪು ಮಾಡ್ಕೊಳ್ಳೋದು. ಒಂದು ತೃಷ್ಣ ಅಂತ ಹೇಳಿದ್ರಿ, ತೃಷ್ಣೆ ಅಂತಂದ್ರೆ ತೀವ್ರವಾದ ಒಂದು ಬಯಕೆ ಅಂತ. ಅಂದ್ರೆ ತುಂಬಾ ಬಾಯಾರಿದವನು ಅಂತನೋ ಅಥವಾ ಬಾಯಾರಿಕೆ ಅಂತನೋ, ದಾಹ ಪಡಿಬೇಕು ಅನ್ನೋ ಒಂದು ಅಪೇಕ್ಷೆ ಇರೋದು ತೃಷ್ಣ. ದಾಹ, ಹಣದಾಹ, ಈ ತರ ದಾಹಕ್ಕೆ ತೃಷ್ಣ ಕರೆಕ್ಟ್ ಆಗಿದೆ. ತೃಷೆ ಅಂತಂದ್ರೆ ನೀರಡಿಕೆ ಅಂತ, ತೃಷ್ಣೆ ಅಂತಂದ್ರೆ ಬಯಕೆ, ತೀವ್ರವಾದ ಬಯಕೆ ಅಂತ. ಆದ್ರೆ ಈ ತೀವ್ರವಾದ ಬಯಕೆ ಉಮಾ ಮೇಡಮ್ ಹೇಳ್ತಾ ಇರುವಾಗ ನಂಗೆ ಅನ್ನಿಸ್ತು, ಪುನಃ ಅದನ್ನೇ ನೆನ್ಪಿಸ್ಕೊಂಡು ಮತ್ತೆ ಫೇಸ್ಬುಕ್ ಅಲ್ಲಿ ತೆಗಿ, ಮತ್ತೆ ನೆನ್ಪಿಸ್ಕೊಂಡು ಮತ್ತೆ ಇದನ್ನ ನಾವು ಆಧ್ಯಾತ್ಮದ ಕಡೆ ತಗೊಂಡ್ ಬಂದ್ಬಿಟ್ಟು ನಿಜವಾಗ್ಲೂ ನಾನೆಂಬುದು ನಾನೆಲ್ಲ ಪದೇ ಮಾಡ್ಕೊಂತ ಬಂದ್ಬಿಟ್ರೆ ನಿಜವಾಗ್ಲೂ ಅದು ಗ್ರೇಟ್ ಅಂತ, ಪ್ರೋಗ್ರೆಸ್ ಆಗ್ಬಿಡ್ಬೋದು ಅಂತ. ಒಂದು ಮಾಡಿಲ್ಲ, ನಾನ್ ಮಾಡಿದ್ದಲ್ಲ ಇದು, ನಾನ್ ಕರ್ತಾನೂ ಅಲ್ಲ, ನಾನ್ ಭೋಗ್ತಾನೂ ಅಲ್ಲ ಅಂತ ಹೇಳ್ಕೊಂಡ್ ಬಂದ್ರೆ ಅವಾಗ ಅವನಿಗೆ ನಾನು ಅನ್ನೋ ಕಾನ್ಸೆಪ್ಟೇ ಒಳಗಡೆ ಇರಲ್ವಲ್ಲ. ಅದು ಹೋಗ್ಬೇಕು, ತುಂಬಾ ಕಷ್ಟ ಅದು ಬರೋದು. ಕಷ್ಟ ಸಾಧ್ಯ ಮಾಡ್ಕೋಬೇಕು, ಒಂದ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಇದು ಅಷ್ಟೇ. ಹೆಂಗ್ ಕಾಮ ಒಂದು ಎಲ್ಲ ಕನೆಕ್ಟ್ ಆಗಿದೆಯೋ ಹಂಗೆ ಇದು ಅಷ್ಟೇ. ಒಂದ್ ಕನೆಕ್ಟ್ ಆಗ್ಬಿಟ್ರೆ ಎಲ್ಲ ಕನೆಕ್ಟ್ ಆಗ್ಬಿಡ್ತವೆ, ಚೆನ್ನಾಗಿರುತ್ತೆ. ಬರುತ್ತೆ, ಅದು ಬರ್ದಲ್ಲೇ ಏನಿಲ್ಲ, ಬರುತ್ತೆ. ಯಾವಾಗ ಒಂದ್ಸತಿ ಟಕ್ ಅಂತ ಬಂದ್ಬಿಡುತ್ತೆ. ಯಾರನ್ನಾದ್ರೂ ನೋಡ್ದಾಗ್ಲೋ, ಈ ಸಂಘ ಅಂತಾರಲ್ಲ ಹಂಗೆ, ಸತ್ಸಂಗದಲ್ಲಿದ್ರೆ ಚೆನ್ನಾಗಿರ್ತೀವಿ. ಸ್ವಲ್ಪ ಈ ಪ್ರಾಪಂಚಿಕತೆ ಇರೋರ ಜೊತೆಲಿ ಸೇರಿದ್ರೆ ಅಂದ್ರೆ ತಕ್ಷಣ ಎಚ್ಚೆತ್ಕೊಂಡ್ಬಿಡ್ಬೇಕು ನಾವು. ಅಯ್ಯೋ ನಾನೇ ಯಾಕೆ ಹಿಂಗಾಡ್ತಾ ಇದ್ದೀನಿ ಇವ್ರ ಜೊತೆ ಸೇರ್ಕೊಂಡು, ಅಯ್ಯೋ ಚೆ ಇಲ್ಲಪ್ಪ ಅಂದ್ಬಿಟ್ಟು ಮೆತ್ತಗೆ ಅವ್ರ ಜೊತೆ ಇದ್ದಂಗ್ ಮಾಡ್ಬಿಟ್ಟು ಬಂದ್ಬಿಡ್ಬೇಕು ವಾಪಸ್ಸು. ಅವ್ರು ನಮ್ಮನ್ನ ತುಂಬಾ ಇದ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಹಂಗಲ್ಲ, ಅವ್ರ ಜೊತೆ ಇದ್ದಂಗೆ ಅವ್ರದ್ದು ಹೌದು, ಇದೆಷ್ಟು ಚೆನ್ನಾಗಿ, ಹೌದು ಅಂತ ಎಲ್ಲದಕ್ಕೂ ಹೌದಪ್ಪ ಆಗ್ಬಿಟ್ಟು ಮೆತ್ತಿಗೆ ಎಸ್ಕೇಪ್ ಆಗ್ಬಿಡ್ಬೇಕು.
ಕರೋ ನಾಟಕ್ ಅಂದ್ರು. ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ ಅಲ್ವಾ ಮೇಡಮ್ ಲಾಸ್ಟ್ ಅಲ್ಲಿ? ಮುಕ್ತಿ. ಹೌದು. ನಾನು ಕಾಕಲ್ ನಾನು ಮಾತಾಡಿದ್ದು. ನಮ್ಗೆ ಪೂರ್ಣ ಆಗೋ ತನಕ ನಾವ್ ಆದಷ್ಟು ಸತ್ಸಂಗಲ್ಲಿ ಹೆಚ್ಚ್ ಕಾಲ ಕಳೀತಾ ಬರ್ತಾ ಇದ್ದಾಗ ನಿಸ್ಸಂಗಗಳಾಗ್ತಿವೆ. ಅಲ್ಲಿವರೆಗೂ ನಾವು ಆದಷ್ಟು ಹೊರಗಿನ ವ್ಯವಹಾರದಲ್ಲಿ ಕಡಿಮೆ ಮಾಡ್ಕೊಂತ ಬಂದಿರ್ಬೇಕು. ಹೊರಗಿನ ವ್ಯವಹಾರದಲ್ಲಿ ಕಡಿಮೆ ಮಾಡ್ಕೊಂಡಷ್ಟು ಒಳ್ಳೇದು. ಇಲ್ಲ ಅದ್ರಲ್ಲಿ ಮೂಗ್ ತುರ್ಸ್ಕೊಂಡು ಹೋಗ್ತಿದ್ರೆ ಅದ್ ಹೆಂಗೋ ಎಳಿಯುತ್ತೆ ಅದು ನಾವು ಚೆನ್ನಾಗಿ. ಅದಕ್ಕೆ ಭಾರಿ ಸ್ಟ್ರಾಂಗ್ ಅದು. ಮನಸ್ಸು ಯಾವಾಗ್ಲೂ ಹೊರಗಡೆ ಹೋಗೋದ್ ಕೆಲ್ಸ, ಇಂದ್ರಿಯಗಳಿಗೂ ಇದು ಒಳಗಡೆ ಕಳ್ಸತ್ತೆ, ಮನ್ಸು ಹೊರಗ್ ಕಳ್ಸತ್ತೆ. ಅಲ್ಲ ಇವಾಗ ಏನಾಗಿದೆ ಅಂದ್ರೆ ನಾನ್ ಅನ್ಕೊಳ್ತಾ ಇರೋದು, ಇವಾಗ ನಾವು ಸ್ವಲ್ಪ ಹೊರಗಡೆ ಆಕ್ಟಿವಿಟೀಸ್ ಎಲ್ಲ ನಿಲ್ಸ್ಬಿಟ್ಟಿದೀವಿ. ನಾವಾಯ್ತು ನಮ್ಗೆ ಇದಾಯ್ತು ಅನ್ನೋದು ಇರೋದ್ರಿಂದ ಏನಾದ್ರು ಹಿಂಗಿದ್ದೀವೋ ಏನೋ ಗೊತ್ತಿಲ್ಲ. ಇವಾಗ ಏನಕ್ಕೂ ಹೋಗಲ್ವಲ್ಲ, ಏನು ಬೇಕಿಲ್ಲ, ಏನ್ ನಮ್ಮನ್ನ ಯಾರು ಏನು ಬನ್ನಿ ನೋಡಿ ಏನು ಕೇಳಂಗಿಲ್ಲ, ಕರೆಯಂಗಿಲ್ಲ, ಯಾವ ಜವಾಬ್ದಾರಿನೂ ಇಲ್ಲ, ನಮ್ಗೇನು ಬೇಕಿಲ್ಲ, ನಾವು ಸುಮ್ನೆ ಇದ್ದೀವಿ. ಅದಕ್ಕೆ ನಾವು ಆ ಎಲ್ಲಾ ಈ ಅರಿಷಡ್ ವರ್ಗಗಳು ಸುಮ್ನೆ ಕೂತ್ಕೊಂಡ್ಬಿಟ್ಟವೆ ಕಾಣಿಸುತ್ತೆ. ಏನು ಹೋದ್ರೆ ಬರುತ್ತೆ. ಅಲ್ಲ ಅದಕ್ಕೆ ತಾನೇ ರಾಮಕೃಷ್ಣರು ಹೇಳೋದು, ಫಸ್ಟ್ ನೀವು ಆ ಸಸಿನ ಒಂದ್ ಹಂತದವರೆಗೂ ಬೇಲಿ ಹಾಕಿ ಪ್ರೊಟೆಕ್ಟ್ ಮಾಡ್ಕೋಬೇಕು. ಅದ್ ದೊಡ್ಡ ಮರ ಆದ್ಮೇಲೆ ಪ್ರಾಬ್ಲಮ್ ಇಲ್ಲ, ಯಾವ್ದು ಏನು ಹಸುಗಿಸು ಬಂದು ತಿನ್ಕೊಂಡು ಹೋಗಲ್ಲ, ಏನು ಮಾಡಲ್ಲ. ಅದ್ ತಿಂದ್ರು ಮರಕ್ಕೇನು ಧಕ್ಕೆ ಇಲ್ಲ. ಚಿಕ್ಕ ಸಸಿ ಆಗಿದ್ದಾಗ ಎಲ್ಲ ಚಿಗುರು ಎಲ್ಲ ತಿಂದ್ಬಿಟ್ಟು ಇದನ್ನ ಹಿಂಗ್ ಮುರ್ಟಿಸ್ಕೊಂಡು ಹೋಗ್ಬಿಟ್ರೆ ಆ ಸಸಿನೇ ಸತ್ತೋಗ್ಬಿಡುತ್ತೆ. ಅದಕ್ಕೆ ಅವಾಗ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲ ಈಗ ಕ್ಲಾಸ್ ಏನೇ ಒಂದ್ 2 ವಾರ ಬರ್ಲಿಲ್ಲ ಅಂತ ತಿಳ್ಕೊಳ್ಳಿ, ಹೌದು, ಎಷ್ಟೋ ಕೆಟ್ಟೋಗ್ಬಿಡ್ತೀವಿ ನಾವು. ಅದೇ ನಮ್ಗೆ ಅನ್ಸುತ್ತೆ ಸುಮ್ನೆ ನೋಡಿದಾಗ ಏನ್ ಕ್ಲಾಸು, ಅದೇ ತಿರ್ಗಾ ಹೇಳೋದು, ಏನ್ ಆಯ್ತಲ್ಲ ಓದ್ಕೊಂಡಿದೀವಲ್ಲ ಬಿಡು ಬೇಡ ಅಂತ ಅನ್ಸುತ್ತೆ ನಮಗ್ ಮೇಲ್ನೋಟಕ್ಕೆ. ಆದ್ರೆ ಏನಾಗೋಗುತ್ತೆ, ಈ ಹೊರಗಡೆ ಹಾವಳಿ ಎಷ್ಟಿರುತ್ತೆ ಅಂದ್ರೆ ಇದ್ರದ್ದು ಒಂಚೂರು ಹಿಂಗ್ ಹಿಡ್ಕೊಳ್ದೆ ಹೋದ್ರೆ ಆಧಾರ ಪೂರ್ತಿ ಹೊರಗಡೆ ತರ ಹೊರಟವಾಗಿ ಎಲ್ಲೋ ಬಿದ್ದಿರ್ತೀವಿ ಗೊತ್ತಿಲ್ಲ, ನಮಗೆ ಹಾರ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಮೇಡಮ್ ನನ್ಗೆ ಹಂಗೆ ಆಗಿದೆ ಒಂದ್ಸಲ. ಹೇಳಿ. ಅನ್ಸ್ತಾ ಇದೆ. ಹೇಳಿ. ಅಲ್ಲ ನನ್ಗೆ ಹೇಳ್ತಾ ಇದೀರೇನೋ ಅಂತ ಅನ್ನಿಸ್ತಾ ಇದೆ. ಅಲ್ಲ ನಿಮಗೂ ಒಬ್ರಿಗೇನಲ್ಲಪ್ಪ, ಎಲ್ರದ್ದು ಅದೇ ಕಥೆಯೇ. ಹೌದು ಮೇಡಮ್, ನಿಜವಾಗ್ಲು ಅಯ್ಯೋ ಅದೇ ಆತ್ಮಜ್ಞಾನ, ಅದೇ ಶ್ರವಣ ಮನನ ನಿಧಿಧ್ಯಾಸ ಅದೇ ಅಲ್ವಾ ಅಂತ ಅನ್ಕೊಂಡು ಬೇರೆ ಕೆಲ್ಸಕ್ ಪ್ರಿಯಾರಿಟಿ ಕೊಟ್ಟು ಈ ಸತ್ಸಂಗನ ಮಿಸ್ ಮಾಡ್ಕೊಂಡ್ರೆ, ನೀವ್ ಹೇಳದಂಗೆ ಸಸಿಲಿದ್ದಾಗ ಅವರು ಇವರು ಬಂದು ಎಲ್ಲ ಚಿವಟಿ ಸಸಿನ ಮುಂದೆ ಬೆಳೆದಿರನೇ ಹಾಳು ಮಾಡ್ಬಿಡ್ತಾರೆ. ಹಂಗಾಗತ್ತೆ. ಚೆನ್ನಾಗಿದೆ. ಕಷ್ಟ ಬಂದಾಗ್ಬಿಟ್ಮೇಲೆ ಅದೇ ಬೇರೆ ಪ್ರಪಂಚ. ಆಮೇಲೆ ತೊಂದ್ರೆ ಇಲ್ಲ. ಹಾ ಹೌದು, ಇಲ್ಲಿ ಬಂದ್ರೆ ಆಮೇಲೆ ನೆಕ್ಸ್ಟ್ ವೀಕ್ ವರ್ಗು ಅದು ಇರತ್ತೆ ಡೋಸೇಜ್. ಹೌದು, ನಮ್ಮ ಗುರುಗಳದು ಬರ್ಕೋಬೇಕಲ್ಲ, ಬರೇ ಬರೋದು ವರ ಎಲ್ಲ. ಶನಿವಾರ ಬರಿಬೇಕು, ಶನಿವಾರನೇ ಸರಿ ಅಂತ ಅನ್ಕೊಂಬಿಡೋದು. ಇನ್ ಮಿಕ್ಕಿದ ದಿನ ಎಲ್ಲ ಸುಮ್ನೆ ಹಂಗೆ ಅದು ಇದು ನೋಡ್ಕೊಂಡು ಶನಿವಾರದ ದಿನ ಅಯ್ಯೋ ಇದಾದ್ಮೇಲೆ ಕೂತ್ಕೊಳ್ಳೋಣ, ರಾತ್ರಿ ಬರೆಯೋಣ, ಬೆಳಿಗ್ಗೆ ಬರೆಯೋಣ, ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಇದನ್ನೇ ಬರೆದು ಬಿಡೋದು ಅಂತ ಹಿಂಗೆ ನಾವು ಸ್ಕೂಲ್ನಲ್ಲಿ ಹೋಗ್ತಿದ್ದಾಗ ಮಾಡ್ತಿದ್ವಲ್ಲ, ಅದೇ ತರ. ಆದ್ರೆ ಒಂದ್ಸತಿ ಗುರುಗಳದು ನಾವು ವಿಡಿಯೋ ತೆಗೆದ್ಬಿಟ್ಟು ಕೂತ್ಕೊಂಡು ಬರೆಯಕ್ ಶುರು ಮಾಡಿದ್ವಿ ಅಂದ್ರೆ ಅದೇ ಬೇರೆ ಆಗೋಗ್ಬಿಡುತ್ತೆ. ತಕ್ಷಣ ನಮ್ಮನ್ನ ಹಿಂದೆ ನಾವು ಆಟ ಆಡಿದೆಲ್ಲ ಮರ್ತೋಗ್ಬಿಡುತ್ತೆ, ಅದರಲ್ಲೇ ಮುಳುಗೋಗ್ತೀವಿ. ಅದು ಅಷ್ಟು ನಮ್ಮನ್ನ ಆಕರ್ಷಿಸ್ತಾರೆ. ಹೇಳಿದ್ದೇನೆ ಹೇಳಿರ್ಬೋದು ಗುರುಗಳು, ಅದನ್ನ ಎಷ್ಟೊತ್ತಿನಾದ್ರೂ ಹೇಳಿದ್ರು ನಮ್ಗೆ ವಸ್ತು ಅನ್ಸುತ್ತೆ. ಅಯ್ಯೋ ಗುರುಗಳು ಇನ್ನೇನು ಹೇಳಿರ್ತಾರೋ, ಈ ಕ್ಲಾಸಲ್ಲಿ ಏನ್ ಹೇಳಿರ್ತಾರೋ, ಈ ವಿಡಿಯೋನಲ್ಲಿ ಏನಿರುತ್ತೋ ಅಂತ. ಆ 2:30 ಆ ಟೈಮಲ್ಲಿ ಒಳ್ಳೆ ಒಂಥರ ಕಣ್ಣು ಊಟ ಮಾಡಿದ ತಕ್ಷಣ ಬಿಡಕ್ಕೆ ಆಗಲ್ಲ ಕಣ್ಣು. ಅಂದ್ಕೊಂಡು ಪೂರವರೆಗೂ ಅಯ್ಯೋ ಅನ್ನೋದು, ಆಮೇಲೆ ಅದೆಲ್ಲೋಗ್ಬಿಡುತ್ತೋ ಆತರ. ಇದೆಲ್ಲ ಇದ್ದೇ ಇರುತ್ತೆ, ನಾವು ಮುಳುಗ್ಬೇಕಷ್ಟೆ, ಒಳಗ್ ಬರ್ಬೇಕು, ಮನ್ಸೊಂದ್ ಮಾಡ್ಬೇಕು, ಒಳಗ್ ಬರ್ಬೇಕು, ಅವಾಗ ನಮ್ಗೆ ಸರಿ ಹೋಗುತ್ತೆ. ರಾಮನವಮಿದು ದಿನ ಗುರುಜಿ ಹೇಳಿದ್ದು ಕೇಳಿರ್ಬೋದು ಮೇಡಮ್ ನೀವು. ಅದೇ ಅಯೋಧ್ಯೆಯನ್ನ ಮನಸ್ಸಿಗೆ ಹೋಲಿಸಿದ್ದಾರೆ. ಅಯೋಧ್ಯೆಯಲ್ಲಿ ಲಕ್ಷ್ಮಣ ಹುಟ್ಟದ್ನ, ಆಮೇಲೆ ಭರತ ಅಂದ್ರೆ ಜ್ಞಾನ, ಈ ಭರತ ಕ್ಷತ್ರುಘ್ನ, ಅವಾಗ ಎನಿಮೀಸ್ ಎಲ್ಲ ತುಂಬಾ ಚೆನ್ನಾಗಿದೆ.
ಅದೇ ಅಯೋಧ್ಯೆ ರಾಮನವಮಿ ಗಣಪತಿ ಅದೇ ರಾಮ ಸೀತಾ ಅನ್ಕೊಂಡೇ ಹೋಗಿದ್ದು ಅವತ್ತು. ಆದ್ರೆ ಒಂದು ಸಲ ಹೋದಾಗ್ಲೂ ಒಂದೊಂದು ಹೊಸ ಕಾನ್ಸೆಪ್ಟ್, ಹೊಸ ತರ ನೋಡೋದು, ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಯಾವುದೇ ಗುರುಗಳ ಹತ್ರ ತುಂಬಾ ತುಂಬಾ ಮುಖ್ಯವಾಗಿ ನಾನು ಅಂದ್ರೆ ತಗೊಂಡಿದ್ದಂದ್ರೆ ಹಬ್ಬಗಳ ಮಹತ್ವಗಳನ್ನ ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ಅಂತ ಮೂರು ವಿಂಗಡಣೆ ಮಾಡ್ಬಿಟ್ಟು ಹೇಳಿ, ಭೌತಿಕದಲ್ಲೇ ಇದ್ವಿ. ಭೌತಿಕದಲ್ಲಿ ಆ ದೇವ್ರಿಗೆ ಹೆಂಗ್ ಅಲಂಕಾರ ಮಾಡೋದು, ಈ ದೇವ್ರಿಗೆ ಅಂದ್ರೆ ನಾನ್ ಜಾಸ್ತಿ ಮಾಡ್ಲಿಲ್ಲ, ನೋಡಿದ್ದು ಹೂಗಳು ಈ ಕಲರ್ ಹೂವ ಈ ದಿವಸದ ಇದು ಅಂತ ಭೌತಿಕವಾಗಿ ವಿಗ್ರಹ ಪೂಜೆನ ಅದು ಹೆಂಗೆ ಸುಟ್ಟಾಕ್ಬಿಟ್ರಂದ್ರೆ ಈ ಕಾನ್ಸೆಪ್ಟ್ ಏನು ಅನ್ನೋದೇ ಗೊತ್ತಿಲ್ಲದೆ ಹಬ್ಬಗಳು ಮಾಡ್ತಿದ್ವಲ್ಲ ಅಂತ ಅನ್ಸ್ಬಿಡ್ತು ನಿಜವಾಗ್ಲು. ಅಯ್ಯೋ, ಆ ಹಬ್ಬಗಳಿಗೋಸ್ಕರ ಗಂಟೆಗಟ್ಲೆ ಆ ಮೈಕೈ ಎಲ್ಲಾ ನೋಯಿಸ್ಕೊಂಡು ಆ ಹೂವನ ಮಾರ್ಕೆಟ್ ತಂದು ಹಾರ ಪೋಣಿಸಿ ಸಹಸ್ರನಾಮಕ್ಕೆ ಇಷ್ಟು ಬಿಡು ಹೂವ ಇಟ್ಕೊಂಡು ಅದಕ್ಕೆ ಎಲ್ಲಾ ತರ ಯಾವ್ಯಾವ ಹೂವ ಬೇಕದು, ಆಮೇಲೆ ಆ ಕಳಸ ಇಡಕ್ಕೆ ಅದಕ್ಕೆ ಬ್ಲೌಸ್ ಪೀಸ್ ಯಾವ ಕಲರ್ ಇಡ್ಬೇಕು, ಏನೇನು ಮಾಡಿದ್ದೊಬ್ಬ ರಾಮ ಒಂದೊಂದ. ಈಗ ಏನು ಅನ್ಸೋದೇ ಇಲ್ಲ ಗೊತ್ತಾ, ಏನು ಅನ್ಸೋದಿಲ್ಲ. ಈಗ ಹೇಗ್ ಅನ್ಸಿದೆ ಅಂತಂದ್ರೆ ಯಾವುದೇ ಒಂದು ಪುಣ್ಯಕ್ಷೇತ್ರ ಆಗ್ಲಿ ತೀರ್ಥಕ್ಷೇತ್ರ ಆಗ್ಲಿ, ಕಾಶಿಯಲ್ಲಿರುವ ಖಂಡಿತ ಕಾಶಿಯ ವಿಶ್ವನಾಥನ ಅವನದೇ ಆದ ಒಂದು ಸ್ಟ್ರೆಂತ್ ಅಥವಾ ಒಂದು ವೈಬ್ರೇಷನ್, ಬಟ್ ಸ್ಟಿಲ್ ಅಯೋಧ್ಯೆ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಕೇದಾರ್ನಾಥ ಎಲ್ಲವನ್ನೂ ಇಲ್ಲಿಂದನೇ ಇಲ್ಲಿ ಕೂತ್ಕೊಂಡೆ ಅನುಭವಿಸಬಹುದು. ಭೌತಿಕವಾಗಿ ನಾವು ದೇಹನ ಹೊತ್ಕೊಂಡು ಅಲ್ಲಿ ನಿಮ್ಗೆ ಸಾಧ್ಯನಾ ಕಷ್ಟ ಸಾಧ್ಯನಾ ಅಥವಾ ಸಾಧ್ಯ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಆ ಸ್ಟ್ರೈನೇ ಬೇಡ, ಕುತ್ಕೊಂಡೆ ಖಂಡಿತವಾಗಿ ಇಲ್ಲಿ ಇದ್ದ ಕಡೆನೆ ಎಲ್ಲವನ್ನ ಅನುಭವಿಸ್ಬೋದು ಅನ್ನೋದನ್ನ ಗುರುಗಳು ಬಹಳ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಉಮಾ ಮೇಡಮ್ ಹೇಳ್ತಾ ಇದ್ರೆ ಅಲ್ಲಿಗೆ ನಿಲ್ಸ್ದೆ, ಕಾಮ ಕ್ರೋಧ ಮೋಹ ಈ ಮಕ್ಕಳ ಮೇಲೆ ಈಗ ಈ ಅಲ್ಲಿ ಓದೋದು ವಿದ್ಯಾರ್ಥಿ ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ಆದ್ಮೇಲೆ ವಾನಪ್ರಸ್ಥಾಶ್ರಮ ಅಲ್ಲಿಗೆ ಬಂದ್ಬಿಟ್ಟಾಗ ಓಕೆ ಒಂದು ಸ್ಥಿತಿಯಲ್ಲಿ, ಈಗ ಅತ್ತೆ ಹೇಳಿದ್ರಲ್ಲ ನಾನು ಸ್ವಲ್ಪ ಫ್ರೀ ಆಗಿದ್ದೀನಿ, ಈಗ ನಾನು ಆರಾಮಾಗಿದ್ದೀನಿ ಅಂದ್ರೆ, ಈಗ ರಜಿತ್ ಅಂಗುನು ಅತ್ತೆಗೂ ಹೋಲ್ಸ್ಕೊಂಡಾಗ ನಾವು ಮಧ್ಯದಲ್ಲಿ ಆದ್ವಿ, ನಾವು ಅಜ್ಜಿದಿರ ಆಗ್ತಿದ್ವಿ, ಅವ್ರು ಹಂಗ ಹೋಲ್ಸ್ಕೊಂಡಾಗ ಜವಾಬ್ದಾರಿ ತುಂಬಾ ರಜಿತಂಗಿರತ್ತೆ. ಅವಳು ವಿಮುಖಳಾಗಕ್ಕಾಗಲ್ಲ, ಅವಳು ಪ್ರಾಪಂಚಿಕಕ್ಕೆ ಇಳ್ದಿ ಇಷ್ಟು ಚಾಲೆಂಜ್ ಫಾರ್ ಹರ್. ಬಟ್ ಒಂದ್ ಕಡೆ ಎಲ್ಲೋ ಗುರುಗಳು ಹೇಳ್ತಾರೆ, ಗೃಹಸ್ಥ ಜೀವನದಲ್ಲಿ ಗೃಹಸ್ಥನಾಗಿದ್ಕೊಂಡು ಇದನ್ನ ಅನುಭವಿಸ್ಕೊಂಡು ಈ ಎಂಜಾಯ್ಮೆಂಟು ಮಾಡ್ಕೊಂಡು ಇದ್ರಲ್ಲಿ ಇದ್ಕೊಂಡೇನೆ ಅದ್ರಲ್ಲಿ ಇಲ್ಲ ಅನ್ಸ್ಕೊಳ್ಳೋದು ತುಂಬಾ ಚೆನ್ನಾಗಿದೆ. ಸನ್ಯಾಸ ಆಶ್ರಮವನ್ನ ಬೇರೆ ಆರ್ಡರ್ ಪ್ರಕಾರ ಸ್ವೀಕರಿಸೋದಕ್ಕಿಂತ ಇದು ಚೆನ್ನಾಗಿದೆ ಅಂತಾರೆ. ನನಗನ್ಸೋದು ಈ ಗೃಹಸ್ಥರಿಗೆ ಒಳ್ಳೆ ಪೀಕ್ಲಾಟ ಕಾದಾಟ, ಬಹಳ ಹೋರಾಟ ಇದು. ಈ ಮಕ್ಕಳ ಮೇಲೆ ವ್ಯಾಮೋಹ ಇದೆಯಲ್ಲ, ಇವಾಗ ನನ್ ಬಟ್ಟೆ ಆಸೆ, ನನ್ನ ಊಟದ ಆಸೆ ಒಂದ್ ಏಜಿಗೆ ಬಿಟ್ಬಿಡ್ತೀವಿ, ಒಂದ್ ಏಜಿಗೆ ಹೋಯ್ತು, ಓಕೆ. ಈಗ ಮಕ್ಕಳಿಗೆ ಒಂದೇನೋ ತೊಂದರೆ ಆಯ್ತು, ಅವ್ರದ್ದು ಯಾವ್ದೋ ಬಾಳ್ ಸರಿ ಹೋಗ್ಲಿಲ್ಲ, ಇವ್ರದ್ದೇನೋ ಆಗ್ಲಿಲ್ಲ ಅಂದ್ರೆ ಮೇಜರ್ ಥ್ರೆಟ್ಸ್ ಕೆಲವು ಆದಾಗ ನಮ್ಗೆ ಆಗೋದೇ ಇಲ್ವಲ್ಲ, ತಕ್ಕಂತ ಒಳಗೆ ಒಂಥರ ಇಲ್ಲಿ ಇನ್ನೊಂದ್ ಕಡೆ ಮತ್ತೆ ಮುಂದುವರೆದ ಭಾಗದಲ್ಲಿ ಹೇಳ್ತಾರಲ್ಲ, ಒಳಗೊಳಗೆ ದುಃಖಿಸೋದು ಹೊರಗಡೆ ದುಃಖಿಸೋದು ಮಂದ್ರ ಅತಿ ಮಧ್ಯಮ ಅಂತೆಲ್ಲ, ಹಂಗೆ ಯಾವ್ದೋ ಒಂದು ಟ್ರಾನ್ಸ್ಗೆ ಹೋಗ್ಬಿಡ್ತೀವಿ ನಾವು ತೋರ್ಸ್ಕೊಳ್ದೆ ಇದ್ರು ಸಹ. ಅದೊಂದು ಆ ವ್ಯಾಮೋಹ ಅನ್ನೋದು ಒಂದು ಕೊಂಡಿ ಹಿಡ್ಕೊಂಡು ಹಿಂಗೆ ಎಳ್ಕೊಂಡು ಹೋಗುತ್ತಲ್ಲ, ಇದು ಹೆಂಗೆ ಎಷ್ಟೇ ವಿವೇಕ ತಂದ್ಕೊಂಡ್ರು ವಾಪಸ್ ಈ ಮಕ್ಕಳ ಮೇಲೆ ವ್ಯಾಮೋಹ ಅಟ್ಲೀಸ್ಟ್ ಅದೊಂದು ಸ್ವಲ್ಪ ತುಂಬಾ ಸ್ಟ್ರಾಂಗ್ ಅನ್ಸಲ್ವಾ ಮೇಡಮ್? ಇದು ತುಂಬಾ ಸ್ಟ್ರಾಂಗ್. ಹೇಳಿದ್ದು ಲಾಸ್ಟ್ ಒನ್ ವ್ಯಾಮೋಹ, ಆ ಮೋಹನ ಕಳ್ಕೊಳ್ಳೋದು ತುಂಬಾ ಕಷ್ಟ. ಇದನ್ನೆಲ್ಲ ಕಳ್ಕೊಂಡ್ ಬಂದ್ಬಿಡ್ತೀವಿ, ಅಯ್ಯೋ ಇದು ಈ ಕಂಫರ್ಟ್ ಬೇಡ, ಇದು ಬೇಡ, ಅದ್ ಬೇಡ, ಏನು ಬೇಡ. ಆ ಮೋಹ ಇದೆಯಲ್ಲ ಅದನ್ನ ಕಳೆಯೋದು ತುಂಬಾ ಕಷ್ಟ. ಎಂತ 90 ವರ್ಷ ಅಲ್ಲ 100 ವರ್ಷ ಆಗಿ ಇನ್ನೇನ್ ಜೀವ ಹೋಗ್ತಾ ಇದೆ ಅನ್ಬೇಕಾದ್ರೂನು ಆ ಮೋಹ ಕಳ್ಕೊಳ್ಳೋದು ಕಷ್ಟ. ಅದು ಕಷ್ಟ. ಅಂದ್ರೆ ಆ ಮೋಹನ ಕನ್ವರ್ಟ್ ಮಾಡ್ಕೋಬೇಕು ಅಷ್ಟೇ, ಬೇರೆ ರೀತಿನಲ್ಲಿ. ಅದಕ್ಕೆ ಗುರೂಜಿ ಎನರ್ಜಿ ಹೇಳ್ತಾರೆ, ನೀನೊಂದ್ ಕಣ ಅದೊಂದ್ ಕಣ ಆಗಿದೆ, ಅಷ್ಟು ಬಿಟ್ರೆ ಕಾಂಟ್ರಿಬ್ಯೂಷನ್ ಏನಿದೆ ರೀ ನಿಮ್ದು ಅದ್ರೊಳಗೆ ಅಂತ ಸಾಕಷ್ಟು ಗುರೂಜಿ ಹೇಳಿದಾರೆ ನಮ್ಗೆ. ಒಂದು ಜೀವ ಬರಕ್ಕೆ ನಿನ್ ಎಷ್ಟಿದೆ ಕಾಂಟ್ರಿಬ್ಯೂಷನ್ ನಿಂದದ್ರೊಳಗೆ, ಅವನ್ದೊಂದ್ ಕಣ ನಿಂದೊಂದ್ ಕಣ, ಇಬ್ರದು ಒಂದ್ ಇದ್ರೊಳಗೆ ಆ ಗರ್ಭದಲ್ಲಿ. ನೀನೇನೋ ಅದಕ್ಕೆ ಮೂಗ್ ಕೊಟ್ಯಾ, ಕೈ ಕೊಟ್ಯಾ, ಕಾಲ್ ಕೊಟ್ಯಾ, ಏನ್ ಕೊಟ್ಟೆ ನೀನ್ ಏನೂ ಕೊಡ್ಲಿಲ್ಲ. ಏನಾದ್ರು ಒಳಗಡೆ ಎಲ್ಲ ಅದು ಅಷ್ಟು ಚೆನ್ನಾಗಿ ಸುಂದರವಾಗಿ ಒಂದ್ ಮಗು ಬಂದ ತಕ್ಷಣ ಆನಂದ ಪಡ್ತಿಯಲ್ಲ ನೀನು,
ಅದನ್ನ ನೀನ್ ಮಾಡಿದ್ಯಾ? ನೀನೇನಾದ್ರು ಸೃಷ್ಟಿ ಮಾಡಿದ್ಯಾ ಒಳಗಡೆ ಕೂತ್ಕೊಂಡು? ನೀನ್ ಅದಕ್ಕೇನಾರು ಏನು ಮಾಡ್ಲಿಲ್ಲ. ಅದು ಪ್ರಕೃತಿ ತಂತಾನೆ ಆಗಿರುವಂತದ್ದಾಗಿ ಬಂದಿರೋದು ಜೀವ. ಸೊ ನನ್ನ ಗರ್ಭದಲ್ಲಿ ಆ ಮಗು ಒಂದು ಬರೋದಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟೆ ಭಗವಂತ. ಸಂತೋಷ ಪಡ್ಬೇಕು, ಬಿಡ್ಬೇಕು. ಅದನ್ನ ಬೆಳಿತಾ ಬೆಳಿತಾ ನನ್ ಮಗ, ನಾನ್ 9 ತಿಂಗಳು ಹೊತ್ತೆ, ನಾನ್ ಹೆತ್ತೆ, ನಾನ್ ಕಷ್ಟಪಟ್ಟೆ ಅಂತ ನಾನು ಅಂತ ಇಟ್ಕೊಂಡು ಕೂತ್ಕೊಂಡ ತಕ್ಷಣ ಬರುತ್ತೆ. ಅದ್ ಬಂದ ತಕ್ಷಣ ನಿರೀಕ್ಷೆ ಬರುತ್ತೆ, ಎಕ್ಸ್ಪೆಕ್ಟೇಷನ್ ಬರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಇಂದಾನೇ ನಮ್ಗೆ ಈ ದುಃಖಗಳೆಲ್ಲ ಆಗೋದು. ನಾವ್ ಯಾವಾಗ ನನ್ಗೆ ಆ ಗುರೂಜಿ ಅಷ್ಟ್ ಹೇಳಿದ ತಕ್ಷಣ ಭಗವಂತ ನಿನ್ ಮಗಳನ್ನ ನೀನ್ ಬಿಟ್ಕೊಟ್ಬಿಟ್ಟು ನಿನ್ ಮಗಳನ್ನ ನಾನು ಏನೇ ನಡ್ಸ್ಕೊ, ಹೆಂಗ್ ಬೇಕಾದ್ರೆ ನಡ್ಸ್ಕೊ ಅಂತ ಬಿಟ್ಟಾಕ್ಬಿಟ್ಟೆ. ಅವತ್ತಿಂದ ಯೋಚನೆ ಮಾಡ್ಲಿಲ್ಲ. ಅದ್ ಏನೇನ್ ನಡಿಬೇಕಾಗಿದೆಯೋ ಅದೆಲ್ಲ ಆಟೋಮೆಟಿಕ್ ಆಗಿ ತಂತಾನೆ ನಡ್ಕೊಂಡು ಹೋಯ್ತು. ನಾವ್ ಅದಕ್ಕೆ ಅನ್ಕೊಂಡ್ ಕೂತಾಗ ನನ್ ಮಗ ಅಂದ ತಕ್ಷಣ ನನ್ಗೆ ಆಲ್ರೆಡಿ ಅವ್ನ್ ಮದ್ವೆ ಹುಡ್ಗ ಬಂದ ತಕ್ಷಣ ನನ್ ಪ್ರಕಾರನೇ ಓದ್ಬೇಕು. ಅವ್ನ್ ಪ್ರಕಾರ ನಾನು ಆಪ್ಷನ್ನೇ ಕೊಡಲ್ಲ. ಅವ್ನ್ ಕೇಳೋದು ಇಲ್ಲ. ಏಯ್ ನಾನೊಂದ್ ಡಾಕ್ಟರ್, ನನ್ ಮನೆ ಎಲ್ಲ ಇಂಜಿನಿಯರ್ ಫ್ಯಾಮಿಲಿ, ನೀನು ಇಂಜಿನಿಯರಿಂಗ್ಗೆ ಓದ್ಬೇಕು. ಅವ್ನ್ ಹೇಳ್ತಾನೆ, ಇಲ್ಲ ಅಮ್ಮ ನಂಗೇನೋ ಸಂಗೀತನೋ ಸ್ಪೋರ್ಟ್ಸೋ ಇಷ್ಟ ಅಂದ್ರೆ ನಾವು ಅಪ್ಪಿತಪ್ಪಿನೂ ಒಪ್ಕೊಳ್ಳಲ್ಲ ನಾವು ಅಷ್ಟು ಬೇಗ. ನನ್ ಮೊದಲನೇ ಒಂದು ಮಗಳ ವಿಷಯದಲ್ಲಿ ಬಂದಾಗ ಅವಳಿಗೆ ಪಾಪ ಆರ್ಟ್ಸ್ ಇಷ್ಟ ಆಯ್ತು. ಮೂರ್ತಿಗಳ ಬೈದ್ಬಿಟ್ರು, 96% SSLC ತೆಗ್ದಿದ್ಯಾ, ಆರ್ಟ್ಸ್ ತಗೊಳ್ತಿ ಅಂತ. ಆರ್ಟ್ಸ್ ಒಂದ್ ವಿದ್ಯಾನ ಅಂದ್ಬಿಟ್ರು. ಅವಳಿಗೆ ಅದ್ರೊಳಗೆ ಎಜುಕೇಶನ್ ಆಸಕ್ತಿನೇ ಇರಲಿಲ್ಲ. ಆಸಕ್ತಿ ಇರೋದು ಹೋಗ್ಲಿ ನಾವು BE ಮಾಡು, PUC ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡ್ಲು. ಆಮೇಲೆ BSc ಮಾಡು ಅಂತ ಸೇರ್ಸಿದ್ವಿ. ಅವಳಿಗೆ ಇಂಟ್ರೆಸ್ಟೇ ಬರ್ಲಿಲ್ಲ. ಅವಳಿಗೆ ನಾವು ಮಕ್ಳಿಗೆ ಎಷ್ಟು ಸಲ ಏನ್ ಆಸಕ್ತಿ ಇದೆಯಾ ಅದ್ರ ಪ್ರಕಾರ ಚಿಕ್ಕ ಮಗಳಷ್ಟೊತ್ತಿಗೆ ತುಂಬಾ ಬುದ್ಧಿ ಕಲ್ತಿದ್ವಿ. ಅಮ್ಮ ನೋಡು, ಎಂಜಿನಿಯರಿಂಗ್ ಅದೇ ಕಷ್ಟಪಟ್ಟು ಓದ್ಬೇಕು, PUC ಸೈನ್ಸ್ ತಗೊಂಡ್ರೆ ಕಷ್ಟಪಟ್ಟು ಓದ್ಬೇಕು, ನೀನ್ ಇಷ್ಟ ಇದೆಯಾ ಓದ್ತೀಯಾ, ನಿಂಗ್ ಬಿಟ್ಟಿದ್ ಆಪ್ಷನ್. ನಮ್ ಕಡೆಯಿಂದ ಯಾವ ಬಲವಂತ ಇಲ್ಲ ಅಂತ PUC ಹೇಳಿದ್ವಿ. ಆಮೇಲೆ PUC ಇಲ್ಲ ನಂಗೆ ಸೈನ್ಸ್ ಬೇಕಂದ್ರೆ. ಆಮೇಲೆ ಮುಗಿದ ತಕ್ಷಣ ಕೇಳಿದ್ವಿ, ಎಂಜಿನಿಯರಿಂಗ್ ಕಷ್ಟ ಇರುತ್ತೆ ನೋಡು, ಫ್ರೀ ಸೀಟ್ ತಗೊಂಡ್ರೆ ಮಾತ್ರ ನಾವು ಓದಿಸೋದು ಅಂತ. ಮೊದ್ಲೇ ಅದನ್ನೆಲ್ಲ ಹೇಳಿ ಮುಗಿಸ್ಬಿಟ್ಟಿದ್ವಿ. ನಮ್ಗೆ ಯಾಕಂದ್ರೆ ಎಜುಕೇಶನ್ ಅಟ್ಯಾಚ್ಮೆಂಟ್ ಇಲ್ಲ. ಅವಳು ಎಷ್ಟ್ ತೆಗಿದ್ರೆ ಹೌದಮ್ಮ ಸಂತೋಷ ಅಂತಿದ್ ಬಿಟ್ರೆ ನಾವ್ ಮುಂದಕ್ಕೆ ಹೋಗ್ಲೇ ಇಲ್ಲ. ಆ ಮದ್ವೆ ವಿಷಯ ಬಂದಾಗ್ಲೂ ನಿರೀಕ್ಷೆ ಇಲ್ಲ ಅಂತಲ್ಲ, ಎಲ್ರಿಗೂ ನಮ್ಮದೇ ಇದು ಅಂತ ನಮ್ಮ ಕಟ್ಟುಪಾಡುಗಳು ನಾವು ಇಟ್ಕೊಂಡಿರ್ತೀವಿ. ಆ ನಿರೀಕ್ಷೆಯಿಂದನೂ ಹೊರಗ್ ಬಂದ್ವಿ ನಾವು. ಆಯ್ತಾ, ನಿಮ್ ಇಷ್ಟನಾ, ನೀವ್ ಸಂತೋಷವಾಗಿರಿ, ಅಷ್ಟೇ ನಂಗೆ ಬೇಕಾಗಿರೋದು, ನಮ್ದು ಇದ್ರೊಳಗೆ ಯಾವ್ದು ಇದಿಲ್ಲ ಅಂತ. ಆಯ್ತು, ನಿಮ್ ಪಾಡಿಗೆ ಮೈರಿ ಅಂತ ಬಿಟ್ಟು ಬರ್ತಾ ಇದ್ವಿ. ನೀವ್ ಅದನ್ನ ಅಟ್ಯಾಚ್ಮೆಂಟ್ ಇಟ್ಕೊಂಡಾಗ ಒಂದ್ ಹಂತದಲ್ಲಿ, ಯಾವಾಗ್ಲೂ ಒಂದ್ ಹಂತಕ್ಕೆ ಬಂದಾಗ ನಾನು ಅದನ್ನ ಅಟ್ಯಾಚ್ಮೆಂಟ್ ಭಗವಂತನ ಮುಂದೆ ನಿಲ್ಲಿಸ್ಬಿಟ್ಟೆ. ನಾನು ಈ ನಿಮ್ ಮಕ್ಳು ನಂದಲ್ಲ ಭಗವಂತ, ನಿಂದಿದು, ನೀನ್ ಅವ್ರಿಗೆ ಹೆಂಗ್ ನಡೆಸ್ತೀಯೋ, ಏನ್ ಮಾಡ್ಬೇಕು ಅಂತಿದ್ಯೋ ಹಾಗೆ ನೀನ್ ಮಾಡು, ನಿಂಗ್ ಬಿಟ್ಬಿಟ್ಟಿದೀನಿ ನಾನು ಅಂತ ನಿರಾಳ ಆಗ್ಬಿಟ್ಟೆ ನಾನು. ಅದಾದ ತಕ್ಷಣ ನನ್ಗೆ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅನ್ನೋ ಯಾವ ನಿರೀಕ್ಷೆನೂ ಬರ್ಲಿಲ್ಲ. ಆಮೇಲೆ ಏನ್ ಬಂತ, ಯಾವ್ದು ಘಟಿಸ್ಬೇಕು ಅಂತಿತ್ತೋ ಅವಳ ಬದುಕಲ್ಲಿ ಅದು ಘಟಿಸ್ತು, ಅದಾಯ್ತು ಅಷ್ಟೆ. ನೋಡ್ದಾ, ಉತ್ತರ ಸಿಕ್ತಾ? ಪ್ರಾರಬ್ಧ ಅಂತ ಅನ್ಕೊಂಡ್ಬಿಟ್ಟಾಗ ನಾನ್ ಪ್ರಾರಬ್ಧ ಅಂತಾನು ಹೇಳಲಿಲ್ಲ, ಪ್ರಾರಬ್ಧ ಅನ್ನೋ ಪದ ಹೇಳಲಿಲ್ಲ. ಇವಾಗಿನ ಹೇಳೋಣ, ಅವ್ರ ಪ್ರಾರಬ್ಧ ಅವ್ರು ಅನುಭವಿಸ್ತಾರೆ. ಅವಳು ಏನ್ ಅನುಭವಿಸ್ಬೇಕಾಗಿದ್ಯೋ ಅವಳು ಅನುಭವಿಸ್ತಾಳೆ. ನಾವೇನು ಮಾಡಕ್ಕಾಗಲ್ಲ. ಇವಾಗ ನನ್ ಪ್ರಾರಬ್ಧ ನಾನು ಅನುಭವಿಸ್ತೀನಿ. ನನ್ನ ಪ್ರಾರಬ್ಧ ನೋಡೋದಿರ್ಬೋದು, ಅವಳ ಪ್ರಾರಬ್ಧ ಅನುಭವಿಸೋದಿರ್ಬೋದು. ಅದನ್ನ ನಾವು ಏನು ಮಾಡಕ್ಕಾಗಲ್ಲ. ಒಂದ್ ಹಂತದವರೆಗೂ ಒಬ್ಬ ಮನುಷ್ಯನ ಒಂದ್ ಇದ್ರಲ್ಲಿ ನಾವು ಇನ್ವಾಲ್ವ್ ಆಗ್ಬೋದು, ಆಮೇಲೆ ಆಗಕ್ಕಾಗಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಸ್ವಲ್ಪ ಮಕ್ಳು ದೊಡ್ಡವರಾದ್ಮೇಲೆ ಅವ್ರ ಸ್ಪೇಸ್ ಅಂತಾರೆ. ಅವ್ರು ನನ್ ಸ್ಪೇಸ್ ಬೇಕು ಅಂತಾರೆ. ಅವ್ರ ರೂಮಲ್ಲಿ ಕೂತಾಗ ನಾವೇನಾರು ಹೋದ್ರೆ ಅವ್ರ ಸ್ಪೇಸ್ ಡಿಸ್ಟರ್ಬ್ ಆಗುತ್ತೆ ಅಂತ ನಮ್ಮಂತ ಹೇಳ್ತಲ್ಲ. ತಾಯಿ ಆಗ್ಲಿ ತಂದೆ ಆಗ್ಲಿ ಯಾರೂನು ಅವರು ತಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರತ್ನ ಇಷ್ಟ ಪಡೋದಿಲ್ಲ. ಮಕ್ಳು ದೊಡ್ಡವರಾಗಿರ್ತಾರೆ, ಅವರೇ ಡಿಸಿಷನ್ ಮೇಕರ್ಸ್ ಆಗಿರ್ತಾರೆ. ಆಯ್ತು, ನಾವು ಏನ್ ಮಾಡ್ಬೋದು ಅಂದ್ರೆ ರೈಟ್ ರಾಂಗ್ ಅಂತ ಒಂದ್ ಹೇಳ್ಬೋದು ಅಷ್ಟೇ. ಅಕ್ಸೆಪ್ಟ್ ಮಾಡೋದು ಅವ್ರಿಗೆ ಬಿಟ್ಟಿದೆ ಅಷ್ಟೇ. ನಾವ್ ಅದಕ್ಕೆ ಅಟ್ಯಾಚ್ ಮಾಡಿ ಇಟ್ಕೊಂಡು ನಾ ಹೇಳಿದ್ ನನ್ ಮಗ ಕೇಳಲಿಲ್ಲ ಅಂತ ದುಃಖ ಪಟ್ಕೊಂಡ್ರೆ ಆ ಮುಂದಿನ ಸ್ಟೆಪ್ಸ್ ಎಲ್ಲ ಶುರು ಆಗುತ್ತೆ. ಉಮಾ ಅವ್ರೆ, ನಾನು ತುಂಬಾ ಬೇಗ ಕಲ್ತ್ಕೊಂಡೆ, ಇದನ್ನ ತುಂಬಾ ಬೇಗ ಅಳವಡಿಸ್ಕೊಂಡೆ. ಒಂಥರ ಸರಿ ಹೋಯ್ತು. ಅಲ್ಲ, ಅವೆಲ್ಲ ಇಲ್ದೇ ಇದೆ ಇಲ್ಲಿ ತಂಗ ಬರಕ್ ಆಗ್ತಾ ಇರ್ಲಿಲ್ಲ ಅಷ್ಟೇನೆ. ಮಾಡ್ಬಿಡ ಕಲ್ಪನೆ ಗೈಡ್ ಮಾಡ್ತಿದ್ದೆ ಮಕ್ಕಳನ್ನ. ಮೇಡಮ್, ಇವಾಗ ನೀವ್ ಹೇಳಿದ್ರಲ್ಲ ಉಮಾ ಮೇಡಮ್, ಅದನ್ನೇ ನಾನು ಎಕ್ಸ್ಪೆರಿಮೆಂಟ್ ಮಾಡ್ದೆ. ಇವಾಗ ಸಮ್ಮರ್ ರಜಾ, ಬೆಳಗ್ಗೆ ಬೇಗ ಏಳಲ್ಲ ಅಂತ ನಾನು ಅವ್ರ ಮೇಲೆ ಕೋಪ. ನನ್ಗೆ ಎಕ್ಸ್ಪೆಕ್ಟೇಷನ್ ಅವ್ರು ಬೇಗ ಎದ್ದೇಳ್ಬೇಕು, ಸ್ನಾನ ಮಾಡ್ಬೇಕು, ಸಂಧ್ಯಾವಂದನೆ ಮಾಡ್ಬೇಕು, 1-2 ಶ್ಲೋಕಗಳು ಹೇಳ್ಬೇಕು, ಆಮೇಲೆ ಏನಾದ್ರು ಮಾಡ್ಕೊಳ್ಳಿ ತಿಂಡಿ ತಿನ್ಬಿಟ್ಟು ಅಂತ. ಆದ್ರೆ ಅವರು ಬೇಗ ಹೇಳಲ್ಲ. ಸೊ ನನ್ನ ಬಟ್ ತಾಯಿ ಆಗಿ
ನನ್ ಕರ್ತವ್ಯ ನಾನ್ ಮಾಡ್ತಿಲ್ವಾ ಅಂತ ಒಂದ್ ಕಡೆ ಎಲ್ಲೋ ಒಂದು ಪ್ರಶ್ನೆ ಬಂದಾಗ, ಆವಾಗ ಅದು ಒಂಥರ ನನ್ನ ಧರ್ಮ, ನಾನು ಅವ್ರನ್ನ ಬೇಗ ಏಳಿಸ್ಲೇಬೇಕು. ಬಟ್ ಅದನ್ನ ನಾವು ಎಕ್ಸ್ಪೆಕ್ಟೇಷನ್ ಅಂತ ಅನ್ಕೊಂಡ್ರೆ, ನಾನು ಅದು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ನಾನು ಸುಮ್ನೆ ಆಗ್ಬಿಟ್ರೆ ಅದು ತಪ್ಪಾಗತ್ತಲ್ವಾ? ನಮ್ಮ ಹೌದು, ನೀವ್ ಹೇಳ್ತಾ ನಾವ್ ಇರೋದ್ ನಾವ correct. ಹಾ. ಸೊ ಆ ತರ ಟೈಮಲ್ಲಿ ನಾವು ಸಮಷ್ಟಿ ವ್ಯಷ್ಟಿ ದೃಷ್ಟಿ ನೋಡಿದಾಗ, ಆವಾಗ ನಾವು ಸಮಷ್ಟಿಗೆ ಯಾವುದು ಧರ್ಮ ಸರಿನೋ ಆ ಸ್ಟೆಪ್ಸ್ ತಗೋಬೇಕಾಗತ್ತೆ ಅಲ್ವಾ ಮೇಡಮ್? ಖಂಡಿತ ಅಲ್ಲ ತಗೋಬೇಕು ರಚಿತಾ. ಒಂದ್ ಎಲ್ರ ದಿವಸಕ್ಕೆ ಮನೆಯಲ್ಲೂ ಅವರು ಎಕ್ಸಾಮ್ ಮುಗಿಸ್ಕೊಂಡ್ ಬಂದಿರ್ತಾರೆ. ಅದು ಇದು ಹಾ. ಗೊತ್ತಾಯ್ತಾ? ಮಕ್ಕಳು ನಮಗೂ ಅವ್ರಿಗೂ ಎಷ್ಟೊಂದು ಗ್ಯಾಪ್ ಇರ್ತದೆ, ಜನರೇಷನ್ ಗ್ಯಾಪ್. ಇವಾಗ ನಾವು ಹಾಗೆ ಬೆಳೆದಿದ್ದು, ಬೆಳಗ್ಗೆ ಎದ್ದೊಳ್ಬೇಕಿತ್ತು, ಹಾಸಿಗೆ ಸುತ್ತಬೇಕು, ಇದೆತ್ಬೇಕು, ಮುಖ ತೊಳಿಬೇಕು, ದೇವ್ರಿಗೆ ನಮಸ್ಕಾರ ಮಾಡ್ಬೇಕು, ಆಮೇಲೆ ಇದನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ನಮಗೆ ಚೆನ್ನಾಗಿ ನಿಯಮಗಳನ್ನ ಇಟ್ಟಿದ್ರು, ನಾವು ಅದೇ ತರ ಬಂದ್ವಿ ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ? ಹೌದು. ಒಂದು ವರ್ಷದ ಗ್ಯಾಪ್ ಅಲ್ವಾ? ಆಮೇಲೆ ವಾತಾವರಣದ ಗ್ಯಾಪ್, ಅವಾಗಿದ್ದ ವಾತಾವರಣ ಈಗಿಲ್ಲ ಅಲ್ವಾ? ಹೌದು. ಅದನ್ನ ನಾವು ನೋಡ್ಕೊಂಡು ಮಕ್ಕಳನ್ನ ನಾವು ಬರೀ ಬೆಳಗ್ಗೆ ಎದ್ದು ತಕ್ಷಣ ನೀವು ಸಂಧ್ಯಾ ವಂದನೆ ಮಾಡ್ಬಿಟ್ರೆ ಅದೊಂದು ದೊಡ್ಡ ಅಚೀವ್ಮೆಂಟ್ ಏನಲ್ಲ. ಅವನ ಕ್ಯಾರೆಕ್ಟರ್ ಅವನ್ನ ಫ್ರೀ ಆಗ್ಬಿಟ್ಟು ಅವನ್ ಒಳಗಡೆನೆ ಅವನಿಗೆ ಬರ್ಬೇಕು. ನಮ್ಮಮ್ಮ ಇವಾಗ ಅವ್ರು ಕೇಳಲ್ಲ, ಸ್ವಲ್ಪ ದಿನ ಹೋದ್ಮೇಲೆ ನೀವ್ ಏನ್ ಹೇಳ್ತಿದ್ರಿ ಎಲ್ಲ ಬೀಜದಲ್ಲಿ ಇರುತ್ತೆ, ಅವ್ರಿಗೆ ಬೀಜದ ರೂಪದಲ್ಲಿ ಇರುತ್ತೆ, ನೀವು ಹೇಳಿದ ಮಾತುಗಳು ಎಲ್ಲ ಇರುತ್ತೆ. ಯಾಕೆ ಅಂದ್ರೆ ನನ್ ಮಗಂದೇ ನನ್ಗೆ ಎಕ್ಸಾಂಪಲ್. ಇವಾಗ ಅವ್ನು ಎಷ್ಟ್ ಚೆನ್ನಾಗಿ ಎಲ್ಲ ನಾನು ಹೇಳಿದೆಲ್ಲ, ಅಮ್ಮ ನೀವ್ ಹೇಳಿದೆಲ್ಲ ರೈಟು, ನೀವ್ ಹೇಳಿದೆಲ್ಲ ರೈಟು ಅಂತಾನೆ ಈಗ. ಅವಾಗ ಮಾಡ್ತಿರ್ಲಿಲ್ಲ, ಗೊತ್ತಾಯ್ತಾ? ಹಂಗೇನೇನೆ ಅದಕ್ಕೊಂದು ಟೈಮ್ ಇರುತ್ತೆ. ಅವ್ರಿಗೆ ಏನಂದ್ರೆ ನೀವು ಇದ್ ಮಾಡುವಂದಷ್ಟು ಅವ್ರಿಗೆ ಮಾಡ್ಬಾರ್ದು, ನನ್ಗೆ ನಿಂಗೆ ಹಿಂಸೆ ಕೊಡ್ತಾರೆ ಇವ್ರದ್ದೆಲ್ಲ ಎಂತದ್ದು ಅಂತ ಒಂಥರ ಆ ದೃಷ್ಟಿಕೋನ ಅವ್ರದ್ದು. ಇನ್ನು ದೃಷ್ಟಿಕೋನಗಳು ನಾವು ಚೇಂಜ್ ಮಾಡ್ಕೊಂಡ್ರೆ ಈಗೇನಾಯ್ತು, ಆಯ್ತಪ್ಪ ಮಲಕಪ್ಪ, ಲೇಟ್ ಆಗಿ ಎದ್ದೋಳಪ್ಪ, ಆಮೇಲೆ ಮಾಡಪ್ಪ, ಅಷ್ಟೇ. ಏನ್ ಓಡೋಗುತ್ತೆ ಅಲ್ಲ. ಆದ್ರೆ ಒಂದು ಅಂದ್ರೆ ಇಲ್ಲಿ ಏನಾಗತ್ ಗೊತ್ತಾ ರಚಿತಾ, ಈಗ ಅವರು ಅವಾಗ್ಲೇ ಹೇಳಿದ್ದು ದೊಡ್ಡ ಮಕ್ಕಳ ದೃಷ್ಟಿಯಿಂದ ಹೇಳಿದ್ರು ಅವರು. ಇವಾಗ ನಿಮ್ ಮಕ್ಕಳು ಇನ್ನು ತುಂಬಾ ಚಿಕ್ಕವರು, ತುಂಬಾ ಚಿಕ್ಕವರಾಗಿದ್ದಾಗ ಅವ್ರಿಗೆ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಖಂಡಿತ ಗೊತ್ತಿರಲ್ಲ. ಹಾಗಂತ ಹೇಳಿ ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ ಅಂತಲ್ಲ, ಬಟ್ ಒಂದ್ ವಯಸ್ಸಾದ್ಮೇಲೆ ಅವ್ರ ಮಾತನ್ನ ಕೇಳಲ್ಲ ಮಕ್ಕಳು. ಅವ್ರ ತಪ್ಪೇ ಇದ್ರು ಅದು ತಪ್ಪು ಅಂತ ನಾವು ಸ್ಪಷ್ಟವಾಗಿ ತೋರ್ಸ್ಕೊಟ್ರು ಅವ್ರು ಕೇಳಲ್ಲ, ಆ ಹಂತಕ್ಕೆ ಹೊಟ್ಟೋಗಿರ್ತಾರೆ ಒಂದ್ ಹಂತ ಆದ್ಮೇಲೆ. ಬಟ್ ನಿಮ್ಮ ಮಕ್ಕಳ ಏಜ್ ಅಲ್ಲಿ ದೇ ಆರ್ ಇನ್ನು ತುಂಬಾ ಚಿಕ್ಕವರು, ಹಾಗಾಗಿ ನೀವು ಸಾಧ್ಯವಾದಷ್ಟು ಪ್ರಯತ್ನ ಮಾಡಬಹುದು, ಮಾಡಬಾರ್ದು ಅಂತಿಲ್ಲ. ಬಟ್ ಅಗೇನ್ ಇವಾಗ ವಿಜಯ ಹೇಳ್ದಂಗೆ ಬೈ ಚಾನ್ಸ್ ಆಗ್ಲಿಲ್ಲಪ್ಪ, ಅದಕ್ಕೋಸ್ಕರ ತುಂಬಾ ಹೋರಾಟ ಬೇಡ. ಅದನ್ನ ಸ್ವಲ್ಪ ಇಂಟೆಲಿಜೆಂಟ್ ಆಗಿ, ಓಕೆಪ್ಪ ಇನ್ನು ಸ್ವಲ್ಪ ಹೊತ್ತು ಮಲ್ಕೋ, ರಜಾ ಅಲ್ವಾ, ಆಯ್ತು ಇನ್ನು 1 hour ಕೊಡ್ತೀನಿ ಮಲ್ಕೋ, ಬಟ್ ಮಲ್ಕೊಂಡು ಎದ್ದ ಮೇಲೆ ಈ ಸಂಧ್ಯಾವನ್ನೇ ಚೆನ್ನಾಗಿ ಮಾಡ್ಬೇಕು ನೋಡೋದ್ರಿಂದ ಎಷ್ಟೊಂದು ಸಹಾಯ ಇದೆ ಅಂತ ಅದನ್ನ ಬೇರೆ ರೀತಿ ಪುಸ್ಲಾಯಿಸಿ ಅದನ್ನ ಮಾಡಿಸೋ ಪ್ರಯತ್ನ, ಇದೆಲ್ಲ ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಹೊರತು ಇದು ಹೀಗೇ ಮಾಡೇ ಬಿಡ್ತೀವಿ ಹಾಗೇ ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಚಿಕ್ಕ ಮಕ್ಳಿದ್ದಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೆಂಡ್ ಮಾಡಬಹುದು, ಪ್ರಯತ್ನ ಮಾಡಿ ಮಾಡಬಹುದು, ತಪ್ಪಿಲ್ಲ. ಬಟ್ ಒಂದ್ ಹಂತ ಆದ್ಮೇಲೆ ಮಾಡಕ್ ಆಗಲ್ಲ. ಆವಾಗ ಅವ್ರು ಹೇಳಿದ್ದು ಸರೆಂಡರ್, ಭಗವಂತನಿಗೆ ಒಪ್ಪಿಸ್ಬಿಟ್ಟಿದೀನಿ ನೀನೇನಾರು ಮಾಡ್ಕೋ, ಅದು ಖಂಡಿತವಾಗ್ಲೂ ವರ್ಕ್ ಆಗತ್ತೆ ಅದು ಕೂಡ. ಅಲ್ಲ, ಅವರು ಏನಂದ್ರೆ ಇವಾಗಿನ ಕಾಲದ ಮಕ್ಕಳಿಗೆ ಆ ಎನ್ವೈರನ್ಮೆಂಟ್ ಇಲ್ಲ. ನಾವಿದ್ದಿದ್ದ ಎನ್ವೈರನ್ಮೆಂಟ್ ಇವಾಗಿಲ್ಲ. ಇವಾಗ ಎಲ್ಲಾರು ಅವ್ರ ಫ್ರೆಂಡ್ಸ್ ಎಲ್ಲ ನಾನು ಇಷ್ಟೊತ್ತಿಗೆ ಎದ್ದೊಳ್ತೀನಿ, ನಾನು ಅದ್ ನೋಡ್ದೆ ಇದ್ ನೋಡ್ದೆ ಅನ್ನೋದು ಅವ್ರ ತಲೆಗೆ ಹೋಗುತ್ತೆ ಹೊರತು. ಆಮೇಲೆ ಎವ್ರಿ ಡೇ ಅವ್ರಿಗೆ ಏನೋ ಒಂದ್ ಎಂಥ್ಯೂಸಿಯಾಸ್ಟಿಕ್ ಚಾಲೆಂಜ್ ಇರ್ಬೇಕು, ಏನೋ ಒಂದ್ ಅಡ್ವೆಂಚರಸ್ ಇರ್ಬೇಕು. ಆವಾಗ ಹೇಳ್ತಾರೆ, ದಿನಾಗ್ಲೂ ಆ ತರದ್ ಮಾಡಕ್ ಆಗತ್ತ? ಆಮೇಲೆ ವೆಕೇಶನ್ ಗೆ ಒಂದ್ ಸ್ವಲ್ಪ ಫ್ರೀ ಮೈಂಡ್ ಅಂತಾರೆ ಹೆಂಗೆ ಇರ್ತಾರೆ ನೋಡಿ ಅಲ್ವಾ? ಹಂಗೆ ಅವ್ರಿಗೆ ಏನಾದ್ರೂ ಒಂದು ಉಪಾಯವಾಗಿ ಅವ್ರಿಗೆ ಒಂದು ಅಥವಾ ಒಂದು ಏನೋ ಒಂದು ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಇರ್ಬೇಕು, ಒಂದು ನಿಮ್ದು ನಡಿಬೇಕು, ಏನೋ ಒಂದು ಮಾಡ್ಬೇಕು. ನಾವು ಯುಕ್ತಿಗಳನ್ನ ಉಪಯೋಗಿಸಿ ಅವ್ರಿಗೆ ಹೆಂಗೆ ಎಂಗೇಜ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಷ್ಟೇ. ಹೇಳ್ತಾ ಇದ್ರೆ ಅವ್ರಿಗೆ ಒಂಥರ ಅವರ್ಷನ್ ಬಂದ್ಬಿಡ್ತದೆ. ಅದಕ್ಕೆ ಪದೇ ಪದೇ ಹೇಳ್ಬಾರ್ದು. ನೋಡ್ಬೇಕು, ನೋಡ್ಕೊಂಡು ಒಬ್ಬ ಮಗು ಸ್ವಭಾವ ಒಂದೊಂಥರ, ಒಂದೊಂದಕ್ಕೆ ಗದರದ್ರ ಸುಮ್ನ ಬಿಡುತ್ತೆ, ಮಾಡ್ಬಿಡುತ್ತೆ. ಇನ್ನೊಂದು ಏನ್ ಅದ್ ಮಾಡಲ್ಲ. ಅದು ಆತರ ಅವ್ರವ್ರ ಸ್ವಭಾವಕ್ಕೆ ಅನುಗುಣವಾಗಿ ಮಾಡಿ. ಅಕಸ್ಮಾತ್ ಮಾಡ್ದಲ್ಲೇ ಇದ್ರೆ ಏನೂ ಆಗಲ್ಲ ಅಷ್ಟೇ. ಇವಾಗ ಅದೇ ತರ ನಾವು ಸಮಾಧಾನ ತಂದ್ಕೊಂಡ್ಬಿಡ್ತೀವಿ. ಸಾಯಂಕಾಲ ಮಾಡಪ್ಪ ಹೋಗ್ಲಿ ನೀನು ಅಂತ ಮೆತ್ತಿಗೆ ಸಾಯಂಕಾಲಕ್ಕೆ ಅಟ್ಯಾಚ್ ಮಾಡಿ ಅವನಿಗೆ. ಅಷ್ಟೇ. ಸಾಯಂಕಾಲನೂ ಮಾಡ್ಬೇಕಲ್ವಾ ಸಂಧ್ಯಾವನ್ನೇ? ಹೌದೌದು.
ಅಲ್ಲ ಅದೇ ಕಾತ್ಯಾಯನಿ ಮೇಡಮ್ ಹೇಳ್ದಂಗೆ ನೀವು ಸ್ವಲ್ಪ ದೊಡ್ಡ ಏಜ್ ಮಕ್ಕಳಿಗೆ ನೀವು ಹೇಳಿದ್ದು, ಆವಾಗ ನನ್ಗೆ ಅದೇ ಡೌಟ್ ಬಂತು, ಅಯ್ಯೋ ಈ ತರ ಮಾಡ್ಬಾರ್ದಲ್ವಾ ನಾನು ತಾಯಿಯಾಗಿ ಇವಾಗ ಒಂದ್ 10 ವರ್ಷ 12 ವರ್ಷದವರೆಗೂನು ನೀವು ಇವಾಗ ನೀವು ಇದಾಗ್ಬೇಡಿ ನೋಡು, ಯಾರ್ದೋ ಒಬ್ರು ಭಯ ಇಟ್ಟಿರ್ಬೇಕು. ಸೋದರ ಮಾವನ ಇಲ್ಲ ಇನ್ನೊಬ್ರು ಗುರುಜಿನೇ ಮೊನ್ನೆ ಹೇಳ್ತಾ ಇದ್ರು, ಮೇಡಮ್, ಕೇಳಲಿಲ್ಲ ಅಂದ್ರೆ ಕೋಲ್ ತಗೊಂಡು ಒಂದು ದಂಡ ಕೊಡ್ಬೇಕು, ಇಲ್ಲ ಅಂದ್ರೆ ಭಯ ಇಟ್ಟಿರ್ಬೇಕು. ಆ ಭಯದಲ್ಲಿ ಅವರು ಇವಾಗ ನನ್ ಮಗ ಹೋಮ್ವರ್ಕ್ ಮಾಡೋದು ಓದೋದು ಎಲ್ಲ ಸುಮ್ಮನೆ ನಮ್ಮ ಅಣ್ಣನ್ ಕರೆಸ್ತಾ ಇದೆ. ಅವ್ರು ಸುಮ್ನೆ ನನ್ ಜೊತೆ ಕೂತ್ಕೊಂಡು ಮಾತಾಡ್ತಿದ್ರು ಸಾಕು, ಅವ್ನು ಎಲ್ಲಾ ಕೆಲಸ ಮಾಡ್ಬಿಡೋನು. ಹೋಮ್ವರ್ಕ್ ಮಾಡಿ ಇದೆತ್ತಿಟ್ಟು ಎಲ್ಲಾ ಮಾಡಿ ನೋಡು ಆಯ್ತು ಅಂತ. ಆ ತರ ಯಾವ್ದಾದ್ರು ಒಂದು ಉಪಾಯ ಹುಡ್ಕೋಬೇಕು ಯಾರನ್ನಾದ್ರೂ. ಅವ್ರನ್ನ ಇರ್ಕೊಂಡ್ರೆ ಅವ್ರು ಪೂರ್ತಿ ಕೆಲಸ ಮಾಡ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಬುದ್ಧಿ ಬರ ಒಂದ್ 15 ವರ್ಷ 14 ವರ್ಷಕ್ಕೆ ನಾವು ಅವ್ರನ್ನ ಕಷ್ಟ ಮೆಂಡ್ ಮಾಡೋದು. ಇಷ್ಟ್ರಲ್ಲಿ ಕಲ್ತ್ರೆ ಸರಿ. ಇದೆಲ್ಲ ಕೆಲವು ಧರ್ಮ ಸೂಕ್ಷ್ಮಗಳು, ಅದೇ ಹೇಳಿದೆ, ಅಂದ್ರೆ ವ್ಯಷ್ಟಿ ದೃಷ್ಟಿ ಸಮಷ್ಟಿ ದೃಷ್ಟಿಯಿಂದ ನೋಡಿದಾಗ ಕೆಲವು ಚೇಂಜ್ ವಾಟ್ ಯು ಕ್ಯಾನ್, ಅಕ್ಸೆಪ್ಟ್ ವಾಟ್ ಯು ಕಾಂಟ್ ಅಂತ ಗುರುಜಿ ಕರೆಕ್ಟ್ ಮಂತ್ರ. ಅದನ್ನ ಅಕ್ಸೆಪ್ಟ್ ಅದು ಇಟ್ಕೊಂಬಿಡಿ ರಜಿತಾ. ನಾನು ಎಷ್ಟ್ ಸಾಧ್ಯನೋ ಅಷ್ಟು ಹೆಣ್ಮಕ್ಳು ಸ್ವಲ್ಪ ಆತರ ಆಡಲ್ಲ. ಈ ಗಂಡ್ ಮಕ್ಳು ಈ ತರ ಆಡೇ ಆಡ್ತಾರೆ. ಒಂದ್ ಸ್ವಲ್ಪ ಕಷ್ಟ ಗಂಡ್ ಮಕ್ಳ ಹತ್ರ. ಉಪಾಯ ಮಾಡಿ ಏನಾದ್ರೂ ಒಂದು ಅವ್ರಿಗೆ ಏನು ಅಂತ ನಾವೇ ಥಿಂಕ್ ಮಾಡಿ ಯಾವ್ದಾದ್ರು ಒಂದ್ ರೀತಿಲಿ ಎದುರಿಸ್ಬೇಕು, ಇನ್ನೊಂದ್ ಕಡೆಯಿಂದ ಪ್ರೀತಿ ಮಾಡ್ಬೇಕು, ಇನ್ನೊಂದ್ ಕಡೆಯಿಂದ ಎದುರಿಸ್ತಾ ಇರ್ಬೇಕು. ಮಾಡಿ ಅವ್ರನ್ನ ತರ್ಬೇಕು ಹಾದಿಗೆ. ಒಟ್ನಲ್ಲಿ ಹಾದಿ ಬಿಡಿಸ್ಬಾರ್ದು, ಬಿಡಕ್ಕಾಗಲ್ಲ. ಅದ್ ಮಾಡ್ಲೇಬೇಕು. ಅವ್ನು ಹೋಮ್ವರ್ಕ್ ಮಾಡ್ಲೇಬೇಕು, ಟೆಸ್ಟ್ ಓದ್ಲೇಬೇಕು, ಅವ್ನು ಹೋಗ್ಲೇಬೇಕು. ಅದಕ್ಕೆ ಸಮ ಭೇದ ದಾನ ದಂಡ ಎಲ್ಲ ಉಪಯೋಗಿಸ್ಬೇಕು. ಒಂದ್ ಕಣ್ ಯಾವಾಗ್ಲೂ ಅವ್ರ ಕಡೆ ದೃಷ್ಟಿ ಇದ್ದೇ ಇರ್ಬೇಕು ನಮ್ದು. ಬಿಡೋಂಗಿಲ್ಲ ಅಲ್ಲಿ. ಅಯ್ಯೋ ನನಗಂತೂ ತುಂಬಾ ನನ್ ಮಗನ ವಿಚಾರದಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ. ಅವನಿಗೆ ಎಕ್ಸಾಮ್ ಬರ್ತದ್ರೆ ನಾನು 1 ತಿಂಗಳು ನಾನು ಎಲ್ಲೂ ಆಚೆ ಹೋಗಲ್ಲ, ಬರೀ ಇವಂದೇ. ಇವನ್ ಬಂದಾಗ ಇವ್ನ ಹಿಡ್ಕೋಬೇಕು, ಕೂರಿಸ್ಬೇಕು, ಓದಿಸ್ಬೇಕು, ಇವ್ನಿಗೆ ಯಾವ ತರ ಮಾಡ್ಬೇಕು. 1 ಚಾಪ್ಟರ್ ಓದ್ತೀನಿ, ನನಗೆ ಬಾರ್ಬೋನ್ ಕೊಡ್ಸ್ಬೇಕು, ಆಯ್ತು 1 ಚಾಪ್ಟರ್ ಓದು ಬಾರ್ಬೋನ್. ಇನ್ನೊಂದ್ ಚಾಪ್ಟರ್ ಐಸ್ ಕ್ರೀಮ್ ಕೊಡ್ಸ್ಬೇಕು, ಆಯ್ತು. ಇನ್ನೊಂದು ದೊಡ್ಡ ಆನ್ಸರ್ ನಾನು ಓದಲ್ಲ, ಆಯ್ತು ದೊಡ್ಡ ಆನ್ಸರ್ ದೊಡ್ಡ ಆನ್ಸರ್ ಆದ್ರೆ ಇದನ್ನ ಕೊಡ್ಬೇಕು, ತಗೋ ದೊಡ್ಡ ಆನ್ಸರ್ ಓದು ಕೊಡ್ತೀನಿ. ಹೀಗೆ ಮಾಡಿ ಓದಿಸಿದ್ದ ನಾನು ಒಂದ್ ಸುಮಾರು 7th ಸ್ಟ್ಯಾಂಡರ್ಡ್ ಅವ್ರಿಗೂ. ಇಷ್ಟು ಆಟ ಆಡ್ಸೋನು ನನಗೆ. ನಮ್ಮ ಅಣ್ಣನ್ ಕರ್ಸ್ಬಿಟ್ರೆ ಮಾತ್ರ ಸುಮ್ಮನೆ ಎಲ್ಲ ಓದ್ಬಿಡೋನು. ಈ ಕಲ್ಪನಾ ಅವ್ರ ತಂದೆ ಬರೋರು, ನನ್ನ ಹತ್ರ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಡೋರು ಅಷ್ಟೇ. ಅವ್ರ ಪಾಪ ಏನು ಅಂತಿರ್ಲಿಲ್ಲ, ಅವ್ರ ಪಾಡಿಗೆ ಅವನೆಲ್ಲ ಮಾಡೋನು. ಹಂಗೆ ನಮ್ಮ ಅಣ್ಣಂದಿರ್ದು ಎಲ್ಲಾರ್ದು ಭಯ ಇತ್ತು. ಯಾರಾದ್ರೂ ಒಬ್ರು ಬರ್ತಾನೆ ಇರೋರು, ಅಯ್ಯೋ ಅಂತ ಅವನ್ ಪಾಡಿಗೆ ಅವ್ನು ಮಾಡೋನು. ಹಂಗೆ ಒಂದ್ ಭಯ ಇಟ್ಟಿರ್ಬೇಕು ಯಾರ ಕೈಲಾದ್ರು. ರಚಿತಾ, ನೀನು ಹೆಂಗ್ ನಡೆಸ್ತಿದ್ಯೋ ಹಂಗೆ ನಡ್ಸ್ಕೊಂಡ್ ಹೋಗು. ಲೈಕ್ ಮಕ್ಕಳನ್ನ ಬೆಳೆಸೋದು ಅಂದ್ರೆ ಡಿಫೈನ್ಡ್ ಪ್ರೋಟೋಕಾಲ್, ಈಗ ಗೈಡ್ ಲೈನ್ ಪ್ರೋಟೋಕಾಲ್ ಹೇಳಿದ್ನಲ್ಲ, ಆ ತರದ್ ಇರಲ್ಲ. ಒಂದ್ ಮಗು ಆಗಿರುತ್ತೆ. ಆ ತಾಯಿಗೆ ಚೆನ್ನಾಗ್ ಗೊತ್ತಿರುತ್ತೆ ಯಾವ ಏನು ಅಂತ. ಅದೊಂದು ಮಾತ್ರ ನೋಡಿ ಅವಳು ಹೇಳಿದ್ ನೋಡಿ, ಇದು ಅದು ಎಷ್ಟು ದಂಡ. ಪೇರೆಂಟ್ಸ್ ಬಂದು ಹೊಡಿಬಹುದಾ ಡಾಕ್ಟ್ರೆ, ನಾವು ಖಂಡಿತ ಹೊಡಿಬಹುದಾ ಅಂತ ಕೇಳ್ತಾರೆ. ಖಂಡಿತ, ಯಾಕೆಂದ್ರೆ ಅದ್ ಯಾವಾಗ ಏನ್ ಸಂದರ್ಭದಲ್ಲಿ ನೋಡ್ಕೋಬೇಕು. ಇವಳು ಸಿಟ್ಟಿನಲ್ಲಿ ಹಾಕದಲ್ಲ, ಬೇಕಾದ ಸಂದರ್ಭ. ನಮ್ ಕಾಲದಲ್ಲಿ ನಮ್ ಸಿಟ್ಟೆಲ್ಲ ಮಕ್ಳ ಮೇಲೆ ತೋರ್ಸಿದ್ದಪ್ಪ. ನನ್ಗೂ ಅನ್ಸುತ್ತೆ, ನಮಗೇನೋ ಕೋಪ ಬಂದಿರ್ತಿತ್ತು. ಅವರು ಚೆನ್ನಾಗಿ ಅಂದ್ರೆ ಫಸ್ಟ್, ಆಮೇಲೆ ಒಂದ್ 10 ವರ್ಷಕ್ಕೆ ಚೇಂಜ್ ಆಗುತ್ತೆ. ಇದು 10 ವರ್ಷಕ್ಕೆ ಒಂದೊಂದ್ ತರ ಚೇಂಜ್ ಆಗುತ್ತೆ. ಫಸ್ಟ್ ಹುಟ್ಟಿದ ಮಕ್ಕಳಿಗೆ ಅವೆಲ್ಲ ಒಂಥರ ಭಯ ಇರೋದು, ಇದ್ ಮಾಡೋದು ಎಲ್ಲ. ಆಮೇಲೆ 10 ವರ್ಷಕ್ಕೆ ಆಮೇಲೆ 3rd ಸೆಷನ್ ಅಲ್ಲಿ ಹುಡ್ತಾರಲ್ಲ 10 ವರ್ಷಕ್ಕೆ, ಅವ್ರಿಗೆ ಏನು ಮಾಡಕ್ಕಾಗಲ್ಲ ಕೊನೆಯಲ್ಲಿ. ಆ ತರ ಇರ್ತಾರೆ. ನೀವುನು ಇದೀರಾ ರಜಿತಾ? ಕ್ವಶನ್ಸ್ ಕೇಳಿ ಮೇಡಮ್. ಜನರಲ್ ಆಗಿ ಹೇಳ್ತೀನಿ ಅಂದ್ರೆ ನಾನು ನೋಡಿಲ್ಲ. ಇದೆ ಈಗ ನಮ್ಮ ಗುರುಗಳು, ಅದ್ ಮಾತ್ರ ತುಂಬಾ ಚಂದಪ್ಪ. ಯಾವ್ದು ಹೇಳಿದೀಗ ನೀನು? ಅಕ್ಸೆಪ್ಟ್ change what you can, accept what you can't. Accept what you can't. ಆಮೇಲೆ ಏನು? Change what you can. Change what you can, accept what you can't. So change what you can ಅಂದ್ರೆ what you can ಅನ್ನೋದು ನಿನಗೆ ಮಾತ್ರ ಗೊತ್ತಿರುತ್ತೆ. You just go. ಮಾಡ್ಬೇಕು. ತಾಯಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವಾಗ ನಾವು ನಮ್ಗೆ ಗೊತ್ತಾಗಲ್ಲ.
ಅವನ್ಗೆ ಏನ್ ಮಾಡಿದ್ರೆ ಕೋಪ ಬರುತ್ತೆ, ಏನ್ ಮಾಡಿದ್ರೆ ತುಂಬಾ ಜಾಸ್ತಿ ಕೋಪ ಬರುತ್ತೆ, ಕೆಲವನ್ನ ಯಾವ ರೀತಿ ಎಕ್ಸ್ಕ್ಯೂಸ್ ಮಾಡ್ತಾನೆ, ಅವೆಲ್ಲ ನಿಮಗ್ ಚೆನ್ನಾಗ್ ಗೊತ್ತಿರುತ್ತೆ. ಹೌದೌದು. ನೋಡಿ ಮೇಡಮ್, ನಂಗೆ ಸಿಕ್ಬಿಡ್ತು ನಿಮ್ ಹತ್ರ ಡಿಸ್ಕಸ್ ಮಾಡ್ತಾ ಮಾಡ್ತಾ ನನ್ಗೆ ಆನ್ಸರ್ ಸಿಕ್ತು. ನಿಂದೆ ರಚನೆಗೆ ಜೀವನ್ ಮುಕ್ತನಿಗೆ ಯಾವ ಕರ್ಮ ಉಳ್ಕೊಳ್ಳುತ್ತೆ, ಜೀವನಿಗೆ ಮತ್ತೆ ಬೇರೆ ಕರ್ಮಗಳೆಲ್ಲ ಹೇಗ್ ನಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂಚೂರು ಡೀಟೇಲ್ ಆಗಿ ಕೇಳಿದ್ದಾರೆ ಗುರುಗಳು, ಅಥವಾ ಬೇರೆಯವ್ರಿಗೆ ಕೇಳಲ್ಲ ಪರವಾಗಿಲ್ಲ. ಅದನ್ನ ಬೇರೆಯವ್ರನ್ನ ಕೇಳಿ, ಜನರಲ್ ಆಗಿರೋದನ್ನ ಹೇಳ್ತೀನಿ. ಉಮಾ ಮೇಡಮ್ ಹೇಳಿ ಮೇಡಮ್. ಉಮಾ ಮೇಡಮ್ ಹೇಳಿ. ಕಲ್ಯಾಣಿ ಅವ್ರು ಹೇಳ್ತಾರೆ ಅನ್ಸುತ್ತೆ. ಕಲ್ಯಾಣಿ ಅವ್ರು ನೀವೇನು ಕೇಳಿಲ್ಲ. ಕಲ್ಯಾಣಿ ಮೇಡಮ್ ಹೇಳಿ ಮೇಡಮ್. ಕ್ವಶನ್ ಗೊತ್ತಾಯ್ತಲ್ಲ? ಮ್ಯೂಟ್ ಆಗಿದ್ದೀರಾ? ಜೀವನ್ ಮುಕ್ತನಿಗೆ ಪ್ರಾರಬ್ಧ ಕರ್ಮವನ್ನು ಒಂದು ಹಾಗಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ತಾನು ಆತ್ಮಸ್ವರೂಪ ಅಂತ ಗೊತ್ತಾಗ್ಬಿಟ್ಟು ಅವ್ರು ಅದನ್ನ ಎಲ್ಲನ್ನ ಸಮವಾಗಿ ನೋಡ್ತಾರೆ. ಆಮೇಲೆ ಅದೇ ಗುರುಗಳು ಹೇಳಿದ್ರು, ನಾನೆಂದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನು, ಚಿದಾನಂದ ಆತ್ಮ ಶಿವೋಹಂ ಶಿವ ಸ್ವರೂಪಿ ನಾನು ಅಂತ ಅರಿವಿನಲ್ಲೇ ಇರ್ತಾರೆ. ಅಂದ್ರೆ ದೇಹ ಮನಸ್ಸು ಬುದ್ಧಿ ನಾನಲ್ಲ, ದೇಹ ಮನಸ್ಸು ಬುದ್ಧಿಗೆ ಆಗೋದು ನನಗೆ ಅಲ್ಲ, ಇದು ಪ್ರಕೃತಿಗೆ ಸಂಬಂಧಪಟ್ಟಿರೋದು ಅಂತ ಅರಿವು ಜೀವನ್ಮುಕ್ತರಿಗೆ ಇರುತ್ತೆ. ಜೀವನ್ಮುಕ್ತರಿಗೂ ಕರ್ಮ, ಕ್ರಿಯಾಮಾನ ಕರ್ಮ, ಆಗಾಮಿ ಕರ್ಮಗಳು ಸುಟ್ಟೋಗುತ್ತೆ. ಕ್ರಿಯಾಮಾನ ಕರ್ಮ ಲೋಕಕ್ಕೆ ಹೋಗ್ತಾರ, ಸ್ವಾರ್ಥ ಇಲ್ಲದೆ ಮಾಡ್ತಾನೆ. ಅದರಿಂದ ಜೀವನ್ಮುಕ್ತನಿಗೆ ಕರ್ಮ ಬಂಧನ ಇಲ್ಲ. ಜ್ಞಾನಾಗ್ನಿ ದಗ್ಧ ಕರ್ಮ, ಜ್ಞಾನದಿಂದ ಎಲ್ಲಾ ಕರ್ಮಗಳು ಸುಟ್ಟೋಗ್ತಿದೆ. ಪ್ರಾರಬ್ಧ ಕರ್ಮದಿಂದ ಶರೀರ ಬಂದಿದೆ, ಪ್ರಾರಬ್ಧ ಕರ್ಮ ಇರುತ್ತೆ. ಪ್ರಕೃತಿ ಮಾತ್ರ ಜ್ಞಾನಿಯ ಶರೀರವನ್ನು ಉಳಿಸ್ತಾಳೆ. ಅಂದ್ರೆ ಜ್ಞಾನ ಬಂದ್ಮೇಲೆ ಜ್ಞಾನಿಗೆ ಶರೀರ ನಾಶ ಆಗಲ್ಲ, ಕರ್ಮಗಳು ಮಾತ್ರ ನಾಶ ಆಗುತ್ತೆ. ಆದ್ರೆ ಕ್ರಿಯಾಮಾನ ಆಗಾಮಿ ಸಂಸ್ಥೆ ಇವೆಲ್ಲ ಹೋಗುತ್ತೆ, ಪ್ರಾರಬ್ಧ ಕರ್ಮ ಮಾತ್ರ ಇರುತ್ತೆ. ಅದರಿಂದ ಶರೀರ ಉಳ್ಕೊಳ್ಳುತ್ತೆ. ಈ ಜಗನ್ಮಾತೆ ಜ್ಞಾನಿಯ ಶರೀರವನ್ನು ಯಾಕೆ ಉಳಿಸ್ತಾರೆ ಅಂದ್ರೆ ಆತ್ಮಜ್ಞಾನವನ್ನು ಬೇರೆ ಅವ್ರಿಗೆ ಹೇಳ್ಬೇಕು, ಅದರಿಂದ ಶರೀರ ಉಳ್ಕೊಳ್ಳುತ್ತೆ. ಈ ಜ್ಞಾನಿಯ ಬಾಯಿಂದ ಆತ್ಮಜ್ಞಾನ 4 ಜನರಿಗೆ ತಲುಪಬೇಕು, ಅದರಿಂದ ಶರೀರ ನಾಶ ಆಗದೇನೆ ಉಳ್ಕೊಳ್ಳುತ್ತೆ. ಜ್ಞಾನವನ್ನ ಎಲ್ಲರಿಗೂ ಅಂತಕ್ಕೆ ಜ್ಞಾನಿಯ ಶರೀರ ಇರುತ್ತೆ. ಜ್ಞಾನಿ ಒಂದು ಸಾಧನೆ, ಜ್ಞಾನಿ ಶರೀರ ಒಂದು ಸಾಧನೆ ಆಗುತ್ತೆ. ಶರೀರದ ಮೂಲಕ ಜ್ಞಾನಿ ಲೋಕ ಕಲ್ಯಾಣ ಮಾಡ್ತಾನೆ. ಈ ಶರೀರ ಇರೋದ್ರಿಂದ ಏನೇನ್ ಬರ್ಬೇಕು ಅದೆಲ್ಲಾನು ಅವ್ರಿಗೆ ಬರುತ್ತೆ. ಆದ್ರೂ ಪ್ರಾರಬ್ಧ ಕರ್ಮದಿಂದ ಎಲ್ಲ ಬರುತ್ತೆ. ಶರೀರ ಇರೋದ್ರಿಂದ ಎಲ್ಲ ಆಗುತ್ತೆ. ಅವ್ರಿಗೂ ಹೊಗಳವರು ತೆಗೆಯೋರು ಎಲ್ಲರೂ ಜ್ಞಾನಿಗೆ ಇರ್ತಾರೆ. ಆದ್ರೂ ಜ್ಞಾನಿಯ ಮನಸ್ಸು ಶಾಂತವಾಗೇ ಇರುತ್ತೆ. ಪ್ರಾರಬ್ಧ ಕರ್ಮ ಫಲದಿಂದ ಜ್ಞಾನಿಯ ಜೀವನದಲ್ಲಿ ಆದ ಪರಿಸ್ಥಿತಿನೂ ಬರುತ್ತೆ. ಇದನ್ನ ತಪ್ಪಿಸ್ಕೊಳಕ್ಕೆ ಆಗೋದೇ ಇಲ್ಲ. ಪ್ರಾರಬ್ಧ ಕರ್ಮ ಫಲ ಜ್ಞಾನಕ್ಕೆ ಬರುತ್ತೆ, ಆದ್ರೆ ಜ್ಞಾನಿ ಸಮಸ್ಥಿತಿಯಲ್ಲೇ ಇರ್ತಾನೆ. ಪ್ರಾರಬ್ಧ ಕರ್ಮವನ್ನು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಜ್ಞಾನಿ ಗೊತ್ತು. ಜೀವನದಲ್ಲಿ ನಮ್ಗೆ ಆಗೋದೆಲ್ಲ ಪ್ರಾರಬ್ಧ ಕರ್ಮದಿಂದಾನೆ. ನಾವು ಒಳ್ಳೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗುತ್ತೆ. ಪುಣ್ಯ ಮಾಡಿದ್ರೆ ಲಾಭ ಬರುತ್ತೆ, ಕೆಟ್ಟದ್ ಮಾಡಿದ್ರೆ ನಷ್ಟ ಬರುತ್ತೆ. ನಾನು ಮಾಡಿದ್ದು ನನಗೆ ಬರ್ತಾ ಇದೆ ಅಂತ ಜ್ಞಾನಿ ಶಾಂತವಾಗಿ ಇರ್ತಾರೆ. ಅದರಿಂದ ಇದು ಹೇಳ್ಬೇಕಾ ರಮಣ ಮಹರ್ಷಿ ಸಾಕು ದೇಹಕ್ಕೆ ಆಗೋದನ್ನ ಯಾರು ಅದೇ ಪ್ರಾರಬ್ಧ ಕರ್ಮದಿಂದ ಇದೆಲ್ಲ ಆಗ್ತದೆ ಅಂತ ಜ್ಞಾನಿಗೆ ಗೊತ್ತಾಗುತ್ತೆ. ಸೊ ಎಲ್ಲಾ ಬೇರೆ ಕರ್ಮಗಳು ಎಲ್ಲವೂ ಸುಟ್ಟು ಹೋಗುತ್ತೆ, ಪ್ರಾರಬ್ಧವನ್ನು ಕೊಡುತ್ತೆ. ಒಂದು ಉದ್ದೇಶಕ್ಕಾಗಿ
ಒಂದು ನಿಟ್ಟಲ್ಲಿ ಜ್ಞಾನವನ್ನ ಹಂಚಲೇಬೇಕು, ಅವ್ರು ಎಲ್ಲರೂ ಕೊಡ್ಬೇಕಿರುತ್ತೆ ಜ್ಞಾನ. ಎಲ್ಲರಿಗೂ ಹಾಗಾಗಿ ಜ್ಞಾನ ಒಂದ್ ಸಾಧನ ಬೇಕು, ದೇಹ ಒಂದು ಬೇಕು. ಎಲ್ಲರಿಗೂ ಜ್ಞಾನ ತಿಳಿಸ್ಬೇಕು ಅಂತ ಅವ್ರ ಶರೀರ ಮಾತ್ರ ಮಾಡ್ತಾರೆ. ಮೇಡಮ್ ಇದ್ರಲ್ಲಿ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತ ಒಂದು ಇದೆ ಅಲ್ವಾ, ಗುರುಜಿ ಹೇಳ್ತಾ ಇರ್ತಾರೆ. ಸೊ ಅವಾಗ ಪ್ರಾರಬ್ಧ ಕರ್ಮ ಕೂಡ ಅವ್ರಿಗೆ ಕರಗತ್ತೆ, ಅಂದ್ರೆ ಇಂಟೆನ್ಸಿಟಿ ಕಡಿಮೆ ಆಗತ್ತೆ ಅಂತ ಹೇಳ್ತಾರಲ್ವಾ ಮೇಡಮ್. ಸೊ ಅದ್ರ ಬಗ್ಗೆ ಏನ್ ಎಕ್ಸ್ಪ್ಲನೇಷನ್ ಮೇಡಮ್? ಅಂದ್ರೆ ಜ್ಞಾನಿ ಇಲ್ಲ, ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂದ್ರೆ ಜ್ಞಾನಿಗೆ ಎಲ್ಲಾ ಕರ್ಮಗಳು ಸುಟ್ಟೋಗುತ್ತೆ ತರ ನೋಡಕ್ ಹೋದ್ರೆ. ಹಾ ಅಂದ್ರೆ ಪ್ರಾರಬ್ಧ ಕರ್ಮ ದೇಹಕ್ಕಿರುತ್ತೆ, ದೇಹ ತಾನಲ್ಲ ಅಂತ ಸ್ಪಷ್ಟತೆ ಇರುತ್ತಲ್ಲ, ಹಂಗಾಗಿ ಅವನ ಪ್ರಕಾರ ಅವನಿಗೆ ಯಾವ ಕರ್ಮನೂ ಇಲ್ಲ, ಯಾವ ಕರ್ಮನೂ ಜ್ಞಾನಿಯ ದೃಷ್ಟಿಕೋನದಿಂದ ಇಲ್ಲ. ಆದ್ರೆ ಜನರು ನೋಡುವಾಗ ಜ್ಞಾನಿ ದೇಹ ಕಾಣಿಸ್ತಾ ಇರುತ್ತೆ, ಜ್ಞಾನಿ ನೋವು ಪಡ್ತಾ ಇರೋದು, ಕಾಯಿಲೆ ಕಸಾಲೆ ಅದೆಲ್ಲ ಕಾಣುತ್ತಲ್ಲ. ಅಂದ್ರೆ ಆ ದೃಷ್ಟಿಕೋನದಿಂದ ಹೇಳುವಾಗ ದೇಹ ಬಿಟ್ಟು ಬಾಣದ ಹಾಗೆ ಆಲ್ರೆಡಿ ಬಂದ್ಬಿಟ್ಟಿದೆ, ಅದು ಪ್ರಾರಬ್ಧದಿಂದ ತಾನೇ ತಗೊಂಡು ಬಂದಿರೋದು ದೇಹ. ಸೊ ಆ ಪ್ರಾರಬ್ಧ ಮುಗಿಯೋ ತನಕ ಆ ದೇಹ ಇದ್ದೇ ಇರುತ್ತೆ. ಹಂಗಾಗಿ ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇರುತ್ತೆ ಅಂತ. ಅಂದ್ರೆ ಒಂದ್ ಎಕ್ಸಾಂಪಲ್ ತಗೊಂಡಾಗ, ಇವಾಗ ಯಾರಿಗೋ ಒಬ್ರಿಗೆ BP ಬರುತ್ತೆ ಅಥವಾ ಶುಗರ್ ಬರುತ್ತೆ ಅಂತ ಅನ್ಕೊಳ್ಳಿ. ಅವ್ರು ಜ್ಞಾನಿ ಆಗಿದ್ರೆ ಅವ್ರಿಗೆ ಅಷ್ಟು ಮನಸ್ಸಿಗೆ ದುಃಖ ಆಗಲ್ಲ. ಅಯ್ಯೋ ನಂಗೆ BP ಖಂಡಿತ. ಬಂದ್ಬಿಡ್ತೋ, ಅಯ್ಯೋ ನಂಗೆ ಶುಗರ್ ಬಂದ್ಬಿಡುತ್ತೆ ಅಂತ ಮನ್ಸಲ್ಲೇ ಕೊರಗ್ತಾರೆ ನೋಡಿ ಕೆಲವರು. ಅದಕ್ಕೆ ಇದರಲ್ಲೇ ಬರುತ್ತೆ, ಈ ಟಾಕಲ್ಲೇನೆ ನೋವು ಮತ್ತೆ ಸಫರಿಂಗ್, ಪೇನ್ ಅಂಡ್ ಸಫರಿಂಗ್ ಬಗ್ಗೆನೂ ಬರುತ್ತೆ ಮುಂದೆ ಕ್ವಶನ್ ಕೇಳ್ತಾರ. ಸೊ ಪೇನ್ ಅನ್ನೋದು ಇನ್ನೆವಿಟಬಲ್, ಎಲ್ರಿಗೂ ಬರುತ್ತೆ ಪೇನ್. ಅಂದ್ರೆ ಇವಾಗ ಏನೋ ಒಂದು ಹೊಡೆದಾಗ ಸಡನ್ ಆಗಿ ಬಿದ್ರಿ ಮಾಡಿದ್ರಿ ಅವಾಗ ಏಟಾಗುತ್ತೆ, ಆ ತರ ಜ್ಞಾನಿಗೂ ಅವಾಗ ನೋವಾಗತ್ತೆ. ಬಟ್ ಅದು ಆ ಕ್ಷಣಕ್ಕೆ, ಆ ಮೊಮೆಂಟ್ಗೆ. ಬಟ್ ಈ ಸಫರಿಂಗ್ ಅನ್ನೋದು ನಾವು ಮತ್ತೆ 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 ಅದನ್ನ ಅಯ್ಯೋ ಹಿಂಗ್ ಬಿದ್ಬಿಟ್ಟೆ, ಅಯ್ಯೋ ಹಿಂಗ್ ಬಿದ್ಬಿಟ್ಟೆ, ಅಯ್ಯೋ ಹಿಂಗ್ ಬಿದ್ಬಿಟ್ಟೆ, ಅಥವಾ ಅಯ್ಯೋ ಹೀಗಂದ್ರು 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 ಯಾರೋ ಅಂದ್ರು, ಜ್ಞಾನಿಗೂ ಆ ಮೊಮೆಂಟ್ ಅಲ್ಲಿ ಬೇಜಾರಾಗ್ಬೋದು, ಬಿಡ್ತಾನ ಅವನ. ಓಕೆ ಅಂದ್ರು ಹೋಗ್ಲಿ ಪರವಾಗಿಲ್ಲ ಅಂತ ನಾವ್ ಅದನ್ನ ಬಿಡದೆ ಅಂಟಿಸ್ಕೊಂಡು ಮತ್ತೆ ಮೆಲಕ್ ಹಾಕಿ ಅದನ್ನ ಸ್ಟ್ರಾಂಗ್ ಮಾಡ್ಕೋತೀವಿ. ಅವಾಗ ಅದು ಸಫರಿಂಗ್ ಆಗತ್ತೆ. ಮೇಡಮ್ ಇದ್ರಲ್ಲೇ ಇಲ್ಲೇ ಈ ಟಾಕಲ್ಲೇ ಅನ್ಸುತ್ತೆ ಬರುತ್ತೆ, ಅದ್ರಲ್ಲೇ ಬರುತ್ತೆ. ಪ್ರಾರಬ್ಧ ಕರ್ಮ ನಾವು ಅಡ್ರೆಸ್ ಕೊಟ್ಟು ಬಂದಿದೀವಿ ಅಂತ ನಮ್ಗೆ ಬರುತ್ತೆ. ಹೌದು, ಲಾಸ್ಟ್ ದ್ರಲ್ಲಿ ಅನ್ಸುತ್ತೆ. ಪೋಸ್ಟ್ ಆದ್ರೆ ಹೌದು, ಹೋದ್ರ ಟಾಕಲ್ಲಿ ಅನ್ಸುತ್ತೆ. ಆರಾಮ ನಿಜ ತಾನೆ, ನಮ್ಗೆ ಬರುತ್ತೆ. ನಾವ್ ಅಡ್ರೆಸ್ ಕೊಟ್ಟು ಬಂದಿದೀವಿ, ನಮ್ಗೆ ಬರುತ್ತೆ. ಓ ಹೌದಾ? ಈಗ ಕಾಯಿಲೆ ರಿಪ್ಲೈ ಕಾರ್ಡ್ ಅಂತಾರ ನೋಡಿ, ಅಡ್ರೆಸ್ ಬರ್ದ್ಬಿಟ್ಟು ಕಳಿಸ್ಬಿಟ್ಟಿರ್ತೀವಿ. ಅಂದ್ರೆ ಇವಾಗ ಪೋಸ್ಟ್ ಹಾಕಿದ್ದಾಗ ಆ ಡಬ್ಬಕ್ಕೆ ಅಡ್ರೆಸ್ ಕರೆಕ್ಟ್ ಬರ್ಬೇಕು ತಾನೆ ಅದು ನಮ್ಮ ಮನೆಗಳಿಗೆ. ಹಾಗೆ ನಾವು ಏನೇನ್ ಕರ್ಮ ಮಾಡಿದೀವಿ ಅಲ್ಲೆಲ್ಲ ನಮ್ಮ ಅಡ್ರೆಸ್ ನೀಟಾಗಿ ಬರೆದು ಬಂದಿದೀವಿ, ಅದು ಎಲ್ಲೂ ಹೋಗಲ್ಲ, ನೀಟಾಗಿ ನಮ್ಮ ಮನೆ ಪ್ರಾಂಪ್ಟ್ ಆಗಿ ನಮ್ಮ ಹತ್ರ ಬರುತ್ತೆ. ಅಲ್ಲಿ ಕೊಟ್ಟು ಬಂದಿದ್ವಿ ನಾವು, ಆರಾಮಾಗಿ ನಮ್ಗೆ ಬರುತ್ತೆ. ಅದು ಮಾತ್ರ ನನಗೆ ತುಂಬಾ ಇಷ್ಟ ಮತ್ತೆ ಆಯ್ತು. ಇನ್ನೊಂದ್ ಹೇಳ್ತಾರೆ, ಅದ್ ನಮ್ಮ ಎವಲ್ಯೂಷನ್ಗೋಸ್ಕರನೇ ಅದು ನಾವೇ ಅದನ್ನ ಪಡ್ಕೊಂಡ್ ಬಂದಿರ್ತೀವಿ, ನಾವೇ ಅದನ್ನ ಸೆಲೆಕ್ಟ್ ಮಾಡಿರ್ತೀವಿ ಅಲ್ವಾ? ಹೌದು ಹೌದು, ಸೆಲೆಕ್ಷನ್ ಆಗಿರುತ್ತೆ. ಸಾಯೋ ಸಮಯದಲ್ಲಿ ಸೆಲೆಕ್ಷನ್ ಮಾಡೇ ಇರ್ತೀವಿ, ಇದು ಈ ಜನ್ಮದಲ್ಲಿ ಇದನ್ನು ಬಳಸ್ಬೇಕು ಇಂತಿಂತದ್ದು ಅಂತ ಆಲ್ರೆಡಿ ಡಿಸೈಡೆಡ್. ಸೊ ಇವಾಗ ಬಂದಿದ್ ಏನ್ ಮಾಡಕ್ಕಾಗಲ್ಲ, ನೆಕ್ಸ್ಟ್ ಏನ್ ಮಾಡಕ್ಕಾಗಲ್ಲ. ಬದಲಾವಣೆ. ಬಟ್ ಅಲ್ಲಿ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ತುಂಬಾ ಮುಖ್ಯ. ಇವಾಗ ಒಂದು ಘಟನೆಗೆ ಒಬ್ಬೊಬ್ರು ಒಂದೊಂದ್ ಥರಿ ಪ್ರತಿಕ್ರಿಯಿಸ್ಬೋದು ಅಲ್ವಾ? ನಾವು ತುಂಬಾ ತೀವ್ರತೆ ತೋರಿಸ್ಬೋದು, ಕೆಲವರಾದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ ಬಿಡ್ರಿ ಏನ್ ಮಹಾ ಅಂತಾನು ಅನ್ಬೋದು. ಹಾಗೆ ಜ್ಞಾನಿ ಆದವನು ಆ ರೀತಿ ಅವನು ಪ್ರತಿಕ್ರಿಯಿಸ್ತಾನೆ, ಬಂದಿದೆ. ಇವಾಗ ಅದೇ ನಾನು ಲಾಸ್ಟ್ ಕ್ಲಾಸ್ ಅಲ್ಲೂ ಒಂದು ಕತೆ ಹೇಳಿದೆ ನೋಡಿ, ಲಾಪೋಲ್ಲಾ ಕತೆ ಹೇಳಿದೆ. ಈ ಕ್ಲಾಸಲ್ಲಿ ಹೇಳಿದೆ ಅಲ್ವಾ ನಾನು ಅದನ್ನ? ದಲೈಲಾಮ ಹೇಳಿದ್ನೋ ಬಿಟ್ಟು, ನೀಲ್ ಕ್ಲಾಸಲ್ಲಿ ಹೇಳಿದ್ನೋ ಆ ಕ್ಲಾಸಲ್ಲಿ ಇಲ್ಲ, ನಮ್ ಕ್ಲಾಸಲ್ಲಿ ಹೇಳಿಲ್ವಾ? ಇವಾಗ ಏನಂದ್ರೆ ಈ ಗುರುರಾಜ್ ಕರ್ಜಿಗೆ ಹೇಳಿರೋದದು. ನಾನು ಆಕ್ಚುಲಿ ಟಾಕಲ್ಲಿ ಹೇಳ್ಬೇಕು ಅನ್ಕೊಂಡಿದ್ದವಳು, ಅದು ಟಾಕಲ್ಲಿ ಹೇಳಕ್ ಮರ್ತೋಯ್ತು ಇದೊಂದು. ಸೊ ಆಮೇಲೆ ಅದನ್ನ ರಾತ್ರಿ ಕ್ಲಾಸಲ್ಲಿ ಹೇಳಿ. ಅವರು ದಲೈಲಾಮಗೆ ಶಾಂತಿ ಪಾರಿತೋಷಕ ಬರುತ್ತೆ, ನೊಬೆಲ್ ಪಾರಿತೋಷಕ ಶಾಂತಿಗೋಸ್ಕರ. ಅವಾಗ ವಿಕ್ಟರ್ ಚಾನ್ ಅನ್ನೋರು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ದಲೈಲಾಮನ್ನ ಚೀನಾದವರು ಟಿಬೆಟ್ ಇಂದ ಓಡಿಸ್ಬಿಟ್ಟಿರ್ತಾರೆ.
ಅವರು ಭಾರತದಲ್ಲೆಲ್ಲ ಬಂದು ಇಲ್ಲಿ ಆಶ್ರಯ ಪಡೆದಿರ್ತಾರೆ ಆಕ್ಚುಲಿ. ಅವಾಗ ಅವನು ವಿಕ್ಟರ್ ಚಾನ್ ಕೇಳ್ತಾನೆ, ಅಲ್ಲ ನಿಮ್ಗೆ ಶಾಂತಿಗೆ ನೊಬೆಲ್ ಪಾರಿತೋಷಿಕ ಬಂತು ಸರಿ, ಬಟ್ ನಿಮ್ಮನ್ನ ಹಂಗೆ ಚೀನಾದವರು ಟಿಬೆಟಿಂದ ಓಡಿಸ್ಬಿಟ್ರಲ್ಲ, ಅವಾಗ ನಿಮ್ಗೆ ಬೇಜಾರಾಗಿರ್ಬೇಕಲ್ಲ, ನೋಡಿ ಹೆಂಗ್ ಮಾಡ್ಬಿಟ್ರು ನಂಗೆ ಅಂತ ನಿಮ್ಗೆ ಬೇಜಾರಾಗಿರ್ಬೇಕಲ್ಲ. ಅಯ್ಯೋ ಬೇಜಾರು ಯಾಕಪ್ಪ, ನಂಗೇನ್ ಬೇಜಾರಿಲ್ಲಪ್ಪ, ಏನ್ ತೊಂದ್ರೆ ಮಾಡ್ಲಿಲ್ವಲ್ಲ, ಕಳಿಸಿದ್ರು ಬಂದೆ, ಇನ್ನೊಂದ್ ಕಡೆ ಇದ್ದೀನಿ, ಅದಕ್ಕೆ ಏನಂತೆ, ನಂಗೇನ್ ಬೇಜಾರಿಲ್ಲ. ಅಲ್ಲ ನೀವು ಸುಮ್ನೆ ಹಂಗೆ ಹೇಳ್ಬೇಡಿ, ಬಾಯಿ ಮಾತಿಗೆ ಹೇಳ್ಬೇಡಿ, ಮನಸ್ಸಿನಲ್ಲಿ ಇರುತ್ತೆ, ನಿಜ ಹೇಳಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲಪ್ಪ ಅಂಥ ಲಾಪೋನ್ಲಾಗೇ ಆ ತರಹ ಒಂದು ಬೇಜಾರಿಲ್ಲ ಅಂದ್ಮೇಲೆ ನನಗೆ ಯಾಕಪ್ಪ ಬೇಜಾರಿರ್ಬೇಕು, ಯಾರು ಲಾಪೋನ್ಲಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಲಾಪೋನ್ಲಾ ಅನ್ನೋನು ಕೂಡ ಟಿಬೆಟಿನ ಒಬ್ಬ ಬೌದ್ಧ ಸನ್ಯಾಸಿ. ಅವನ್ನು ಕೂಡ ಚೀನಿಯರು ಹಿಡ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ಬಿಟ್ಟಿರ್ತಾರೆ. 18 ವರ್ಷಗಳ ಕಾಲ ಕಠಿಣ ಚಿತ್ರಹಿಂಸೆ ಕೊಡ್ತಾರಂತೆ, ಅತ್ಯಂತ ಕಠಿಣವಾದ ಚಿತ್ರಹಿಂಸೆ, ಪ್ರತಿ ದಿನವೂ ತೊಂದರೆ. ಅಂತೂ ಇಂತೂ 18 ವರ್ಷ ಆದ್ಮೇಲೆ ಬಿಡುಗಡೆ ಆಗುತ್ತೆ. ಅವಾಗ ದಲೈ ಲಾಮಾ ಹೋಗಿ ಅವರನ್ನ ಭೇಟಿ ಮಾಡ್ತಾರೆ. ಆತ ತುಂಬಾ ವಯಸ್ಸಾದ ಕಾಣಿಸ್ತಾ ಇರ್ತಾರಂತೆ, ಆದ್ರೆ ಆ ದೇಹಕ್ಕೆ ಅಷ್ಟೊಂದು ನೋವು ಕೊಟ್ಟು 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 ಅವಳು ಬಳಲು ಬಿಟ್ಟು ಪಾಪ ಒಂದು 50 ವರ್ಷ ಇದ್ದವರು ಆಗ್ಲೇ ಒಂದು 70 ವರ್ಷ ಆದ ಹಾಗೆ ಅಷ್ಟು ವ್ಯತ್ಯಾಸ ಆ ದೇಹದಲ್ಲಿ ಇರುತ್ತಂತೆ. ಇವರು ಅಯ್ಯೋ ಎಷ್ಟು ವಯಸ್ಸಾದ ಕಾಣಿಸ್ತಾ ಇದ್ದೀರಾ, ತುಂಬಾ ಕಷ್ಟ ಆಗಿರ್ಬೇಕಲ್ಲ ನಿಮ್ಗೆ ಜೈಲಿನಲ್ಲಿ. ಹೌದಪ್ಪ ತುಂಬಾ ಕಷ್ಟ ಇತ್ತು, ದಿನಕ್ಕೊಂದು ಚಿತ್ರಹಿಂಸೆ ಕೊಡ್ತಾ ಇದ್ರು, ಸಾಕಾಗೋಯ್ತಪ್ಪ ಅಂತ ಹೇಳ್ತಾರೆ. ಆಮೇಲೆ ದಲೈ ಲಾಮಾ ಕೇಳ್ತಾರೆ, ಅಲ್ಲ ನಿಮಗೆ ಅವ್ರನ್ನ ಕಂಡು ಸಿಟ್ಟಿಲ್ವಾ, ಇಷ್ಟೆಲ್ಲ ಮಾಡಿದ್ರಲ್ಲ ಅವರು ನನಗೆ ಅಂತ ನಿಮ್ಗೆ ಅವ್ರ ಮೇಲೆ ಸಿಟ್ಟಿರ್ಬೇಕಲ್ವಾ? ಇಲ್ಲಪ್ಪ ನನ್ಗೇನು ಸಿಟ್ಟಿಲ್ಲ. ಯಾಕೆ ಸಿಟ್ಟು, ಆಯ್ತಲ್ಲ ಎಲ್ಲ ಮುಗೀತು ಬಿಟ್ರು, ನನಗೇನು ಸಿಟ್ಟಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವ್ರು ಕೇಳ್ತಾರಂತೆ, ನಿಮ್ಗೆ ಯಾವತ್ತಾದ್ರೂ ಅವರು ನಿಮ್ಮನ್ನ ಸಾಯಿಸ್ಬಿಡ್ಬೋದು ಅಂತ ಸಾವಿನ ಭಯ ಏನಾದ್ರೂ ಇತ್ತಾ? ಅದಕ್ಕೆ ಲಾಪೋನ್ಲಾ ಹೇಳ್ತಾರಂತೆ, ಭಯ ಇತ್ತಪ್ಪ, ಆದ್ರೆ ಸಾವಿನ ಭಯ ಅಲ್ಲ. ಎಲ್ಲಿ ನನಗೆ ಅವ್ರ ಮೇಲೆ ಸಿಟ್ಟು ಬಂದ್ಬಿಡುತ್ತೋ, ಅವ್ರು ನನಗೆ ಚಿತ್ರಹಿಂಸೆ ಕೊಡ್ತಾ ಇರುವಾಗ ನಾನು ಎಲ್ಲಿ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಇತ್ತು. ಭಗವಂತನನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಅಪ್ಪ ಭಗವಂತ ದಯವಿಟ್ಟು ನನ್ಗೆ ಸಿಟ್ಟನ್ನು ತರಿಸ್ಬೇಡ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಪಾಪ, ಅದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಆದ್ರೆ ನಾನು ಅವ್ರ ಮೇಲೆ ಸಿಟ್ಟು ಮಾಡ ಅಂತ ಕೇಳ್ಕೊತಾ ಇದ್ದೆ. ಅಂತೂ ಸದ್ಯ ಭಗವಂತ ಪಾರ್ ಮಾಡ್ದ, ನನ್ಗೆ ಅವ್ರ ಮೇಲೆ ಸಿಟ್ಟು ಬರ್ಲಿಲ್ಲಪ್ಪ ಅಂತ ಲಾಪೋನ್ಲಾ ಹೇಳ್ತಾರಂತೆ. ಆವಾಗ ಇವರು ದಲೈ ಲಾಮಾ ಅಂಥ ಲಾಪೋನ್ಲಾಗೆ, ಅಷ್ಟು ಕಠಿಣ ಶಿಕ್ಷೆ ಅನುಭವಿಸ್ ಲಾಪೋನ್ಲಾಗೆ ಅವ್ರ ಮೇಲೆ ಸಿಟ್ಟಿಲ್ಲ, ಬೇಜಾರಿಲ್ಲ ಅಂತ ಆದ್ಮೇಲೆ ನನಗೆ ಆಫ್ಟರ್ ಆಲ್ ಏನೂ ಮಾಡಿಲ್ಲ, ನಾನು ಯಾಕೆ ಸಿಟ್ಟು ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ನಾವೇನ್ ಗಮನಿಸ್ಬೇಕು ಅಂದ್ರೆ, ಈ ಜ್ಞಾನಿಗಳು ಇವಾಗ ಹೇಳಿದ್ರಲ್ಲ ಪ್ರಾರಬ್ಧ, ಇವಾಗ ಅವರು ಅಯ್ಯೋ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊತಾರೆ ಲಾಪೋನ್ನ. ಅಲ್ಲಿ ಏನು ಲಾಪೋನ್ಲಾಗ ಅಲ್ಲಿ ಶಿಕ್ಷೆ ಆಗ್ಬೇಕಾಗಿತ್ತು, ಅವ್ರ ಪ್ರಾರಬ್ಧ ಅದು. ಆ ಚೀನಿಯರು ಆ ಒಂದು ಪ್ರಾರಬ್ಧವನ್ನ ಮಾಡುವಂತ ಒಬ್ಬ ದೂತ ಅಷ್ಟೇ, ಅವನ ಮೇಲೆ ಇವ್ರು ಯಾಕೆ ಸಿಟ್ಟು ಮಾಡ್ಕೋಬೇಕು? ಹಾಗಾಗಿ ಅವರು ಆ ಒಂದು ಅಲರ್ಟ್ನೆಸ್, ಅವ್ರು ಏನೇ ಮಾಡಿದ್ರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಏನಾಗತ್ತೆ, ನನ್ನ ಪಾಪಕ್ಕೆ ಆಡ್ ಆಗೋಗುತ್ತೆ, ನಾನ್ ತೊಂದರೆ ಪಟ್ಕೊಂಡ್ಬಿಡ್ತೀನಿ. ಹಂಗಾಗಿ ನಾನು ಶುದ್ಧವಾಗಿರ್ಬೇಕು, ಅಲ್ಲಿ ಅದು ಮುಖ್ಯ. ಯಾವುದೇ ಒಂದು ನಮ್ಮ ಪ್ರಾರಬ್ಧಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು. ಹಾಗಂತ ಹೇಳಿ ಹಾಗಾದ್ರೆ ಎಲ್ಲದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಡೋದಾ ಅಂತ ಪ್ರಶ್ನೆ ಬರ್ಬೋದು. ಆ ತರ ಏನಿಲ್ಲ, ಆ ಸಂದರ್ಭಕ್ಕೆ ಅನುಸಾರವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಆದ್ರೆ ಅವ್ರ ಮೇಲೆ ದ್ವೇಷ ಬೇಕಾಗಿಲ್ಲ. ಈಗ ಶತ್ರು ಸೈನ್ಯ ಹೊಡಿಲೇಬೇಕು, ಹಂಗಂತ ಓ ಶತ್ರುನ ಹೊಡಿಬಾರ್ದು ಅಂತ ಸೈನಿಕ ಕೂತ್ಕೊಳಕ್ಕಾಗಲ್ಲ. ಶತ್ರುಗಳನ್ನ ಹೊಡಿಲೇಬೇಕು, ಇವರು ತಮ್ಮ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ಳೇಬೇಕು, ಎಲ್ಲ ಮಾಡ್ಬೇಕು. ಬಟ್ ವ್ಯಕ್ತಿಯ ಮೇಲೆ ದ್ವೇಷ ಬೇಕಾಗಿದೆ, ಯಾಕೆಂದ್ರೆ ಅವನ ದೇಶಕ್ಕೆ ಹೋರಾಡ್ತಾ ಇದ್ದಾನೆ, ನಾವು ನಮ್ಮ ದೇಶಕ್ಕೆ ಹೋರಾಡ್ತಾ ಇದ್ದೀವಿ. ಆ ವ್ಯಕ್ತಿಗತ ದ್ವೇಷ ಬೇಕಾಗಿಲ್ಲ, ಕರ್ತವ್ಯಗಳನ್ನು ಮಾಡ್ಬೇಕೇ ಹೊರತು ಯಾರನ್ನೇ ದ್ವೇಷಿಸೋದು ಅಂಥದನ್ನ ಮಾಡ್ಕೋಬಾರ್ದು. ಆ ರೀತಿ ನಮ್ಮ ಒಂದು ಆಂತರಿಕ ಬೆಳವಣಿಗೆಯನ್ನ ನಾವು ಮಾಡ್ಕೊಳ್ತಾ ಹೋಗ್ಬೇಕು. ಪ್ರಾರಬ್ಧ ಬಂದೇ ಬರುತ್ತೆ, ಅದಕ್ಕೆ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಅಲ್ಲಿ ಪ್ರಾಮುಖ್ಯ. ಅಂದ್ರೆ ಮೇಡಮ್, ಈಗ ಏನೇನು ನಡೀತಿದೆ, ಏನೇನ್ ನಡೆಯುತ್ತೆ, ಒಂದೊಂದು ಇನ್ಸಿಡೆಂಟ್ಸ್, ಇವಾಗ ನಾವು ಮಾತಾಡ್ತೀವಿ, ನಾವು ಕ್ಲಾಸ್ ಅಲ್ಲಿ ಇದ್ದೀವಿ, ಕ್ಲಿನಿಕ್ ಹೋಗ್ತೀನೋ ಅಥವಾ ಏನೇನ್ ನಡೀತಾ ಇದೆ, ಅಟ್ ದ ಸೇಮ್ ಟೈಮ್ ಏನೇನ್ ನಡೀತಿದೆ ಎಲ್ಲವೂ ಇಟ್ಸ್ ಅ ಪ್ಲಾನ್ ಫ್ರಮ್ ಬ್ರಹ್ಮ. ಇಟ್ಸ್ ಅ ಪ್ಲಾನ್. ಹೌದು. ಇವಾಗ ರಮಣರನ್ನ ಯಾರೋ ಒಬ್ರು ಹೋಗಿ ಒಂದು ಸ್ವಿಚ್ ಹಾಕ್ತಾನೆ ಒಬ್ಬ ಮನುಷ್ಯ,
ಹಾಕ್ಬಿಟ್ಟು ಹೋಗ್ಬಿಟ್ಟು ಇವಾಗ ನಾನು ಸ್ವಿಚ್ ಹಾಕ್ದೆ ಅದು ನನ್ನ ಪ್ರಾರಬ್ಧ ಹೌದು ಅಂತ ಎಲ್ಲ ನಿಯತವಾಗಿ ನಡೀತಾ ಇರುತ್ತೆ. ನಾವು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ನಮ್ಮ ಕರ್ಮಗಳು, ಮುಂದಿನ ಆಗಾಮಿ ಕರ್ಮಗಳ ನಿರ್ಧಾರ ಆಗ್ತಾ ಹೋಗುತ್ತೆ. ಅದಕ್ಕೆ ರಾಗ ದ್ವೇಷಗಳಿಲ್ದೆ ಎಮೋಷನಲ್ ಆಗಿ ಮಾಡ್ದೆ ನಡೀತಾ ಇದೆ, ಸಾಕ್ಷಿಯಾಗಿ ಗಮನಿಸ್ತಾ. ಹಾಗಂತ ಆ ಸಾಕ್ಷಿಯಾಗಿ ಗಮನಿಸ್ತೀವಿ ಕ್ಷಣಕ್ಕೆ- ಮಾತ್ರಕ್ಕೆ ನಿಷ್ಕ್ರಿಯತೆ ಅಲ್ಲ. ಹಾ, ಆ ನಿಷ್ಕ್ರಿಯತೆ ಕ್ಷಣಕ್ಕೆ ಏನ್ ಇರ್ಬೇಕು ಬೇಕೋ ಅಂತಿಲ್ಲ. ವಿವೇಕದಿಂದ ಆ ಕ್ಷಣಕ್ಕೆ ಏನ್ ಬೇಕೋ ಇದು ಸಮಷ್ಟಿ ವ್ಯಷ್ಟಿಯ ದೃಷ್ಟಿಯಿಂದ ಈ ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗಿದೆ ಮೇಡಮ್ ಕತೆ. ಕರಜಿಗೆ ಅವ್ರು ಹೇಳಿರೋದು ಕತೆ. ಇಂಟ್ಯೂಷನ್ ಯಾವ ತರ ನಡ್ಕೊಂಡ್ರೆ ನೆಕ್ಸ್ಟ್ ನಮ್ಮ ಬ್ಯಾಗ್ಗೆ ಅಕೌಂಟ್ಗೆ ಆಡ್ ಮಾಡ್ಕೋಬಾರ್ದು ಅಂತ. ಅಂದ್ರೆ ಅದರಲ್ಲಿ ಅವರು ಅತ್ಯಂತ ಮೇಲಿನ ಮಟ್ಟಿನ ಜ್ಞಾನಿಗಳ ವಿಷಯ ಬಂದಾಗ ಅವರು ಅತ್ಯಂತ ಕ್ಷಮಾಗುಣ ಇರುತ್ತೆ ಅವ್ರಿಗೆ ಅಂತ ಹೇಳುವಾಗ ಈ ಮಾತು ನಾನು ಲಾಸ್ಟ್ ಟೈಮು ಕರಾಟೆ ಮಾಸ್ಟರ್ ಹೇಳಿದೆ ಅನ್ಸುತ್ತೆ ಈ ಕ್ಲಾಸಲ್ಲಿ. ಸೊ ಅದ್ರ ಜೊತೆನಲ್ಲಿ ಇದು ಒಂದು ಹೇಳ್ಬೇಕಾಗಿತ್ತು. ಅವರು ಎಷ್ಟರ ಮಟ್ಟಿಗೆ ಒಂದು ಯಾವುದೇ ಒಂದು ದ್ವೇಷ ಕೋಪ ಏನು ಇಲ್ಲದೆ ಇರ್ತಾರೆ ಅಂದ್ರೆ ನಮ್ಮ ಲೆವೆಲ್ನಲ್ಲಿ ನಾವು ಹಾಗಿರಕ್ಕಾಗಲ್ಲ. ಅವ್ರಿಗೆ ಯಾಕೆ ಅಂದ್ರೆ ಅವ್ರಿಗೆ ಎಲ್ಲರೂ ತಾನೇ ಅನ್ನೋ ಒಂದು ಭಾವನೆ ಇರುತ್ತೆ. ಹಂಗಾಗಿ ಅವ್ರು ಯಾರನ್ನೂ ದ್ವೇಷಿಸಕ್ಕೆ ಅವ್ರ ಕೈಲಿ ಸಾಧ್ಯವೇ ಆಗಲ್ಲ. ಎಲ್ರನ್ನೂ ಅವ್ರು ಪ್ರೀತಿಸ್ತಾರೆ. ಅಲ್ಲ, ಈಗ ಕಲ್ಪನಾ ಅವರು ಒಂದು ಹೇಳಿದ್ರಲ್ಲ, ಇದೆ ಒಂದು ಯೂನಿವರ್ಸಲ್ ಯಾವ್ದೋ ಎನರ್ಜಿ, ಎವ್ರಿಥಿಂಗ್ ಇಸ್ ಪ್ಲಾನ್ಡ್ ಅಂತ. ಅವನು ಬ್ರಹ್ಮನ ಪ್ಲಾನ್. ಆದ್ರೆ ಬ್ರಹ್ಮನ ಪ್ಲಾನ್ ಇರ್ಬೋದು, ಬಟ್ ಈ ಸತ್ಸಂಗದಲ್ಲಿ ಇರಬೇಕು ಅನ್ನೋದು ಬ್ರಹ್ಮನ ಪ್ಲಾನ. ಹಾಗಾದ್ರೆ ಯಾರು ಬ್ರಹ್ಮ? ಅವರೇ ಬ್ರಹ್ಮ. ಹೇಳಿ. ಒಂದು ಅಣು ಚೈತನ್ಯದ ಒಂದು ಭಾಗ ನಾನು ನನ್ನ ರೂಪದಲ್ಲಿ ಬ್ರಹ್ಮನೇ. ನೀವು ಅಲ್ಲಲ್ಲ, ನೀವು ಆ ರೀತಿ ಎರಡು ಮಾಡಕ್ ಆಗದೇ ಇಲ್ವಲ್ಲ. ಒಂದು ಪರಬ್ರಹ್ಮ ಸ್ವರೂಪಿ ಅಂದ್ರೆ ಒಂದೇ ಎರಡಿಲ್ಲ ಅಂತ ನೀವು ಏನ್ ತತ್ವ ಹೇಳ್ತಿರೋ ಆ ತತ್ವನ ಬಿಟ್ಟು ತಿರ್ಗಾ ನಾನೊಂದು ಅಣು ಅವನಿದು ಅಂದ್ರೆ ತಿರ್ಗಾ ಭಕ್ತಿ ಮಾರ್ಗಕ್ಕೆ ಹೋಯ್ತು. ನಾನು ನಿನ್ನ ದಾಸ ಅಂದ್ರೆ ಅವನ್ ಬೇರೆ, ನಾನ್ ಬೇರೆ. ನಾನು ಒಂದು ಅಣು ಅಂದ್ರೆ ಎಷ್ಟು? ನೀವು ಹಾಗಾದ್ರೆ ನೀವು ಪರಬ್ರಹ್ಮನ ಸ್ವರೂಪ ಅಂತ ಸದ್ಗುರುಗಳು ಹೇಳಿದಾಗ ಯಾರು ಹಾಗಾದ್ರೆ ಬೇರೆ ಯಾರು ಆಪರೇಟ್ ಮಾಡ್ತಿದ್ದಾರಾ? ಈ ಸತ್ಸಂಗ ಪರಕ್ಕೆ ನೀವೇ ಮನಸ್ಸ ಇಷ್ಟು ಬಂದಿದ್ದೀರಾ? ನಾನು ಒಂದ್ ಸಾಧನ. ಎಷ್ಟೊಂದು ಒಬ್ಬ ನಾಟಕಗಾರ ಅಥವಾ ಒಬ್ಬ ಆರ್ಟಿಸ್ಟ್ ಎಷ್ಟೊಂದು ಪಾತ್ರಗಳನ್ನ ಹಾಗೆ ನಾ ಪಾತ್ರಗಳನ್ನ ವಹಿಸ್ತಾ ಇದ್ದೀನಿ ಅಷ್ಟೇ. ಚೈತನ್ಯ ಎಲ್ಲರಲ್ಲೂ ಒಂದೇ. ದೇಹ ಮನಸ್ಸು ಸಾಧನ. ಹಾಗಾದ್ರೆ ವಿವೇಕದಿಂದ ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ಹೇಳಿದ ಸಾಧನ ಅಲ್ಲ. ಅಂದ್ರೆ ಇಲ್ಲೇನಾಗತ್ತೆ ಗೊತ್ತಾ, ಹಿಂದೆನೂ ಇದೇ ಒಂದು ಸರ್ತಿ ಚರ್ಚೆ ಸುಮಾರು ಗುರುಜಿನೂ ಕೇಳಿದೀವಿ. ಈಗೆಲ್ಲಾನು ಪ್ರಾರಬ್ಧದ ಪ್ರಕಾರ ನಡ್ಕೊಂಡು ಹೋಗುತ್ತೆ ಅಂದ್ರೆ ಓಕೆ, ನಮಗೂ ಈ ಜನ್ಮದಲ್ಲಿ ಈ ಸತ್ಸಂಗಕ್ಕೆ ಬರ್ಬೇಕು ಅಂತಿದ್ರೆ ಬರ್ತೀವಿ, ಜ್ಞಾನ ಸಿಗ್ಬೇಕು ಅಂತಿದ್ರೆ ಸಿಗುತ್ತೆ. ನಮ್ಗೆ ಏನ್ ಮತ್ತೆ ನಾವು ಸಾಧನೆ ಬಂತು, ಸಾಧನೆ ಯಾಕಲ್ಲಿ ಅನ್ನೋ ಪ್ರಶ್ನೆ. ಅದಕ್ಕೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕೋರ್ಸ್ ಎಲ್ಲವೂ ಪ್ರಾರಬ್ಧ, ಹಾಗೆ ಪುರುಷಾರ್ಥ ಅನ್ನೋದು ಇದೆ. ಅದೇ ಇವಾಗ ಹೇಳಿದ್ವಲ್ಲ, ನಾವು ಹೇಗೆ ನಡ್ಕೋತೀವಿ ಅನ್ನೋದು ಅದು ಪುರುಷಾರ್ಥ. ಈಗ ನೀವು ಸತ್ಸಂಗಕ್ಕೆ ಬರ್ಬೋದು ಅಥವಾ ಮನೇಲೆ ಕೂತ್ಕೋಬಹುದು. ಸತ್ಸಂಗಕ್ಕೆ ಆಪರ್ಚುನಿಟಿ ಇದೆ ನಿಮ್ಗೆ. ನಾವು ಎಲ್ಲವೂ ಪ್ರಾರಬ್ಧದ ಪ್ರಕಾರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮಗೆ ದೃಢವಾದ ವಿಶ್ವಾಸ ಇತ್ತು, ನಾವು ಅದಕ್ಕೆ ಏನೂ ರಿಯಾಕ್ಟೇ ಮಾಡದೆ ಅದು ಹಿಂಗೆ ನಡ್ಸ್ಕೊಂಡು ಹೋಗುತ್ತೋ ಹಾಗೆ ನಡ್ಸ್ಕೊಂಡು ಹೋಗೋ ತರಹ ನಾವಿದ್ರೆ ಅದು ಪೂರ್ಣ ಓಕೆ. ನಮ್ಗೆ ಹೇಗೆ ಅಂದ್ರೆ ನಾವು ಒಂದ್ ಸ್ವಲ್ಪ ಅಲ್ಕಾಲ್ ಇಡ್ತೀವಿ, ಒಂದ್ ಸ್ವಲ್ಪ ಇಲ್ಕಾಲ್ ಇಡ್ತೀವಿ. ಒಂದು ಸರ್ತಿ ಎಲ್ಲ ಪ್ರಾರಬ್ಧದ ಪ್ರಕಾರ ನಡೀತಾ ಇದೆ, ಹೌದಪ್ಪ ನಾವೇನ್ ಮಾಡಕ್ಕಾಗತ್ತೆ ಅಂತೀವಿ. ಇನ್ನೊಂದ್ ಸರ್ತಿ ಅದ್ ಹೆಂಗಾಗತ್ತೆ, ನಾನ್ ಹೆಂಗ್ ಬಿಡಕ್ಕಾಗತ್ತೆ, ಏನ್ ಸೈಟು ಪಕ್ಕದ ಅವನವ್ರ ನನ್ನ ಹೆಸರಲ್ಲಿ ಇದ್ ಮಾಡ್ಕೊಂಬಿಟ್ಟ, ಪ್ರಾರಬ್ಧ ಹಾಗೇನೆ ಅಂತ ಬಿಟ್ಬಿಡಕ್ಕಾಗತ್ತಾ? ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಕಂಪ್ಲೇಂಟ್. ಹಂಗೆ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ಪುರುಷಾರ್ಥ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಎಲ್ಲವೂ ಪ್ರಾರಬ್ಧದ ಪ್ರಕಾರ ನಡೀತಾ ಇದೆ ಅಂತ ಆದ್ರೂ ಕೂಡ ನಮಗೆ ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರೋದ್ರಿಂದ ನಾವು ಮಾಡೋ ಕರ್ಮಗಳ ಬಗ್ಗೆನೂ ಕೂಡ ನಮಗೆ ಜವಾಬ್ದಾರಿ ಇರುತ್ತೆ. ಹಾಗಾಗಿ ನಾವು ಒಳ್ಳೆ ಕರ್ಮಗಳನ್ನೇ ಮಾಡ್ತಾ ಆ ಮುಮುಕ್ಷುತ್ವವನ್ನ ಇಟ್ಕೊಂಡು
ಮೋಕ್ಷದ ಆಸೆಯನ್ನ ಇಟ್ಕೊಂಡು ಅದಕ್ಕೆ ಸತತವಾಗಿ ಸಾಧನೆಯನ್ನ ಮಾಡೋದು ಕೂಡ ಅತ್ಯಂತ ಮುಖ್ಯವಾದ. ಕರ್ಮ ಇಲ್ಲಿ- ಮಾಡೋ ಫಲದ ಮೇಲೆ ಅಪೇಕ್ಷೆ ಇಟ್ಕೋಬೇಡ ಅಂತ ಹೇಳೋದು. ಇಲ್ಲಿ ಕರ್ಮ ನೀನ್ ಮಾಡು, ಯಾವ್ದೋ ಏನ್ ಬಿಡ್ಬೇಡ ನಿಂದಿದು, ಯಾವ್ದೋ ನನ್ನ ಆಸ್ತಿ ನನ್ನ ಮನೆಗ್ ಬಂದು ಯಾವನೋ ಎಂಕರೇಜ್ ಮಾಡಿ ಕೂತ್ರೆ ಸುಮ್ನೆ ಇರ್ತೀಯ. ಮಾಡು, ಅಟ್ಯಾಚ್ಮೆಂಟ್ ಫಲದ ಮೇಲೆ ಅಪೇಕ್ಷೆ ಬೇಡ ಅಂತ ಹೇಳೋದಷ್ಟೇ. ಎಲ್ಲವೂ ಪ್ರಾರಬ್ಧ ಅನ್ನೋದು ಹೌದು, ಆದ್ರೆ ಆ ಪ್ರಾರಬ್ಧ ಅಂದ ಮಾತ್ರಕ್ಕೆ ನಾವು ಆಕ್ಷನ್ ಏನಿಲ್ಲ, ನಾನು ಅದ್ ಪಾಡ್ಗ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ತಿಳ್ಕೊಳಕ್ ಆಗಲ್ಲ. ಯಾಕೆ ಅಂದ್ರೆ ನನಗೆ ಇನ್ನೂ ನಾನು ದೇಹ ಅನ್ನೋ ಭಾವನೆ ಇರೋದ್ರಿಂದ ರೈಟ್ ಆಕ್ಷನ್ ಅನ್ನ ರೈಟ್ ಟೈಮಲ್ಲಿ ಮಾಡ್ಲೇಬೇಕು. ಅದಕ್ಕೆ ವಿವೇಕ ಇಟ್ಕೊಂಡು ಎಲ್ಲರನ್ನು ಅದೇ ಇದು ಮಾತಾ ಅಮೃತಾನಂದಮಯಿ ಅವ್ರ ಕೇಸಲ್ಲಿ ಆದಾಗೆ ಆತರ ನಾವು ಅವ್ರಿಗೆ ಪೂರ್ಣ ನೀವು ಅಲ್ಲ. ಬಿಟ್ಟು ಬಿಟ್ರೆ ಹಾ ಅದು ಬರುತ್ತೆ, ಅದು ಹಾಲು ಕೊಡುತ್ತೆ, ಇನ್ನೊಂದು ಮೀನ್ ತಂದು ಹಾ. ಹಾಕುತ್ತೆ, ಇನ್ನೊಂದು ಮಾಡುತ್ತೆ, ಎಲ್ಲ ನಡ್ಕೊಂಡು ಹೋಗ್ಬಿಡುತ್ತೆ. ಅಷ್ಟು ಹಾ. ವಿಶ್ವಾಸ ನಮ್ಗಿದೆಯೋ? ಅದೇ ಹೆಜ್ಜೆಗೂ ನಾನು ಅಂತ ಬರ್ದ್ಬಿಡುತ್ತೆ ನಮ್ಗೆ, ಆಗೋದಿಲ್ಲ ಹೌದು. ಅದು. ಹಾಗಿರೋದ್ರಿಂದ ಆಯ್ತು, ಭಗವಂತನಲ್ಲೂ ನಂಬಿಕೆ ಇಟ್ಕೊಂಡು ನಾನು ಮಾಡ್ತೀನಪ್ಪ, ನೀನೇ ಶಕ್ತಿ ಕೊಟ್ಟಿದೀಯಾ, ಆ ಶಕ್ತಿನ ಉಪಯೋಗಿಸ್ಕೊಂಡು ನಾನು ಮಾಡ್ತೀನಿ ಅಂತ ಮಾಡ್ಕೊಂಡು ಹೋಗ್ಬೇಕು. ಪುರುಷಾರ್ಥ ಎಕ್ಸಿಕ್ಯೂಟ್ ಮಾಡ್ತಾ ಇರ್ಬೇಕು ಮಾಡ್ತಾ ದೇಹ ಭಾವ ಇರೋವರೆಗೂ. ಹೌದು. ಕರೆಕ್ಟ್, ಚೆನ್ನಾಗಿದೆ. ಶ್ರೀನಿವಾಸ್ Okay. ಮೂರ್ತಿ ಸರ್ ತುಂಬಾ ಚೆನ್ನಾಗಿ ಕೇಳಿದ್ರು ಕ್ವೆಶನ್. ಪ್ರಶ್ನೆ ತುಂಬಾ ಕಠಿಣವಾಗಿರ್ತದೆ. ಅಲ್ಲ, ಅದಕ್ಕೇನೆ ವ್ಯವಹಾರ ಜಗತ್ನಲ್ಲಿ ಯಾವಾಗ್ಲೂ ಭಗವಂತ ಮತ್ತು ನಾನು ಆ ದ್ವೈತ ಇದ್ದೇ ಇರುತ್ತೆ. ಅವನು ಶಕ್ತಿಶಾಲಿ, ನಾನು ಅವನ ದಾಸ ಅನ್ನೋಂಥ ರೀತಿಯಲ್ಲೇ ನಡ್ಕೊಂಡು ಹೋಗುತ್ತೆ. ಆ ಭಕ್ತಿ ಮಾರ್ಗದಲ್ಲೇ ಹೋಗ್ಬೇಕು. ಪ್ರಪಂಚದಲ್ಲಿ ನಾವು ವ್ಯವಹಾರ ಮಾಡ್ತಾ ಇರುವಾಗ, ಸಾಧನೆ ಮಾಡ್ತಾ ಇರುವಾಗ. ಬಟ್ ಅದಕ್ಕೆ ದ್ವೈತದಲ್ಲಿ ನಾವು ನೆಲೆ ನಿಂತಾಗ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ ಎಲ್ಲ ಪ್ಯಾರಲಲ್ ಆಗೇ ಹೋಗ್ಬೇಕಲ್ವಾ ಮೇಡಮ್? ಎಲ್ಲವೂ ಇದಾದ್ಮೇಲೆ ನಾನು ಅದ್ ಮಾಡ್ತೀನಿ, ಕರ್ಮಯೋಗ ಆದ್ಮೇಲೆ ನಾನು ಭಕ್ತಿ ಯೋಗಕ್ಕೆ ಬರ್ತೀನಿ, ಅಥವಾ ಅದಾದ್ಮೇಲೆ ಅನ್ನೋ ಆತರ ಇಲ್ಲ, ಎಲ್ಲಾನು ಪ್ಯಾರಲಲ್ ಆಗಿ. ಅದಕ್ಕೆ ಹನುಮಂತನ ಎಕ್ಸಾಂಪಲ್ ಕೊಡ್ತಾರಲ್ಲ, ಒಂದೊಂದು ಹಂತದಲ್ಲಿ. ಅಂದ್ರೆ ಇವಾಗ ನೀವು ಧ್ಯಾನ ಕೂತಾಗ ಅವಾಗ ಬೇರೆ ಇಲ್ಲ, ಭಗವಂತ ನಾನು ಒಂದೇ ಅಂತ ಆ ಜ್ಞಾನ ನಮಗೆ ಸ್ಪಷ್ಟವಾಗಿ ಬಂದ್ರೂ ಕೂಡ ಲೋಕದ ವ್ಯವಹಾರ ಮಾಡುವಾಗ ಹೀಗೆ ವ್ಯವಹಾರ ನಡಿಬೇಕು. ಹೌದೌದು. ಆವಾಗ ಏನಾಗತ್ತೆ ಅಂದ್ರೆ ಅಷ್ಟು ಪೂರ್ಣವಾಗಿ ಅದ್ರಲ್ಲಿ ನೆಲೆ ನಿಂತಾಗ ಏನಾಗತ್ತೆ, ಎಲ್ರೂ ಒಂದೇ ಅನ್ನೋ ಭಾವನೆ ಆ ಜ್ಞಾನಿಗೆ ಬಂದಿರುತ್ತೆ. ಆ ಒಂದೇ ಅಂತ ಎಲ್ಲಾ ಭಾವನೆ ಬಂದಿದ್ರು ಕೂಡ ಅವನು ಲೋಕಕ್ಕೆ ತೋರ್ಸೋಕ್ಕೋಸ್ಕರ ಪೂಜೆ ಪುನಸ್ಕಾರ ಪ್ರತಿಯೊಂದನ್ನು ಮಾಡ್ತಾನೆ. ಬಟ್ ಆಂತರ್ಯದಲ್ಲಿ ಎಲ್ಲವೂ ಒಂದೇ ಅನ್ನೋ ಒಂದು ಸ್ಪಷ್ಟತೆ ಅವನಿಗಿರುತ್ತೆ. ಹಾಗಂತ ಎಲ್ಲದನ್ನು ಬಿಟ್ಟು ಬಿಡಲ್ಲ. ನೆಕ್ಸ್ಟ್ ಜನರೇಷನ್ಸ್ ಫಾಲೋ ಮಾಡ್ಬೇಕಲ್ವಾ? ಇಲ್ಲ ಅಂದ್ರೆ ಸುತ್ತಮುತ್ತ ಫ್ರೆಂಡ್ಸ್, ರಿಲೇಟಿವ್ಸ್, ಅವ್ರ ಮನೇಲಿ ಮಕ್ಕಳು ಫಾಲೋ ಮಾಡ್ಬೇಕಲ್ಲ. ಇನ್ನು ಕೆಲವರು ಇರ್ತಾರೆ ಅವಧೂತರಂಥವ್ರು, ಅವ್ರಿಗೆ ಯಾವ್ದು ಅಪ್ಲೈ ಆಗಲ್ಲ. ಅವರು ಈ ಲೋಕದ ಯಾವ್ದನ್ನು ಅವರು ಫಾಲೋನೇ ಮಾಡಲ್ಲ. ಅವ್ರ ಪಾಡ್ಗೆ ಅವ್ರು ಎಲ್ಲೋ ಕಾಡಲ್ಲೋ ಎಲ್ಲೋ ಸುತ್ಕೊಂಡು ಮಾಡ್ಕೊಂಡು ಇರ್ತಾರೆ. ಆ ಥರದ ಜ್ಞಾನಿಗಳು ಇರ್ತಾರೆ. ಅವ್ರು ಪೂರ್ಣವಾಗಿ ಅಷ್ಟೇ, ಅವ್ರಿಗಿನ್ನೇನು ಬೇರೆ ಇಲ್ಲ. ಆ ಬ್ರಹ್ಮ ಜ್ಞಾನದಲ್ಲೇ ಅದರಲ್ಲೇ ಮುಳುಗೋಗಿರ್ತಾರೆ ಅವರು. ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಅವ್ರು ಇದಕ್ಕೆ ಬರೋದೇ ಇಲ್ಲ, ವ್ಯವಹಾರಕ್ಕೆ ಬರೋದು. ಕ್ಯಾಟಗರೀಸ್ ಬೇರೆ ಬೇರೆ. 4 ಗಂಟೆ ಆಗೋಯ್ತು, ಇಲ್ಲಿಗೆ ನಿಲ್ಸೋಣ ಕಲ್ಪನಾ. ಮತ್ತೆ ಮುಂದಿನ ಮಂಗಳವಾರ ಕಂಟಿನ್ಯೂ ಮಾಡೋಣ. ಇವತ್ತು ಜಾಸ್ತಿ ಮುಂದಕ್ಕೆ ಹೋಗಿಲ್ಲ, ಅದು ಅಲ್ಲ ಕಿತ್ಕೊಂಡಿದೆ. ಸ್ವಲ್ಪ ಚರ್ಚೆಗಳು. ಪ್ರಾರ್ಥನೆ ಮಾಡಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ
ಶಿವನಾನುನಾನೇ ಶಿವೋಹಂ 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 ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ಪರಾ ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम् लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु हरिः ॐ श्री गुरुभ्यो नमः।